ವಂದನೆಗಳು ಆಂಟಿ. ಧನ್ಯವಾದಗಳು. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ ಪ್ರಿಯ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಇನ್ನೊಂದು ದಿನದ ನಿಮಿತ್ತವಾಗಿ ನಿಮಗೆ ಕೃತಜ್ಞತೆಗಳು ಅಪ್ಪ. ನೀವು ತಂದೆ ನಮ್ಮೆಲ್ಲರೊಂದಿಗೆ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಪ್ಪ, ದಯವಿಟ್ಟು ನೀವು ಅನ್ಕೊಂಡಿರುವಂತಹದನ್ನ ನಮಗೆ ತಿಳಿಸ್ಕೊಡಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಹಾಗೆ ಅಪ್ಪ ನಿಮ್ಮ ಮಾತುಗಳನ್ನ ನಿಮ್ಮ ಮಾತಾಗಿ ಜನರಿಗೆ ತಿಳಿಸುವಂತಹ ಮಧ್ಯವರ್ತಿಯಾಗಿ ಬೇಕಾಗಿರುವಂತಹ ಪರಿಶುದ್ಧಾತ್ಮರ ಸಹಾಯವನ್ನು ನಾನು ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಿಮ್ಮ ಮಕ್ಕಳು ನಮ್ಮ ಮಾತುಗಳನ್ನ ಕೇಳಬೇಕಾದ್ರೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ಅವರಿಗೂ ದಯಪಾಲಿಸಿ ಅನ್ನುವಂತಹ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು ಇನ್ನೊಂದು ಸಾಮ್ಯ ರೂಪ. ಇಷ್ಟು ದಿನ ನಾವು ನೋಡಿರುವಂತಹ ಸಾಮ್ಯ ರೂಪಗಳಲ್ಲದೆ ಇನ್ನೊಂದು ಹೊಸ ಸಾಮ್ಯ ರೂಪವನ್ನ ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಹೊಸ ಸಾಮ್ಯ ರೂಪ ಅನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಈ ಸಾಮ್ಯ ರೂಪಗಳ ಕ್ಲಾಸಸ್ ಅಲ್ಲಿ ಆಲೋಚನೆ ಮಾಡ್ತಿರುವಂತೆ ಹೊಸ ಸಾಮ್ಯ ರೂಪ ಇದು. ಆದ್ರೆ ನೀವು ಸಾಕಷ್ಟು ಸರಿ ಈ ಸಾಮ್ಯ ರೂಪವನ್ನು ಓದಿದಿರಾ, ಕೇಳಿದಿರಿ. ಯಾವುದು ಆ ಸಾಮ್ಯ ರೂಪ ಹಾಗಿದ್ರೆ? ದೇವರು ಕೊಟ್ಟ ತಲಾಂತು ಅಂಶದ ಹೆಸರನ್ನ ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಇವತ್ತು ನಾವು ನೋಡ್ತಿರುವಂತಹ ಸಾಮ್ಯ ರೂಪದ ಹೆಸರು ದೇವರು ಕೊಟ್ಟ ತಲಾಂತು. ಓಕೆ, ಈ ಮುಂಚೆ ಈ ಸಾಮ್ಯ ರೂಪವನ್ನು ನಾವು ನೋಡಿದೀವಿ, ನಾವು ಕೇಳಿದ್ದೀವಿ, ನಾವು ಓದಿದೀವಿ ಅನ್ನುವಂತಹ ಮನಸ್ಥಿತಿ ಇದ್ರೆ ಅದನ್ನೆಲ್ಲ ನಮ್ಮ ಮನಸ್ಸಿನಿಂದ ತೆಗೆದು ಒಂದು ಹೊಸ ಫ್ರೆಶ್ ಔಟ್ಲುಕ್ ಅಲ್ಲಿ ಹೊಸದಾಗಿ ದೇವ್ರು ಇನ್ನೂ ಏನಾದ್ರು ತಿಳಿಸ್ಕೊಡ್ತಾರ ಅನ್ನುವಂತಹ ಆಲೋಚನೆಯನ್ನ ಇಟ್ಕೊಂಡು ಕೇಳಲಿಕ್ಕೆ ಪ್ರಯತ್ನ ಪಡೋಣ ಈ ಸಾಮ್ಯ ರೂಪವನ್ನು. ಓಕೆ, ಓದ್ತೀರಾ ಯಾರಾದ್ರೂ? ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 14ನೇ ವಚನದಿಂದ 25-14. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿರುವವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿರುವವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಈಗ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿರುವವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೀಯಲ್ಲ, ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನಗೆ ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದೇ ಇರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತನ್ನು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತರಿಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಓಕೆ, ನಮ್ಗೆ ಅರ್ಥ ಆಯ್ತಲ್ವಾ ಈ ಸಾಮ್ಯ ರೂಪ? ಯಾಕಂದ್ರೆ ಇಲ್ಲಿ ಇದು ಯಾರು ಅಂತ ಹೇಳಿ ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಲ್ಲ, ಓದ್ತಿರ್ಬೇಕಾದ್ರೆ ಆ ಕ್ಯಾರೆಕ್ಟರ್ಸ್ ಯಾರ್ಯಾರು ಅಂತ ಹೇಳಿ ನಿಮಗೆ ಗೊತ್ತಾಗೋಯ್ತು ಓದ್ತಿರ್ಬೇಕಾದ್ರೆ, ಹೌದಾ? ದೂರ ದೇಶಕ್ಕೆ ಹೊರಟಿರುವಂತಹ ಒಬ್ಬ ದಣಿ ಯಾರಾಗಿರ್ಬೋದು? ಈ ಸಾಮ್ಯ ರೂಪದಲ್ಲಿ ನೀವು ಹೋದಾಗ
ಹೇಳಿ. ಯಾರು? ಯೇಸು ಪ್ರಭು. ಯೇಸು ಕ್ರಿಸ್ತರು. ಓಕೆ, ಹಾಗಿದ್ರೆ ಇಲ್ಲಿ ಆಳುಗಳು ಯಾರು? ನಾವೆಲ್ಲರೂ. ನಾವೆಲ್ಲರೂ. ಇಷ್ಟಕ್ಕೂ ಇಲ್ಲಿ ಆಳುಗಳನ್ನ, ಯಾಕಂದ್ರೆ ಕೆಲವರಿಗೆ ಸ್ವಭಾವ ಇರುತ್ತೆ, ಏನ್ ಬ್ರದರ್ ಸತ್ಯವೇದದಲ್ಲಿ ನಮ್ಮನ್ನ ಆಳುಗಳಿಗೆ ಹೋಲಿಸಿದ್ದಾರೆ, ಅದಲ್ಲ ಇಲ್ಲಿ ಪ್ರಶ್ನೆ. ಆಳುಗಳು ಅಂತ ಹೇಳಿ ಆ ಕಾಲದಲ್ಲಿ ಎಲ್ಲರನ್ನು ಕರಿತಿದ್ರು. ಯಾರ್ಯಾರನ್ನ ಕರಿತಿದ್ರು ಅಂದ್ರೆ, ಈ ಕಾಲದಲ್ಲಿ ಸ್ಟೈಲ್ ಆಗಿ ನೀವು ಮ್ಯಾನೇಜರ್ಸ್ ಅನ್ನುವಂತಹ ಪದವನ್ನ ಯೂಸ್ ಮಾಡ್ತೀರಾ, ಹೌದಲ್ವಾ? ಈ ಮ್ಯಾನೇಜರ್ ಅನ್ನುವಂತಹ ಪದವನ್ನು ನಾವು ಕೇಳಿದೀವಲ್ವಾ? ಓಕೆ, ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ದೊಡ್ಡದಾಗಿ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಅಂದ್ರೆ ನೀವ್ ಹೆಂಗ್ ನೋಡ್ತೀರಾ? ಆ ವ್ಯಕ್ತಿಯನ್ನ ಆಳಿನ ತರ ನೋಡ್ತೀರಾ? ಇಲ್ಲ, ಒಂಥರ ದಡಿಯ ತರನೇ ನೀವು ನೋಡ್ತೀರಾ. ಆದ್ರೆ ಈ ಮ್ಯಾನೇಜರು ಸಹ ಇನ್ನೊಂದ್ ಕಡೆಗೆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿರುವಂತಹದ್ದು. ಸ್ಟೀವರ್ಡ್ ಅಂತ ಹೇಳಿ ಕರಿತೀವಿ. ಸ್ಟೀವರ್ಡ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ತನಗೆ ಬರ್ಬೇಕಾಗಿರುವಂತಹ ರೆಮ್ಯೂನರೇಷನ್ಗೋಸ್ಕರ, ತನಗೆ ಬರ್ಬೇಕಾಗಿರುವಂತಹ ಪ್ರತಿಫಲದ ನಿಮಿತ್ತ ಒಂದಷ್ಟು ವಿಚಾರಗಳನ್ನ ನೋಡ್ಕೊಡುವಂತಹದ್ದು ಅಥವಾ ಮ್ಯಾನೇಜ್ ಮಾಡುವಂತಹ ಕೆಲಸ. ಹೌದಾ? ಇವ್ರನ್ನ ಮ್ಯಾನೇಜರ್ಸ್ ಅಂತ ಹೇಳಿ ಕರಿಬಹುದು. ಆದ್ರೆ ಆ ಕಾಲದಲ್ಲಿ ಮ್ಯಾನೇಜರ್ಸ್ ಅನ್ನು ಸಹ ಏನಂತ ಆಳು ಅನ್ನುವಂತಹದ್ದನ್ನ ನೋಡಿದ ತಕ್ಷಣ ತಪ್ಪಾಗಿ ಏನು ದೇವರು ನಮ್ಮನ್ನ ಆಳುಗಳಿಗೆಲ್ಲ ಹೋಲಿಸಿದ್ದಾರೆ ಅಲ್ಲ. ಒಂದು ಕೆಲಸ ಕೊಟ್ಟು ಅದರ ಮೇಲೆ ನಮ್ಮನ್ನ ಸೂಪರ್ವೈಸರ್ ಆಗಿ ಏರ್ಪಡಿಸಿದ್ರು ಸಹ ಅದು ಆಳುಗಳ ಕ್ಯಾಟಗರಿಯಲ್ಲಿ ಆಳುಗಳು ಅಂದ್ರೆ ಬೇರೆ ಏನೂ ಅಲ್ಲ, ಹೆಲ್ಪರ್ಸ್ ಅಂತ ಹೇಳಿ ಕರಿಬಹುದು. ಓಕೆ, ಈಗ ನೀವು ಓದಿರುವಂತಹ ಸಾಮ್ಯ ರೂಪದಲ್ಲಿ ದೂರ ದೇಶಕ್ಕೆ ಹೋಗ್ತಿರುವಂತಹ ದಣಿ ಅಂದ್ರೆ ಯೇಸು ಕ್ರಿಸ್ತರು ಅಂತ ಹೇಳಿದ್ರಿ. ಮತ್ತೆ ಈ ಆಳುಗಳು ಕೆಲಸದವರು ಅಂತ ಹೇಳಿದಾಗ ನಾವೆಲ್ಲರೂ ಅಂತ ಹೇಳಿ ನೋಡ್ಕೊಂಡಿದ್ದೇವೆ. ಇಷ್ಟಕ್ಕೂ ತಲಾಂತುಗಳು ಅನ್ನುವಂತಹ ಪದವನ್ನ ಓದ್ಕೊಂಡ್ವಲ್ವ? ತಲಾಂತುಗಳು ಅಂದ್ರೆ ಏನು? ಇಷ್ಟಕ್ಕೂ ಹೋಗಕ್ ಮುಂಚೆ ತಲಾಂತುಗಳು ಸಿಕ್ತಂತೆ ಎಲ್ಲರಿಗೂ ಸಹ. ಒಬ್ಬರಿಗೆ 10, ಒಬ್ಬರಿಗೆ 2, ಇನ್ನೊಬ್ಬರಿಗೆ 1. ಇಷ್ಟಕ್ಕೂ ಇಲ್ಲಿ ಸಿಕ್ಕದಂತಹ ತಲಾಂತುಗಳಿಗಿರುವಂತಹ ಅರ್ಥ ಏನು? ದೇವರು 5 ಅಲ್ವಾ? ಸಲ ತಲಾಂತುಗಳಿಗೆ ಅರ್ಥ ಏನು? ಕೆಲವರಿಗೆ ದೇವರ ವಾಕ್ಯವನ್ನು ಒಳ್ಳೆ ಅನುಭವದಿಂದ ಹೇಳುವಂತಹ ತಲಾಂತು, ಕೆಲವರಿಗೆ ಸ್ವಾರ್ಥ ಹೇಳುವಂತಹ ತಲಾಂತು, ಆತರ. ಓಕೆ, ಹಾಗಿದ್ರೆ ದೇವರು ತನ್ನ ಬಗ್ಗೆ ಪ್ರಪಂಚಕ್ಕೆ ತಿಳಿಸ್ಲಿಕ್ಕೆ ಕೊಟ್ಟಿರುವಂತಹ ವಿಶೇಷವಾಗಿರುವಂತಹ ವರ ಒಬ್ಬರ ಪ್ರಕಾರ. ಇನ್ನೊಬ್ಬರು ಬೇರೆ ಯಾರಾದ್ರೂ ಹೇಳ್ತೀರಾ? 5 ತಲಾಂತು, 2 ತಲಾಂತು, 1 ತಲಾಂತು ಸಿಕ್ತಲ್ವಾ? ಅಷ್ಟಕ್ಕೂ ₹3,000 ₹3,000 ಅಂತ ಕೆಳಗಡೆ ಪುಟ್ನೋಟ್ ಹಾಕಿದಾರಲ್ಲ ಬ್ರದರ್. ಹೌದು. ₹3,000. ಓಕೆ, ಹಾಗಾದ್ರೆ ಮಾನಿಟರಿ ಟರ್ಮ್ಸ್ ಅಲ್ಲಿ ₹3,000 ಅದು. ಇನ್ನು ಏನಾದ್ರು ತಲಾಂತು ಅಂದ್ರೆ ಏನು? ವಿಶ್ವಾಸಿಗಳನ್ನು ಗೆಲ್ಲುವುದು. ವಿಶ್ವಾಸಿಗಳನ್ನ ಗೆಲ್ಲುವಂತಹದ್ದು, ಆತ್ಮಗಳನ್ನ ಗೆಲ್ಲುವಂತಹದ್ದು. ಓಕೆ, ಇನ್ಯಾರಾದ್ರೂ ಹೇಳ್ತೀರಾ ಇನ್ನು ತಲಾಂತು ಅಂದ್ರೆ ಏನಾಗಿರ್ಬೋದು? ದೇವರು ಅವ್ರವ್ರಿಗೆ ತಕ್ಕಂತ ಟ್ಯಾಲೆಂಟ್ ಕೊಟ್ಟಿರ್ತಾರ, ದೇವ್ರಿಗೆ ಜ್ಞಾನ ತಿಳಿಸಲು. ಅದೇ ಟ್ಯಾಲೆಂಟ್. ಚೇತನವರಿಗಾಗಲೇ ಹೇಳಿದ್ದಾರೆ, ಟ್ಯಾಲೆಂಟ್ ಅಂದ್ರೆ ದೇವರು ತನ್ನ ಕೆಲಸದ ಕುರಿತಂತೆ ತನ್ನ ರಾಜ್ಯದ ಪ್ರಸಿದ್ಧಿ ಪಡಿಸಲಿಕ್ಕೋಸ್ಕರ ದೇವರು ಕೊಟ್ಟಿರುವಂತಹ ವರಗಳು. ಓಕೆ, ಇಷ್ಟಕ್ಕೂ ನೀವು ಹೇಳಿರುವಂತಹ ಎಲ್ಲ ಉತ್ತರಗಳು ಸರಿ. ನಾನು ಈಗಾಗಲೇ ಹೇಳಿದೆ, ಈ ಪ್ರಸಂಗದಲ್ಲಿ ಇದೇನು ಅಂತ ಹುಡುಕುವುದಕ್ಕಿಂತ ಹೆಚ್ಚಾಗಿ ಇದು ಯಾಕೆ ಹಿಂಗೆ, ಇದೇನಕ್ಕೋಸ್ಕರ ಹಿಂಗೆ ಅನ್ನುವಂತಹ ನೋಡುವಂತಹದ್ದೇ ಹೆಚ್ಚಾಗಿದೆ. ಇದರಲ್ಲಿ ನಾವು ಹುಡುಕಿ ಅರ್ಥ ಮಾಡ್ಕೊಳ್ಳುವಂತಹದ್ದಿಲ್ಲದೆ ಹೋದ್ರು ನಾವು ಓದ್ತಿರ್ಬೇಕಾದ್ರೆ ಸಿಕ್ಕುವಂತಹ ಸಾರಾಂಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಾಗಿರುವಂತಹ ಮಾತ್ರ ಸಿಕ್ಕಾಪಟ್ಟೆ ಇದೆ. ನೋಡೋಣ ಮುಂದೆ ಹೋಗ್ತಾ. ಪ್ರಪ್ರಥಮವಾಗಿ ನಾವೀಗಾಗಲೇ ಆಲೋಚನೆ ಮಾಡಿರುವಂತಹ ಪ್ರಕಾರ ಒಬ್ಬ ಮನುಷ್ಯ ದೂರ ದೇಶಕ್ಕೆ ಹೋಗ್ತಿದ್ದಾನೆ. ಅದನ್ನೆಲ್ಲ ಪ್ರಾರಂಭದಲ್ಲಿ ಓಪನಿಂಗ್ ಲೈನ್ ಅಲ್ಲಿ ಓದ್ತೀವಿ. ಈ ಸಾಮ್ಯ ರೂಪದಲ್ಲಿ ಒಬ್ಬ ಮನುಷ್ಯ ದೂರ ದೇಶಕ್ಕೆ ಹೊರಟಿದ್ದಾನೆ. ಈ ದೂರ ದೇಶಕ್ಕೆ ಹೊರಟಿದ್ದಾನೆ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು? ಈ ವ್ಯಕ್ತಿ ಮತ್ತೆ ಬರ್ತಾನೆ ಅಂತನ? ದೂರ ದೇಶಕ್ಕೆ ಪ್ರಯಾಣ ಬೆಳೆಸ್ತಿದ್ದಾನೆ. ಈಗ ಪ್ರಯಾಣ ಬೆಳೆಸುವಂತಹ ಪ್ರತಿ ಮನುಷ್ಯನೂ ಸಹ ಮತ್ತೆ ತನ್ನ ಸ್ಥಳಕ್ಕೆ ತಾನು ಬರ್ಬೇಕಲ್ವಾ? ಹಿಂದಿರುಗಿ ವಾಪಸ್ ಬರ್ಬೇಕು. ಅವಾಗ ಮಾತ್ರ ಆ ಮನುಷ್ಯ ಪ್ರಯಾಣ ಬೆಳೆಸ್ತಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ನಮ್ ಡ್ಯಾಡಿ ಇವತ್ತು ಜರ್ನಿ ಮಾಡ್ತಿದಾರಪ್ಪ, ಮನೆಯವ್ರು ಇವತ್ತು ಹೊರಟಿದ್ದಾರೆ, ಜರ್ನಿ ಮಾಡ್ತಿದ್ದಾರೆ. ಅದಕ್ಕೆ ಅರ್ಥ ಏನು? ಅವ್ರು ಬಿಟ್ಬಿಟ್ಟು ಹೊರಟೋಗ್ತಾರೆ, ಮತ್ತೆ ಯಾವತ್ತು ಬರೋದಿಲ್ಲ ಅಂತಲ್ಲ. ಓಪನಿಂಗ್ ಲೈನ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಪ್ರಯಾಣ ಬೆಳೆಸ್ತಿದ್ದಾರೆ ಅಥವಾ ದೂರದೂರಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಅವ್ರ ಹಿಂದೆ ಮತ್ತೆ ಮುಂದೆ ಒಂದು ದಿನ, ಒಂದಷ್ಟು ದಿನಗಳಾದ ನಂತರ, ಒಂದ್ ಸ್ವಲ್ಪ ಸಮಯ ಕಳೆದ ನಂತರ ಬರ್ತಾರೆ. ಅದನ್ನೇ ಅಲ್ವಾ ಹೇಳ್ತಿರುವಂತಹದ್ದು. ಹಾಗಾದ್ರೆ ಹಂಗೆ ಹೇಳಿ ಹೋಗಿರುವಂತಹದ್ದು ಸ್ಪಷ್ಟವಾಗಿ ನಮಗೆ ಗೊತ್ತು. ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ನಂಗೆ 2ನೇ ಸಾರಿ ಬರ್ತೀನಿ, ಮತ್ತೆ ಎದುರು ನೋಡ್ತೀರಿ ಅಂತ ಹೇಳಿ ಸ್ಪಷ್ಟವಾಗಿ ಹೋಗಿದ್ದಾರೆ. ಓಕೆ, ಹಾಗಿದ್ರೆ ಒಂದ್ ಸ್ವಲ್ಪ ಕಾಲ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ನಮ್ಮ ಜೊತೆಯಲ್ಲಿ ಭೌತಿಕವಾಗಿ ಯೇಸು ಕ್ರಿಸ್ತರು ಇಲ್ಲ, ಹುಟ್ಟಿದ್ದಾರೆ, ಬೇರೆ ಕಡೆ ಹೋಗಿ
ಇದಾರೆ, ಬೇರೆ ಕಡೆ ಹೋಗಿ ಅಂತ ಹೇಳಿ. ನಮ್ಗೆ ಯಾಕೆ ಅಂತ ಈ ಸಾಮ್ಯ ರೂಪ ಅರ್ಥ ಆಗ್ಬೇಕು ಅಂದ್ರೆ ನಮ್ಮನ್ನ ಯಾವಾಗ್ಲೂ ಪರಿವೀಕ್ಷಿಸಿ ನಮ್ಮ ಪಕ್ಕದಲ್ಲಿ ನಿಂತು ಇದನ್ನ ಮಾಡು ಅಂತ ಹೇಳಿ ಹೇಳ್ತಿಲ್ಲ. ಹೇಳ್ಬೇಕಾಗಿರುವಂತಹದೆಲ್ಲ ಹೇಳಿ, ಕೊಡ್ಬೇಕಾಗಿರುವಂತಹದನ್ನ ಕೊಟ್ಟು, ಇಷ್ಟಕ್ಕೂ ಏನೇನ್ ಕೊಟ್ಟಿದ್ದಾರೆ, ಒಬ್ಬರಿಗೆ 5 ತಲಾಂತು ಕೊಟ್ಟಿದ್ದಾರೆ, 2 ತಲಾಂತು ಕೊಟ್ಟಿದ್ದಾರೆ, 1 ತಲಾಂತು ಕೊಟ್ಟಿದ್ದಾರೆ. ಹೋಗ್ಬೇಕಾದ್ರೆ ತಲಾಂತು ಅಂದ್ರೆ ಏನು ಅನ್ನುವಂತಹ ವಿಚಾರಕ್ಕೆ ಬರೋಣ ಇನ್ನೊಂದ್ ಸ್ವಲ್ಪ ಹೋಗ್ತಾರೆ. ಆದ್ರೆ ವಿಚಿತ್ರ ಏನು ಅಂದ್ರೆ, ಸ್ವಲ್ಪ ಈ ಪಾಯಿಂಟ್ ಅನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಬ್ಬರಿಗೆ 5 ಕೊಟ್ರು, ಒಬ್ಬರಿಗೆ 2 ಕೊಟ್ರು, ಒಬ್ಬರಿಗೆ 1 ಕೊಟ್ರು, ನಿಜಾನ? ಓಕೆ, ಈ ತಲಾಂತುಗಳನ್ನು ಕೊಟ್ಟಿರುವಂತಹ ಡಿಸ್ಟ್ರಿಬ್ಯೂಷನ್ ಏನಿದೆ ಅಲ್ವಾ, 5, 2, 1 ಅನ್ನುವಂತಹದ್ದು, ಅಲ್ಲಿ ಇಷ್ಟಕ್ಕೂ ಆ ಕೆಲಸದವ್ರು ಏನಾದ್ರು ಕೇಳಿದ್ರ ನನ್ಗೆ 5 ತಲಾಂತು ಬೇಕು, ನನ್ಗೆ 2 ತಲಾಂತು ಬೇಕು, ನನ್ಗೆ 1 ತಲಾಂತು ಬೇಕು ಅಂತ ಹೇಳಿ ಕೆಲಸದವ್ರು ಏನಾದ್ರು ಕೇಳಿದ ಹಾಗೆ ನಿಮ್ಗೆ ಕಾಣಿಸುತ್ತಾ ಸಾಮ್ಯ ರೂಪದಲ್ಲಿ? ಇಲ್ಲ. ಹಾಗಾದ್ರೆ ನಮಗೆ ಒಬ್ಬೊಬ್ಬ ವ್ಯಕ್ತಿಗೂ ಸಹ ಎಷ್ಟೆಷ್ಟು ಕೊಡ್ಬೇಕು ಅನ್ನುವಂತಹದ್ದು ದೇವರಿಗೆ ಬಿಟ್ಟಿರುವಂತಹದ್ದ, ಅಂದ್ರೆ ಯೇಸುಕ್ರಿಸ್ತರಿಗೆ ಬಿಟ್ಟಿರುವಂತಹದ್ದ. ಈ ಮನುಷ್ಯನಿಗೆ ನಾನು ಎಷ್ಟು ಕೊಡ್ಬೇಕು, ಈ ಮನುಷ್ಯನಿಗೆ ಎಷ್ಟು ಕೊಡ್ಬೇಕು, ಈ ಮನುಷ್ಯನಿಗೆ ಎಷ್ಟು ಕೊಡ್ಬೇಕು. ಇವರು ಅದನ್ನ ಫಸ್ಟ್ ಇಲ್ಲಿ ನೋಟ್ ಮಾಡ್ಕೋಬೇಕಾಗಿರುವಂತಹ ಪ್ರಪ್ರಥಮವಾಗಿರುವಂತಹ ಪಾಯಿಂಟ್ ಒಂದ್ ವೇಳೆ ನೀವು ಬರ್ಕೊಳ್ತಿದ್ರೆ, ಇವ್ರು ಯಾರು ಸಹ ಇದನ್ನು ಸಂಪಾದಿಸಿಕೊಂಡಿಲ್ಲ. ಹೌದಾ? 5 ತಲಾಂತು, 2 ತಲಾಂತು, 1 ತಲಾಂತು ಏನ್ ಸಿಕ್ತು ಇವ್ರಿಗೆ, ಇವರು ಅದನ್ನ ಸಂಪಾದಿಸಿಕೊಂಡಿಲ್ಲ, ಅರ್ನ್ ಮಾಡಿಲ್ಲ, ಕಷ್ಟಪಟ್ಟಿಲ್ಲ ಅದಕ್ಕೋಸ್ಕರ. ಅದು ಫ್ರೀ ಆಗಿ ಸಿಕ್ತು ಅವರಿಗೆ. ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್, ಎಷ್ಟೆಷ್ಟು ಸಿಕ್ತು ಅನ್ನುವಂತಹದ್ದು ಇವರು ಕೇಳ್ಕೊಂಡಿರುವಂತಹ ಮಾತ್ರಕ್ಕೆ ಇವ್ರಿಗೆ ಸಿಕ್ಕೋದಿಲ್ಲ. ದಣಿ ಎಷ್ಟು ಕೊಡಬೇಕು ಅಂತ ಅನ್ಕೊಂಡಿದ್ದಾರೋ ಅಷ್ಟನ್ನ ಕೊಡ್ತಾರೆ. ಹೌದಾ? ಇಲ್ಲಿ ದಣಿ ನ್ಯಾಯವಾಗಿರುವಂತಹದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 1 ತಲಾಂತು ಕೊಟ್ಟು ನೀನ್ ಅದನ್ನ 10 ಮಾಡ್ಬೇಕು ಅಂತ ಹೇಳಿ ಕೋರ್ಕೊಳ್ತಿಲ್ಲ ದಣಿ. 5 ತಲಾಂತು ಕೊಟ್ಟು ನೀನ್ 50 ಮಾಡ್ಬೇಕು ಅಂತಾನು ಕೋರ್ಕೊಳ್ತಿಲ್ಲ. ರೀಸನಬಲ್ ಆಗಿ ನಾನು ನಿಮ್ಗೆ ಎಷ್ಟೆಷ್ಟು ಕೊಟ್ಟಿದ್ದೀನೋ ಅದರ ಆಧಾರದ ಮೇಲೆ ನೀನ್ ಫಲಿಸಿದ್ರೆ ಸಾಕು ಅಲ್ವಾ? ನೀವು ಅದನ್ನೇ ಅಲ್ವಾ ನೋಡುವಂತಹ ಮುಂದೆ ಸಾಮ್ಯ ರೂಪದಲ್ಲಿ. 5 ಕೊಟ್ಟಿರುವಂತವ್ರು ಎಷ್ಟು ಮಾಡಿರ್ತಾರೆ? 10 ಮಾಡಿರ್ತಾರೆ. 2 ಕೊಟ್ಟಿರುವಂತವ್ರು ಎಷ್ಟು ಮಾಡಿರ್ತಾರೆ? 4 ಮಾಡಿರ್ತಾರೆ. ಹೌದಾ? ಹಾಗಾದ್ರೆ ಈ 2 ಕೊಟ್ಟಿರುವಂತಹ ವ್ಯಕ್ತಿ ಹತ್ರ ದಣಿ ಬಂದ್ಬಿಟ್ಟು ನಿಮ್ಗೆ 2 ಕೊಟ್ಟಿದ್ದೀನಲ್ವಾ, ನೀನು 10 ಮಾಡಿರ್ಬೇಕಿತ್ತಲ್ವಾ ಅನ್ನುವಂತಹ ಪ್ರಶ್ನೆ ಕೇಳ್ತಿಲ್ಲ. ಈ 2 ಕೊಟ್ಟಿರುವಂತಹ ವ್ಯಕ್ತಿ 4 ಮಾಡಿದ್ರು ಸಹ ಶಭಾಷ್, ಬಲ ಅಂತ ಹೇಳಿ ಹೇಳ್ತಿದ್ದಾರೆ. ಅದಕ್ಕರ್ಥ ದೇವರು ಎಷ್ಟು ಕೊಡ್ಬೇಕು ಅನ್ನುವಂತಹದ್ದು, ಅಂದ್ರೆ ಎಷ್ಟು ಬ್ರದರ್ ಎಷ್ಟು ಅಂತಿದಾರಲ್ವಾ, ಎಷ್ಟು ಅನ್ನುವಂತಹದ್ದು ಏನಿದು, ಏನದು ತಲಾಂತು ಅಂದ್ರೆ ಏನು ಅನ್ನುವುದಕ್ಕೆ ಮುಂದೆ ಬರೋಣ. ಅಂದ್ರೆ ಸತ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೊಳ್ಳಿ. ನಮಗೆ ಎಷ್ಟು ತಲಾಂತುಗಳನ್ನು ಕೊಡ್ಬೇಕು ಅನ್ನುವಂತಹ ದೇವರಿಗೆ ಬಿಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಅಧಿಕಾರ ನಮಗಿಲ್ಲ. ಅದು ಸೆಕೆಂಡ್ ಪಾಯಿಂಟ್. ನೀವಾಗ್ಲೇ ನೋಡಿದ್ರಲ್ಲ, ಫಸ್ಟ್ ಪಾಯಿಂಟ್ ಈಗಾಗ್ಲೇ ನಾನು ಹೇಳಿದ್ದೇನೆ. ಅದನ್ನ ಸಂಪಾದನೆ ಮಾಡ್ಕೊಂಡಿಲ್ಲ, ಅವರೇ ದಣಿನೇ ಕೊಟ್ಟಿರುವಂತಹದ್ದು, ಅದು ಫ್ರೀಯಾಗಿ ಕೊಟ್ಟಿರುವಂತಹದ್ದು. ನೆಕ್ಸ್ಟ್ ಪಾಯಿಂಟ್, ಅದು ಫ್ರೀಯಾಗಿ ಕೊಟ್ಟಂತಹ ಮಾತ್ರಕ್ಕೆ ಅದು ನಮ್ಮದಲ್ಲ. ಹೌದಾ? ಅದನ್ನ ನಾವು ಸಂಪಾದನೆ ಮಾಡ್ಕೊಂಡಿಲ್ಲ, ಅದನ್ನ ದಣಿ ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅದು ಉಚಿತವಾಗಿ ಕೊಟ್ಟ ಮಾತ್ರಕ್ಕೆ ಅದರ ಮೇಲೆ ನಾವು ಓನರ್ಸ್ ಅಲ್ಲ, ಅದು ನಮ್ಮದು ಸಂಪೂರ್ಣವಾಗಿ ಅಲ್ಲ. ನಮಗೆ ಇಷ್ಟ ಬಂದಂತೆ ಅದನ್ನ ಬಳಸ್ಕೊಳ್ತೀವಿ ಅಂದ್ರೆ ಆಗೋದಿಲ್ಲ. ನಾನು ಆಗ್ಲೇ ಹೇಳಿದೆ, ನಾವೆಲ್ಲರೂ ಸಹ ದೇವರ ದೃಷ್ಟಿಯಲ್ಲಿ ಸ್ಟೀವರ್ಡ್ಸ್ ಅಂತ ಹೇಳಿದ್ರೆ ಮ್ಯಾನೇಜರ್ಸ್. ನೀವು ಒಂದು ಕಡೆ ಮ್ಯಾನೇಜರ್ಸ್ ಆಗಿ ಕೆಲಸಕ್ಕೆ ಸೇರಿದ್ರೆ, ಒಂದು ಸ್ಕೂಲ್ ಅನ್ನು ಅಥವಾ ಇನ್ನೊಂದನ್ನು ನಿಮ್ಮ ಕೈಯಲ್ಲಿ ಕೊಡ್ತಾರೆ, ನಿಮ್ಮ ಅಥಾರಿಟಿಯಲ್ಲಿ ಕೊಡ್ತಾರೆ ನೋಡ್ಕೊಳ್ಲಿಕ್ಕೆ. ಒಂದು ಡಿಪಾರ್ಟ್ಮೆಂಟ್ ಅನ್ನು ನಿಮ್ ಕೈಯಲ್ಲಿ ಕೊಡ್ತಾರೆ. ಆ ಡಿಪಾರ್ಟ್ಮೆಂಟ್ ಅನ್ನು ನೀವು ಮ್ಯಾನೇಜ್ ಮಾಡ್ಬೇಕು. ಆ ಡಿಪಾರ್ಟ್ಮೆಂಟ್ ಅನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಮಾತ್ರ ನಿಮಗೆ ಇಷ್ಟ ಬಂದಂತೆ ನಡೆಸ್ಕೊಡೋನಿಲ್ಲ. ಹೌದಲ್ವಾ? ನಿಮಗೆ ಕೊಟ್ಟಿರುವಂತವರ ಉದ್ದೇಶ ಏನಿದೆಯೋ ಆ ಉದ್ದೇಶವನ್ನ ನೆರವೇರಿಸುವತ್ತ ನೀವು ಕೆಲಸ ಮಾಡಬೇಕು ಒಂದ್ ಕಡೆ ಮ್ಯಾನೇಜರ್ಸ್ ಆಗಿ ಸೇರಿದ್ರೆ. ನಿಜನಾ? ನಿಮಗೆ ಮ್ಯಾನೇಜರ್ಸ್ ಅನ್ನಾಗಿ ನಿಮ್ಮನ್ನ ಮಾಡಿ ನಿಮಗೆ ಸಂಬಳ ಕೊಡುವಂತವ್ರು ಯಾರಿದಾರೋ, ಆ ದಣಿ ಯಾರಿದ್ದಾರೆ, ದಣಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಎಂಪ್ಲಾಯರ್ ಯಾರಿದಾರೋ ಅವರ ಉದ್ದೇಶ ಸಾಧಿಸುವತ್ತ ನೀವು ಕೆಲಸ ಮಾಡಬೇಕು. ಅದಕ್ಕೆ ನಿಮಗೆ ಮ್ಯಾನೇಜರ್ಸ್ ಆಗಿ ಅಪಾಯಿಂಟ್ ಮಾಡಿ ನಿಮಗೆ ಸಂಬಳ ಕೊಡ್ತಿರುವಂತಹದ್ದು. ಹೌದಲ್ವಾ? ಇಲ್ಲೂ ಸಹ 5, 2, 1 ಕೊಟ್ಬಿಟ್ಟು ಈ 5, 2, 1 ತಗೊಂಡಿರುವಂತಹದ್ರ ಮೇಲೆ ಓನರ್ಸ್ ಅಲ್ಲ, ಅದರ ಮೇಲೆ ಓನರು ಕೊಟ್ಟಿರುವಂತಹ ದಣಿನೇ ಇನ್ನೂ ಸಹ. ಆದ್ರೆ ಇವರು ಆ ತಲಾಂತುಗಳ ಮೇಲೆ ಸ್ಟೀವರ್ಡ್ಸ್ ಆಗಿ, ಮ್ಯಾನೇಜರ್ಸ್ ಆಗಿ ಅಪಾಯಿಂಟ್ ಆಗಿರುವಂತಹ ಜನ. ನನಗೆ ಯಾಕೆ 5 ಕೊಟ್ಟೆ ಅನ್ನುವಂತಹ ಪ್ರಶ್ನೆ ಮಾಡುವಂತಹ ಸೀನ್ ಎಲ್ಲ ಇಲ್ಲ. ನನಗೆ ಯಾಕೆ 2 ಕೊಟ್ಟೆ ಅನ್ನುವಂತ ಕೇಳುವಂತಹ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ತಗೊಂಡಿರುವಂತವರಿಗೆ ಇಲ್ಲ. ಅದು ದೇವರ ಡಿಸ್ಕ್ರಿಷನ್. ಒಬ್ರಿಗೆ 5 ಕೊಟ್ಟಿರ್ಬೋದು, ಒಬ್ರಿಗೆ 2 ಕೊಟ್ಟಿರ್ಬೋದು, ಒಬ್ರಿಗೆ 1 ಕೊಟ್ಟಿರ್ಬೋದು. ಓಕೆ, ಈಗ ಅದರ ದೇವರು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಪ್ರತಿಫಲ ಮಾತ್ರ ತಾನು ಎಷ್ಟು ಕೊಟ್ಟರು ಅದ್ರ ಬೇಸಿಸ್ ಮೇಲೆ ಆಗಿರುತ್ತೆ. ಬಂದ್ಬಿಟ್ಟು 2 ಕೊಟ್ಟಿರುವಂತಹ ವ್ಯಕ್ತಿ ಹತ್ರ ನಿಮ್ಗೆ 10 ತರ ಫಲಿಸ್ಬೇಕು, 5 ಕೊಟ್ಟಿದ್ದೀನಲ್ವಾ ಆ ವ್ಯಕ್ತಿ ತರ ನೀನ್ ಫಲಿಸ್ಬೇಕು ಅಂತ ದೇವ್ರು ಕೇಳ್ತಿಲ್ಲ. ನಿನಗ್ ನಾನು ಎಷ್ಟು ಕೊಟ್ಟಿದ್ದೀನೋ ಅದರಲ್ಲಿ ನೀನ್ ಫಲಿಸ್ತಿದ್ಯಾ ಅನ್ನುವಂಥದ್ದು ದೇವರ ಪ್ರಶ್ನೆ ಕೊನೆ ಇದೆ. ಓಕೆ, ಇಷ್ಟು ಅರ್ಥ ಆಗಿದ್ರೆ ಸ್ವಲ್ಪ ಮುಂದೆ ಹೋಗೋಣ. ಈಗ ಒಬ್ಬ ವ್ಯಕ್ತಿಗೆ ಹೋಗ್ಬೇಕಾದ್ರೆ ಜರ್ನಿಯ ಮುಂಚೆ, ಜರ್ನಿಗೆ ಹೋಗ್ತಿರುವಂತಹ ವ್ಯಕ್ತಿ ಖಚಿತವಾಗಿ ವಾಪಸ್ ಬರ್ತಾನೆ ಅಂತ ಇಲ್ಲಿರುವಂತಹ ಎಲ್ಲರಿಗೂ ಗೊತ್ತು.
ಕೊಟ್ಟಿರ್ಬೇಕಾದ್ರೆ ಎಲ್ಲರಿಗೂ ಸಹ ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಯ್ತು ಅಂತ ನೋಡ್ಕೊಳ್ತಿದೀವಿ. ಅನ್ಈವನ್ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಬೇರೆ ಬೇರೆ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಯ್ತು. ಆ ಬೇರೆ ಬೇರೆ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರುವಂತಹದ್ದು ದೇವರಿಗೆ ಬಿಟ್ಟಿರುವಂತಹದ್ದು, ಎಷ್ಟೆಷ್ಟು ಕೊಟ್ರು ಅಂತ ಹೇಳಿ. ಈಗ ಏನ್ ಕೊಟ್ರು? ತಲಾಂತುಗಳು ಅಂತ ಓದ್ಕೊಳ್ತಿದೀವಲ್ವಾ. ಏನು ತಲಾಂತುಗಳು ಅಂದ್ರೆ ಏನು? ಇಷ್ಟಕ್ಕೂ ಸಾಕಷ್ಟು ಜನ ನಿಮ್ಮಲ್ಲಿ ಉತ್ತರ ಕೊಟ್ರಿ, ಎಲ್ಲವೂ ಸಹ ಸರಿಯಾಗಿದೆ, ಹೌದಾ? ಕೆಲವರಿಗೆ ವಾಕ್ಯ ಹೇಳುವಂತಹ ಭಾಗ್ಯ, ಕೆಲವರಿಗೆ ಹಾಡನ್ನ ಹೇಳಿ ದೇವರ ನಾಮವನ್ನ ಘನತೆಗೆ ತರುವಂತಹ ಭಾಗ್ಯ. ಸಾಕಷ್ಟು ಜನರನ್ನ ಹಾಡನ್ನ ಹೇಳಿ, ಸಾಕಷ್ಟು ಜನ ಹಾಡುಗಳನ್ನ ಹೇಳಿ ಬೇರೆಯವರನ್ನ ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬಂದಿರುವಂತವ್ರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ಪ್ರತ್ಮಿನ್ಸ್ ಇವ್ರನ್ನೆಲ್ಲ ನೀವು ನೋಡಿದಿರಲ್ವಾ, ಮೋಸಸ್ ರಾಜಶೇಖರ್, ಇವರೆಲ್ಲರೂ ಸಹ ಹಾಡುಗಳ ಮೂಲಕವಾಗಿ ರಕ್ಷಣೆ ಮಾರ್ಗದಲ್ಲಿ ಸಾಕಷ್ಟು ಜನರನ್ನ ಕರ್ಕೊಂಡು, ಜಾನ್ಸನ್ ವಿಕ್ಟರ್ ಅನ್ನ ಅವರು, ಇವರೆಲ್ಲ ಹಾಡುಗಳ ಮೂಲಕವಾಗಿ ದೇವರ ಕಡೆ ಸಾಕಷ್ಟು ಜನರನ್ನ ಸೆಳೆದಿರುವಂತವ್ರು. ನಿಜನ? ಒಬ್ಬರಿಗೆ ವಾಕ್ಯ ಹೇಳುವಂತಹ ಭಾಗ್ಯ, ಒಬ್ಬರಿಗೆ ಹಾಡನ್ನ ಹೇಳಿ ದೇವರ ನಾಮದಲ್ಲಿ ಕರ್ಕೊಂಡು ಬರುವಂತಹ ಭಾಗ್ಯ. ಇನ್ನು ಏನೇನು, ಇನ್ನು ಏನೇನ ಯಾವ್ಯಾವ ವರಗಳಿದೆ? ವರಗಳು ಅಂದ್ರೆ ಸತ್ಯವೇದಲ್ಲಿ ಬರೆದಿರುವಂತಹ ವರಗಳು ಅನ್ಕೋಬೇಡಿ, ಇಲ್ಲಿ ಕೊಟ್ಟಿರುವ ದೇವರು ಇಲ್ಲಿ ಕೊಟ್ಟಿರುವಂತಹ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ಇದೀನಿ. ಓಕೆ, ಹೇಳಿ, ಇನ್ನು ಯಾವ್ಯಾವ ರೀತಿಯಾಗಿರುವಂತಹ ಟ್ಯಾಲೆಂಟ್ ಇದೆ ಮನುಷ್ಯರಿಗೆ? ಸಂತೈಸುವಂತದ್ದು, ಸಂತೈಸುವಂತಹದ್ದು, ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಸತ್ಕಾರ್ಯಗಳನ್ನು ಮಾಡುವಂತಹದ್ದು. ಆಮೇಲೆ ಮುಂದೆ ಪ್ರಾರ್ಥನೆ ಮಾಡುವಂತವರು, ಪ್ರಾರ್ಥನೆ ಮಾಡುವಂತಹದ್ದು. ಆಮೇಲೆ ಸುವಾರ್ತೆ ಸಾರುವುದು, ಸುವಾರ್ತೆ ಸಾರುವಂತಹದ್ದು. ಓಕೆ, ನಾನು ಆಮೇಲೆ ಅಂದ್ರೆ ನೀವು ನಿಲ್ಲಿಸ್ಬಿಡ್ತಾರೆ, ಇನ್ನೊಂದು 3ರಿಂದ 4 ಹೇಳಿ, ಹೌದಾ ಇಲ್ವಾ? ಅಷ್ಟೇ, ಯಾಕಂದ್ರೆ ನಮ್ಗೆ ಗೊತ್ತಿರುವಂತಹ ಬೆಸ್ಟ್ ಟ್ಯಾಲೆಂಟ್ಸ್ ಅದು ನೋಡೋಣ ಮುಂದೆ. ದೇವರು ಕೊಟ್ಟಿರುವಂತಹ ಟ್ಯಾಲೆಂಟ್ಸ್ ಇನ್ನು ಎಷ್ಟು ಬ್ರಾಡ್ ಆಗಿ, ಎಷ್ಟು ಡೈವರ್ಸ್ ಆಗಿದೆ ಅಂತ ಹೇಳಿ. ಓಕೆ, ಇಷ್ಟಕ್ಕೂ ಇಲ್ಲಿ 3 ಜನರನ್ನ ನೀವು ನೋಡ್ತಿದ್ದೀರಲ್ವಾ, ಈ ಸಾಮ್ಯ ರೂಪದಲ್ಲಿ 3 ಆಳುಗಳನ್ನ ನೋಡ್ತಿದ್ದೀರಲ್ವಾ. ಇಲ್ಲಿ ಯಾರಾದ್ರೂ ಆಳು ನನ್ಗೇನು ಕೊಟ್ಟಿಲ್ಲ ಅನ್ನೋದನ್ನಿ ಅನ್ನುವಂತ ಇದಾರ? ನನ್ಗೇನು ಕೊಟ್ಟಿಲ್ಲ, ಅವ್ರಿಗೆ ಎಲ್ಲರಿಗೂ ಕೊಟ್ಟರು, ಎಲ್ರಿಗೂ ಕೊಟ್ಟಿದ್ದಾರೆ. ಆ ಪಾಯಿಂಟ್ ಅನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿರುವಂತಹ ಎಲ್ಲಾ ಆಳುಗಳಿಗೂ ಸಹ, ಅಲ್ಲಿರುವಂತಹ ಎಲ್ಲಾ ಆಳುಗಳಿಗೂ ಸಹ, ತನ್ನ ಮನೆಯಲ್ಲಿರುವಂತಹ ಎಲ್ಲ ಕೆಲಸದವರಿಗೂ ಸಹ ಏನೋ ಒಂದನ್ನ ಕೊಟ್ಟೇ ಹೋಗಿದ್ದಾರೆ. ಅವಾಗವಾಗ ಯಾವಾಗ್ಲಾದ್ರೂ ನಮಗನ್ಸಿದ್ರೆ ದೇವರು ನನಗೆ ಏನು ಕೊಟ್ಟಿಲ್ಲ, ಆ ಕಡೆ ನಂಗೆ ವಾಕ್ಯ ಹೇಳಿಕ್ ಬರಲ್ಲ, ಈ ಕಡೆ ನನ್ ಹಾಡು ಹೇಳಿಕ್ ಬರಲ್ಲ, ಈ ಕಡೆ ಸುವಾರ್ತೆ ಸಾರ್ಲಿಕ್ ಬರಲ್ಲ, ಇನ್ನೊಂದನ್ನು ಮಾಡ್ಲಿಕ್ ಬರಲ್ಲ, ಏನು ಮಾಡ್ಲಿಕ್ ಬರಲ್ಲ ಅಂದ್ರೆ ನಾವು ಸೋಮೇರಿಗಳೇ ಹೊರತಾಗಿ ದೇವರು ಕೊಡದೇ ಇರುವಂತಹ ಕಾರಣದ ನಿಮಿತ್ತ ನಾವು ಮಾಡದೇ ಇರುವಂತವರಲ್ಲಿ. ನಿಮ್ಗೆ ಅರ್ಥ ಆಯ್ತಾ ಈ ಪಾಯಿಂಟ್? ಯಾಕಂದ್ರೆ ಈ ಸಾಮ್ಯ ರೂಪದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 4 ಜನ ಆಳುಗಳಿದ್ರು, ಆ 4 ಜನ ಆಳುಗಳಲ್ಲಿ ಒಬ್ಬರಿಗೆ 5 ಸಿಕ್ತು, ಒಬ್ಬರಿಗೆ 2 ಸಿಕ್ತು, ಒಬ್ಬರಿಗೆ 1 ಸಿಕ್ತು, ಇನ್ನೊಬ್ಬರಿಗೆ ಏನು ಸಿಕ್ಕಿಲ್ಲ ಅನ್ನುವಂತೆ ಬರ್ಸಿಲ್ಲ ಈ ಸಾಮ್ಯ ರೂಪವನ್ನು. ಇರುವಂತಹ 3 ಜನ, ಆ 3 ಜನರಲ್ಲಿ ಒಬ್ರಿಗೆ 5, ಒಬ್ರಿಗೆ 2, ಒಬ್ರಿಗೆ 1 ಸಿಕ್ತು. ಏನೂ ಇಲ್ಲದೆ ಇರುವಂತವ್ರು ಯಾರು ಇಲ್ಲ. ಇದು ನಮ್ಗೆ ಅರ್ಥ ಆದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲೂ ಸಹ ಹಾಗಾದ್ರೆ ದೇವರು ಎಲ್ಲರಿಗೂ ಒಂದಲ್ಲ ಒಂದು ವಿಚಾರವನ್ನ ಕೊಟ್ಟಿದ್ದಾರೆ. ಎಲ್ಲವೂ ಸಹ ಎಲ್ಲರ ಹತ್ರನೂ ಇಲ್ಲದೆ ಇರ್ಬೋದು, ನಿಜಾನ? ನಾನು ಇದು ಮಾಡ್ತೀನಿ ಬ್ರದರ್, ನಾನು ಅದು ಮಾಡ್ತೀನಿ ಬ್ರದರ್, ನಾನು ಸುವಾರ್ತೆನೂ ಹೇಳ್ತೀನಿ, ಇದನ್ನು ಮಾಡ್ತೀನಿ ಅನ್ನುವಂತೆ ಇರುವಂತಹ ಜನ ಇಲ್ಲದೆ ಇರ್ಬೋದು ನಿಮ್ಮ ಕಣ್ಣಿಗೆ. ಆದ್ರೆ ಒಂದಲ್ಲ ಒಂದು ವಿಚಾರ ದೇವರಿಂದ ಪಡ್ಕೊಂಡಿರುವಂತವ್ರು ಖಚಿತವಾಗಿ ಪ್ರಪಂಚದಲ್ಲಿ ಇದ್ದಾರೆ, ಸಂಘದಲ್ಲಿ, ಸಭೆಯಲ್ಲಿ ಇದ್ದಾರೆ, ಆ ಗುಂಪಿನಲ್ಲಿ, ದೇವರು ಆರಿಸ್ಕೊಂಡಿರುವಂತಹ ಗುಂಪಿನಲ್ಲಿ ಇದ್ದಾರೆ. ಹಾಗಾದ್ರೆ ಯಾರಾದ್ರೂ ನಿಮ್ಮ ಮುಂದೆ ಇನ್ ಮುಂದೆ ಬ್ರದರ್ ಏನು ಬರೋದಿಲ್ಲ, ಬರ್ತೀನಿ ಕೂತ್ಕೊಳ್ತೀನಿ ಕೇಳ್ತೀನಿ ಹೋಗ್ತೀನಿ, ಬರ್ತೀನಿ ಕೂತ್ಕೊಳ್ತೀನಿ ಕೇಳ್ತೀನಿ ಹೋಗ್ತೀನಿ, ಯಾವ ಕೆಲಸದ ನಿಮಿತ್ತ ನಾನು ಉಪಯೋಗ ಆಗೋದಿಲ್ಲ. ಕೆಲಸದ ನಿಮಿತ್ತ ಅಂತ ಹೇಳಿದ್ರೆ ನೀವು ಒಬ್ಬರಿಗೆ ಸೇವೆ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ನನಗೆ ಇದೊಂದೇ ಕೆಲಸ ಅಂತ ನಾನು ಹೇಳ್ತಿಲ್ಲ. ನನಗೆ ಯಾವ ಟ್ಯಾಲೆಂಟ್ ಅನ್ನು ದೇವರು ಕೊಟ್ಟೇ ಇಲ್ಲ ಬ್ರದರ್, ನನ್ನ ಜೀವನದಲ್ಲಿ ಒಂದು ಅವಕಾಶನೂ ಇಟ್ಟೇ ಇಲ್ಲ ಅನ್ನುವಂತೆ ಹೇಳುವಂತವರು ಸೋಂಬೇರಿಗಳೇ ಹೊರತಾಗಿ ಅವಕಾಶ ಇಲ್ಲದೆ ಇರುವಂತವ್ರು ಅಂತ ಖಚಿತವಾಗಿ ಅಲ್ಲ. ಯಾಕಂದ್ರೆ ದೇವರು ಯಾರನ್ನೂ ಸಹ ಬರೆದು ಬಿಟ್ಬಿಟ್ಟು ಹೋಗೇ ಇಲ್ಲ. ಒಬ್ಬರಿಗೆ ವಾಕ್ಯ ಹೇಳುವಂತಹದ್ದು ಇಲ್ಲದೆ ಇರ್ಬೋದು, ಒಬ್ಬರಿಗೆ ಹಾಡು ಹೇಳುವಂತಹದ್ದು ಇಲ್ಲದೆ ಇರ್ಬೋದು, ಒಬ್ಬರಿಗೆ ಅವರು ಯಾರ್ಯಾರು ಸಿಗ್ತಾರೋ ಅವ್ರ ಸಂಬಂಧಿಕರಲ್ಲಿ, ಬಂಧು ಬಳಗದಲ್ಲಿ ಅವರಿಗೆ ವಾಕ್ಯ ಹೇಳುವಂತಹ ಟ್ಯಾಲೆಂಟ್ ಸಾಕಷ್ಟು ಜನರಿಗಿರುತ್ತೆ. ಅವ್ರು ಸ್ಟೇಜ್ ಮೇಲೆ ಮಾತಾಡೋದಿಲ್ಲ, ಅವ್ರು ಯಾವತ್ತೂ ಸಹ ಇನ್ನೊಂದ್ ಕಡೆ ಹೋಗಿ ಮೈಕ್ ಹಿಡ್ಕೊಂಡು ಹಾಡು ಹೇಳೋದಿಲ್ಲ. ಆದ್ರೆ ಯಾರಾದ್ರೂ ಸಿಕ್ಕಿದ್ರೆ ಅವರ ಕೈಗೆ ಖಚಿತವಾಗಿ ಸುವಾರ್ತೆ ಹೇಳಿ ಮನೆಗೆ ಕಳಿಸ್ತಾರೆ. ಈ ತರ ಎಷ್ಟು ಜನ ಇದ್ದಾರೆ ಇವತ್ತ ಪ್ರಪಂಚದಲ್ಲಿ. ಮೇಲೆ ಕಾಣಿಸ್ತಾ ಇರುವಂತವ್ರು, ಸ್ಟೇಜ್ ಮೇಲೆ ಕಾಣಿಸ್ತಾ ಇರುವಂತವ್ರು, ಕೆಳಗಡೆ ನಿಂತು ದೇವರ ರಾಜ್ಯಕ್ಕೋಸ್ಕರ ಶ್ರಮಿಸಿ ಮಲ್ಟಿಪ್ಲೈ ಮಾಡ್ಲಿಕ್ಕೋಸ್ಕರ, ಆತ್ಮಗಳನ್ನ ಮಲ್ಟಿಪ್ಲೈ ಮಾಡ್ಲಿಕ್ಕೋಸ್ಕರ, ಆತ್ಮಗಳನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಕಷ್ಟಪಡ್ತಿರುವಂತವ್ರು, ಶ್ರಮಿಸ್ತಿರುವಂತವ್ರು, ನಿಜನಾ? ಓಕೆ, ಇದನ್ನು ಹೊರತುಪಡಿಸಿ ಇನ್ನು ಮುಂದೆ ಹೋಗ್ತಾ ಇನ್ನೊಬ್ರು ಹೇಳಿದ್ರು ಸಂತೈಸುವಂತಹದ್ದು.
ನಿಜವಾಗ್ಲೂ ದೇವ್ರು ಕೊಟ್ಟಿರುವಂತಹ ಟ್ಯಾಲೆಂಟ್ ಅದು, ಇದು ಎಲ್ರಿಗೂ ಬರುವಂತಹದ್ದಲ್ಲ ಅದು. ಹೌದಲ್ವಾ? ನೀವು ಮದರ್ ತೆರೇಸಾನ ನೋಡ್ತೀರಲ್ವಾ? ಯಾರಾದ್ರೂ ನನಗೇನು ಟ್ಯಾಲೆಂಟ್ ಇಲ್ಲ ಬ್ರದರ್, ಏನು ಕೊಟ್ಟೇ ಇಲ್ಲ ದೇವರು ಅಂತ ಹೇಳುವಂತವ್ರು, ಒಂದ್ಸಾರಿ ಟ್ಯಾಲೆಂಟ್ ಅನ್ನುವಂತಹದ್ದು ಯಾವ್ಯಾವ ತರ ಇರುತ್ತೆ, ಯಾವ್ಯಾವ ವಿಧದಲ್ಲಿ ಇರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನೋಡಿ. ಮದರ್ ತೆರೇಸಾ ಅವ್ರು ನಮಗ್ ಗೊತ್ತಲ್ವಾ, ಅವರು ಎಂತೆಂತ ರೋಗಿಗಳಿಗೆ ಸೇವೆ ಮಾಡ್ತಿದ್ರು ಅಂತ ಹೇಳಿ ನಮಗ್ ಗೊತ್ತಲ್ವಾ. ಪೇಷಂಟ್ಸ್ಗೋಸ್ಕರ, ಮಕ್ಕಳಿಗೋಸ್ಕರ, ಆಗದೇ ಇರುವಂತವರಿಗೋಸ್ಕರ ಉಚಿತವಾಗಿ ಹೇಗೆಲ್ಲ ಇವ್ರು ಕಷ್ಟಪಟ್ಟು ಅದನ್ನ ತಗೊಂಡ್ ಬಂದು ಮಕ್ಕಳಿಗೆ, ಅಲ್ಲಿರುವಂತಹ ರೋಗಿಗಳಿಗೆ, ಅಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿರುವಂತಹ ಜನರಿಗೆ ಇಡ್ತಿದ್ರು ಅಂತ ನಮಗ್ ಗೊತ್ತಲ್ವಾ. ಅವ್ರು ದೇವ್ರು ಕೊಟ್ಟಿದ್ದಂತಹ ಟ್ಯಾಲೆಂಟ್ ಒಂದು ಏನು, ಪ್ರೀತಿ ತೋರಿಸುವಂತಹದ್ದು ಅಷ್ಟೇ. ಅದೊಂದು ಟ್ಯಾಲೆಂಟ್ ಅದು. ಎಲ್ರು ಮಾಡ್ಲಿಕ್ಕಾಗತ್ತ ಕೆಲಸವನ್ನ ನಾವು ಮಾಡು ಅಂತ ಹೇಳಿದ್ರೆ ಮಾಡ್ತೀವ? ಅಷ್ಟೊಂದು ನೀವೊಂದು ಗಾಯವನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕೀವು, ಅದರಲ್ಲಿರುವಂತಹ ರಕ್ತ, ಇನ್ನೊಂದು ಎಲ್ಲ ಇನ್ಫೆಕ್ಷನ್ ಆಗಿ ಹುಳುಗಳು ಬಿದ್ದಿರುವಂತಹ ಇತಿಹಾಸಗಳು ಇರುತ್ತೆ. ಎಲ್ಲರೂ ಸಹ ಹೋಗಿ ಟಚ್ ಮಾಡೋದಿಲ್ಲ, ಎಲ್ಲರೂ ಸಹ ಕಂಫರ್ಟಬಲ್ ಆಗಿರೋದಿಲ್ಲ, ವಾಂತಿ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ ತುಂಬಾ ಜನ. ನಿಜನ? ಅಂತ ಸಮಯದಲ್ಲಿ ಹೋಗಿ ಅದನ್ನ ಕ್ಲೀನ್ ಮಾಡಿ ಅವರನ್ನ ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಅದಕ್ಕೆ ಚಿಕಿತ್ಸೆ ಕೊಟ್ಟು, ಆಗಿನ ಕಾಲದಲ್ಲಿ ಪ್ಲೇಗ್ ಅನ್ನುವಂತಹ ತುಂಬಾ ದೊಡ್ಡ ಕಾಯಿಲೆ ಮದರ್ ತೆರೇಸಾ ಇದ್ದಂತಹ ಕಾಲದಲ್ಲಿ, ಹೌದಲ್ವಾ? ರಸ್ತೆಯಲ್ಲಿ ಬಿದ್ದಿರ್ತಿದ್ರು ಜನ, ಬಳಲ್ತಾ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದ್ ಕಡೆ ಕೂರಿಸಿ ಅವ್ರಿಗೆಲ್ಲ ಊಟ ಕೊಟ್ಟು, ಇವರು ಮದ್ವೆಗೆಲ್ಲಾದ್ರೂ ಹೋದ್ರೆ, ಫಂಕ್ಷನ್ಸ್ಗೆಲ್ಲಾದ್ರೂ ಹೋದ್ರೆ ಅದನ್ನೆಲ್ಲ ಊಟ ಮಿಕ್ಕಿರುವಂತಹದನ್ನ ತಗೊಂಡ್ ಬರುವಂತಹದ್ದೇನು, ಇದು ಎಲ್ರ ಕೈಲೂ ಮಾಡ್ಲಿಕ್ಕೆ ಆಗುವಂತಹದ್ದಲ್ಲ ಅಲ್ವಾ? ಯಾಕಂದ್ರೆ ಪ್ರೀತಿ ತೋರಿಸುವಂತಹದ್ದೇ ಒಂದು ಟ್ಯಾಲೆಂಟ್. ನನಗೇನು ದೇವ್ರು ಕೊಟ್ಟಿಲ್ಲ ಅನ್ನುವಂತ ಒಂದ್ಸರಿ ಯೋಚನೆ ಮಾಡಿ. ಟ್ಯಾಲೆಂಟ್ ಅನ್ನುವಂತಹದ್ದು ಬರೀ ಸ್ಟೇಜ್ ಮೇಲೆ ನಿಂತು ಹಾಡು ಹೇಳುವುದನ್ನ, ವಾಕ್ಯ ಹೇಳುವಂತಹದ್ದು ಅಲ್ಲ. ಇಷ್ಟು ಬ್ರಾಡ್ ಆಗಿದೆ, ಇಷ್ಟೊಂದು ಅಗಲವಾಗಿದೆ ಟ್ಯಾಲೆಂಟ್ ಅನ್ನುವಂತಹ ದೇವರು ಒಬ್ಬೊಬ್ಬರಿಗೆ ಕೊಟ್ಟಿರುವಂತಹದ್ದು. ಒಬ್ಬರಿಗೆ ಪ್ರೀತಿ ತೋರಿಸುವಂತಹದ್ದು, ಇನ್ನೊಬ್ಬರಿಗೆ ಸಮಾಧಾನದಿಂದ ಇನ್ನೊಬ್ಬರಿಗೆ ಹೇಳುವಂತಹದ್ದು, ಇನ್ನೊಬ್ಬರಿಗೆ ಸಾತ್ವಿಕದಿಂದ ಉತ್ತರ ಕೊಡುವಂತಹದ್ದು. ಹೌದಾ? ಒಂದ್ಸರಿ ಯೋಚನೆ ಮಾಡ್ಬೇಕಷ್ಟೇ. ನಾವು ಕಣ್ಮುಚ್ಕೊಂಡು ದೇವ್ರೆ ನೀನ್ ನನಗೆ ಕೊಟ್ಟಿರುವಂತಹ ಟ್ಯಾಲೆಂಟ್ ಏನು ಅಂತ ಕುತ್ಕೊಂಡು ಯೋಚನೆ ಮಾಡ್ಬೇಕೆ ಹೊರತಾಗಿ ನನಗೆ ದೇವ್ರು ಏನು ಕೊಟ್ಟಿಲ್ಲ ಅನ್ನುವಂತಹದ್ದು ನಮ್ಮ ಬಾಯಲ್ಲಿ ಬರಬಾರದು, ನಮ್ಮ ಆಲೋಚನೆಗಳಲ್ಲೂ ಬರಬಾರದು. ಯಾಕಂದ್ರೆ ದೇವರ ಕಡೆಯಿಂದ ಏನು ಪಡ್ಕೊಳ್ದೇ ಇರುವಂತವ್ರು ಯಾರೂ ಇಲ್ಲ. ಈ ಸಾಮ್ಯ ರೂಪದಲ್ಲೂ ಯಾರು ಇಲ್ಲ, ಈ ಲೋಕದಲ್ಲೂ ಯಾರು ಇಲ್ಲ. ಒಂದಲ್ಲ ಒಂದು ವಿಚಾರವನ್ನ ದೇವರು ಖಂಡಿತವಾಗಿ ಕೊಟ್ಟಿದ್ದಾರೆ. ನಾವು ಹುಡುಕಿದೇವ ಯಾವತ್ತಾದ್ರೂ? ಇಲ್ಲ ಅಲ್ವಾ? ಹುಡುಕದೆ ನನಗೆ ದೇವ್ರು ಏನು ಕೊಟ್ಟಿಲ್ಲ ಅನ್ನುವಂತಹದ್ದು ಯಾಕೆ ನ್ಯಾಯ? ನಾವೇನು ಕೊಟ್ಟಿಲ್ಲ, ನಾವೇನು ದೇವ್ರ ಕಡೆಯಿಂದ ಪಡ್ಕೊಂಡಿಲ್ಲ ಅಂತ ಮಾತ್ರಕ್ಕೆ ಕೊನೆಯಲ್ಲಿ ನಮಗ್ ಬರುವಂತಹ, ಮತ್ತೆ ಬರ್ತಾರಲ್ವಾ ದನಿ ವಾಪಸ್, ಅವ್ರು ಬಂದ ನಂತರ ಮತ್ತೆ ನಮ್ಮನ್ನ ಪ್ರಶ್ನೆ ಕೇಳುವಂತಹದನ್ನು ನಿಲ್ಸೋದಿಲ್ಲ. ನಮ್ಗೆ ಏನು ಕೊಟ್ಟಿಲ್ಲ ನೀನ್ ನೋಡು ಅಂತ ಹೇಳಿ ಬರಿಗೈಯನ್ನ ತೋರಿಸಿದ ತಕ್ಷಣ ನಮಗ ಅವ್ರ ಪ್ರಶ್ನೆ ಕೇಳುವಂತಹದ್ದು, ಮತ್ತೆ ನಮಗ್ ಮುಂದೆ ಹಾಕ್ಬೇಕಾಗಿರುವಂತಹ ಶಿಕ್ಷೆ ಇದು ಯಾವ್ದು ತಪ್ಪೋದಿಲ್ಲ. ಇದನ್ನು ನೆನ್ಪಿಟ್ಕೊಡೋಣ. ಈಗವರೆಗೂ ಆಲೋಚನೆ ಮಾಡಿರುವಂತಹ ಸಾಮ್ಯ ರೂಪದಲ್ಲಿ ಇಷ್ಟ ಅರ್ಥ ಆಗಿದೆ ನಮಗೆ. ದೇವರು ಎಷ್ಟು ಬೇಕಾದ್ರೂ ಕೊಡ್ಬೋದು ಒಬ್ಬ ವ್ಯಕ್ತಿಗೆ, ಇನ್ನೊಬ್ಬ ವ್ಯಕ್ತಿಗೆ ಆ ವ್ಯಕ್ತಿಗಿಂತ ಸ್ವಲ್ಪ ಕಮ್ಮಿ ಕೊಡ್ಬೋದು. ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಅಧಿಕಾರ ನಮ್ಗಿಲ್ಲ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅದನ್ನ ನಾವು ಅರ್ನ್ ಮಾಡಿರುವಂತಹದ್ದು, ಸಂಪಾದನೆ ಮಾಡ್ಕೊಂಡಿರುವಂತಹದ್ದಲ್ಲ, ಉಚಿತವಾಗಿ ನಮಗೆ ಸಿಕ್ಕಿರುವಂತಹದ್ದು. ಅದ್ರ ಸಿಕ್ಕಿರ್ಬೇಕಾದ್ರೆ ಮಾತ್ರ ಅದನ್ನ ಕಷ್ಟಪಟ್ಟು ಏನು ಮಾಡ್ಬೇಕಂತ, ಸಿಕ್ಕಿರುವಂತಹ ತಲಾಂತನ ಕಷ್ಟಪಟ್ಟು ಏನೋ ಮಾಡ್ಬೇಕು. ಆ ಕಷ್ಟಪಟ್ಟು ಏನ್ ಮಾಡ್ಬೇಕು ಅನ್ನುವಂತಹದನ್ನ ನೋಡುವುದಕ್ಕಿಂತ ಮುಂಚೆ ಈ ತಲಾಂತು ಅನ್ನುವಂತಹದ್ದು ಇನ್ನೂ ಎಷ್ಟು ಬ್ರಾಡ್ ಆಗಿದೆ ಅಂತ ಹೇಳಿ ನಾವು ನೋಡಿದಾಗ, ಪ್ರೀತಿ ತೋರಿಸುವಂತಹದ್ದು ಒಂದು ತಲಾಂತು, ಸಂತೈಸುವಂತಹದ್ದು ಒಂದು ತಲಾಂತು, ಆಧರಿಸುವಂತಹದ್ದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಬುದ್ಧಿ ಹೇಳುವಂತಹದ್ದು ಒಂದು ತಲಾಂತು. ಇದರಲ್ಲಿ ಎಲ್ಲವೂ ಸಹ ಎಲ್ಲರಿಗೂ ಇರೋದಿಲ್ಲ. ಅದರ ಜೊತೆ ಅದನ್ನು ಹೊರತುಪಡಿಸಿ ಅದರ ಜೊತೆಯಲ್ಲಿ ಸ್ವಲ್ಪ ಜನರಿಗೆ ಇದು ಯಾವ ಅವಕಾಶನೂ ಇಲ್ಲ ಅಂತ ಅನ್ಕೊಳ್ಳಿ. ಚಿನ್ನದಂತ ಇಬ್ರು ಮಕ್ಕಳನ್ನ ಕೊಟ್ಟಿರ್ತಾರೆ ದೇವ್ರು, ಹೌದಾ ಇಲ್ವಾ? ಈ ಮಕ್ಕಳ ಕುರಿತಂತೆ ಇವ್ರು ಏನ್ ಮಾಡ್ಬೇಕು ಇವಾಗ? ದೇವರಲ್ಲಿ ಬೆಳೆಸ್ಬೇಕು. ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಒಂದ್ಸರಿ ನೋಡಿ, ಆ ತಲಾಂತ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹದ್ದು ಅಂತ. ನಾವ್ ಅನ್ಕೊಳ್ತಿರುವಂತಹ ದೇವ್ರು ನಮಗೇನು ಕೊಟ್ಟಿಲ್ಲ ಅಂತ. ನಾನು ಆಗ್ಲೇ ಹೇಳಿದ್ನಲ್ವಾ, ಮುತ್ತಿನಂತ ಇಬ್ರು ಮಕ್ಳು ಇರ್ತಾರೆ. ಆ ಮಕ್ಕಳು ತಂದೆ ತಾಯಿ ಹೆಂಗೆ ಹೇಳ್ತಿರ್ತಾರೋ ಹಂಗೆ ನೀಟಾಗಿ ಕೇಳ್ಕೊಂಡು ಹೋಗ್ತಿರ್ತಾರೆ. ಅವ್ರನ್ನ ಬೆಳೆಸ್ಬಿಟ್ರೆ ಸಾಕು. ಅವರೇ ಅವ್ರಿಗೆ ದೇವ್ರು ಕೊಟ್ಟಿರುವಂತಹ ತಲಾಂತ. ಆ ಮಕ್ಕಳನ್ನು ಬೆಳೆಸಿ, ಆ ಮಕ್ಕಳನ್ನು ಉತ್ತಮರಾಗಿ ಮಾಡಿ ದೇವರಲ್ಲಿ, ಮತ್ತೆ ಮಕ್ಕಳಿಂದ ಮುಂದೆ ಅದ ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ. ನೀವು ಉತ್ತಮವಾಗಿ ಮಕ್ಕಳನ್ನು ಬೆಳೆಸಿದ್ರೆ ಅವರು ರಕ್ಷಣೆ ಮಾರ್ಗದಲ್ಲಿ ಜನರನ್ನ ಕರ್ಕೊಂಡು ಬರುವಂತಹದ್ದು, ಇನ್ನೊಬ್ಬರಿಗೆ ಹೇಳುವಂತಹದ್ದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇದನ್ನೇನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲೂ ಸಹ ಸಾಕಷ್ಟು ಜನರಿಗೆ ಪುಟ್ಪುಟಾಣಿ ಮಕ್ಕಳು ಇರ್ತಾರೆ. ಅವರೆಲ್ಲ ನಿಮಗೆ ದೇವರು ಕೊಟ್ಟಿರುವಂತಹ ತಲಾಂತು. ಸಾಕಷ್ಟು ಜನರಿಗೆ ಮಕ್ಕಳು ಇರುವುದಿಲ್ಲ. ಸೊ ಇವಾಗ ಮಕ್ಕಳಿಲ್ಲದೆ ಮಕ್ಕಳಿರುವಂತವರನ್ನ ನೋಡಿ ಅವರಿಗೆ ದೇವರ ತಲಾಂತುಗಳನ್ನ ಕೊಟ್ಟಿದ್ದಾರೆ, ನನ್ನ ಕೊಟ್ಟಿಲ್ಲ ಅಂತ ಖಂಡಿತವಾಗ್ಲೂ ಅನ್ಕೋಬಾರ್ದು. ಯಾಕಂದ್ರೆ ನಿಮ್ಗೆ ಕೊಟ್ಟಿರುವಂತಹ ತಲಾಂತು ಅವ್ರ ಹತ್ರ ಇಲ್ಲ, ಅವರು ಕೊಟ್ಟಿರುವಂತಹ ತಲಾಂತು ನಿಮ್ಮ ಹತ್ರ ಇಲ್ಲ. ಈ ಸಾಮ್ಯ ರೂಪವನ್ನು ನೋಡಿದಾಗ ನಾವು ಅನ್ಕೋಬೇಕಾಗಿರುವಂತಹದ್ದಿದೆ. ಏನೇನ್ ಕೊಡ್ಬೇಕು, ಯಾರ್ಯಾರಿಗೆ ಯಾವ್ದನ್ನ ತಲಾಂತವಾಗಿ ಕೊಡ್ಬೇಕು. ಎಲ್ಲರ ಹತ್ರ ತಲಾಂತು ಅಂತೂ ಇದೆ, ಆದ್ರೆ ಯಾರ್ಯಾರಿಗೆ ಯಾವ್ದನ್ನ ತಲಾಂತ ಕೊಡ್ಬೇಕು
ಅದು ಡಿಸೈಡ್ ಮಾಡುವಂತಹ ದೇವ್ರು. ಈಗಾಗಲೇ ಅದು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ನಿಜಾನ. ಕೆಲವರಿಗೆ ಮಕ್ಳು ಇರ್ತಾರೆ, ಕೆಲವರಿಗೆ ಇನ್ನೊಂದ್ ಕಡೆ ಹೋಗಿ ಸುವಾರ್ತೆ ಹೇಳುವಂತಹ ಭಾಗ್ಯ ಇರುತ್ತೆ, ಇನ್ನು ಕೆಲವರಿಗೆ ತನ್ನ ಹತ್ರ ಸಿಕ್ಕಿರುವಂತಹ ಜನ, ತಾನು ಮೀಟ್ ಆದಂತಹ ಜನರಿಗೆಲ್ಲ ಸುವಾರ್ತೆ ಹೇಳುವಂತಹ ಶಕ್ತಿ ಕೊಟ್ಟಿರ್ತಾರೆ, ನಿಜಾನ. ಆದ್ರೆ ಎಲ್ಲರಿಗೂ ಸಹ ಒಂದಲ್ಲ ಒಂದು ವಿಚಾರವನ್ನ ಕೊಟ್ಟೇ ಕೊಟ್ಟಿದ್ದಾರೆ. ಏನು ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ದೇವ್ರಿಗೆ ಬಿಟ್ಟಿರುವಂತಹದ್ದು. ಒಬ್ರು ವಯಸ್ಸಾಗಿರುವಂತವ್ರು ಇರ್ತಾರೆ ಅಂತ ಅನ್ಕೊಳ್ಳಿ, ಅವ್ರ ಕೈ ಪಾಪ ಎಲ್ಲೂ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರು ಯಾರನ್ನು ಮೀಟ್ ಮಾಡೋದಿಲ್ಲ ಸುವಾರ್ತೆ ಹೇಳಲಿಕ್ಕೆ, ಹಾಡು ಹೇಳಲಿಕ್ಕೆ ಗಂಟ್ಲು ಅಷ್ಟೊಂದು ನೀಟಾಗಿ ಸಹಕರಿಸ್ತಿರೋದಿಲ್ಲ. ಹಾಗಾಗಿ ಇವ್ರಿಗಿರುವಂತಹ ತಲಾಂತು ಏನು? ಆ ವ್ಯಕ್ತಿ ಕುತ್ಕೊಂಡು ಮೊಂಡಿಕಾಲೂರಿ ತನಗೆ ಗೊತ್ತಿರುವಂತವರ ಬಗ್ಗೆ ಎಲ್ಲನೂ ಸಹ ಹೆಸರು ಹೇಳಿ 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 ಪ್ರಾರ್ಥನೆ ಮಾಡ್ತಿರ್ತಾರೆ. ಅದು ಅವ್ರು ದೇವ್ರು ಕೊಟ್ಟಿರುವಂತಹ ತಲಾಂತು. ದಿನಕ್ಕೆ 4 ಗಂಟೆ 5 ಗಂಟೆ ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಕೂಟಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಇನ್ನೊಬ್ಬರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಸಭೆಯಲ್ಲಿರುವಂತವರಿಗೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅದೇ ಅಲ್ವಾ ದೇವ್ರು ಕೊಟ್ಟಿರುವಂತಹ ತಲಾಂತು ಅವರಿಗೆ. ನೋಡಿ, ಯಾಕಂದ್ರೆ ತಮ್ಮ ತಕ್ಕ ಹಾಗೆ, ತಮ್ಮ ವಯಸ್ಸಿಗೆ ತಕ್ಕ ಹಾಗೆ, ತಮ್ಮ ಅನುಭವಕ್ಕೆ ತಕ್ಕ ಹಾಗೆ ದೇವ್ರು ಡಿಸೈಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂತಹ ತಲಾಂತುಗಳು ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸರಿ ನೋಡಿ, ನಿಜಾನ. ಈಗ ಈ ತಲಾಂತುಗಳನ್ನ ಕೊಟ್ಟ ಮೇಲೆ ಆಮೇಲೆ ಮುಂದೆ ಏನು ನಡೀತಿದ್ಯಲ್ವಾ, ಮುಂದೆ ಹೋಗೋಣ. ಅದೇ ಸಾಮ್ಯ ರೂಪದ ಈಗ ನಾವು ಆಲೋಚನೆ ಮಾಡಿರುವಂತಹದನ್ನು ಹೊರತುಪಡಿಸಿ ಮುಂದೆ ಹಾಗೆ ಓದ್ಕೊಂಡು ಹೋಗೋಣ. 16ನೇ ವರ್ಷದಿಂದ ಹೋಗೋಣ. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಸಾಕು, ಏನೇನ್ ಮಾಡಿದ್ರು ಅಂತ ಹೇಳಿ ಓದ್ಕೊಂಡ್ವಿ. ಇವಾಗ ಕೊಟ್ಟಿರುವಂತಹ ತಲಾಂತುಗಳಲ್ಲಿ ಈ ಕೆಲಸದವರು, ಆಳುಗಳು ಅನ್ನುವಂಥವ್ರು ಏನೇನ್ ಮಾಡಿದ್ರು ತಮಗೆ ಸಿಕ್ಕಿರುವಂತಹದನ್ನ ಅಂತ ನೋಡ್ಕೊಂಡ್ರು, ಹೌದಾ. ಹೋಗಿ ಇಬ್ಬರು ಸಹ 5 ತಲಾಂತ ಹೊಂದಿರುವಂತವ್ರು ಮತ್ತೆ 2 ತಲಾಂತ ಹೊಂದಿರುವಂತವ್ರು ಇಬ್ಬರು ಸಹ ವ್ಯಾಪಾರಕ್ಕೆ ಹಾಕಿ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ಹೌದಾ. ವ್ಯಾಪಾರಕ್ಕೆ ಹಾಕಿ ಅಂತ ಹೇಳಿದ ತಕ್ಷಣ ನಮಗ್ ದೇವ್ರು ಕೊಟ್ಟಿರುವಂತಹ ಹಣವನ್ನೆಲ್ಲ ಬಡ್ಡಿ ಬಿಡ್ಬೇಕು, ನಾಳೆಯಿಂದ 10% 5% ಅನ್ನುವಂತಹದ್ದೆಲ್ಲ ಅದರ ಅರ್ಥ. ದೇವ್ರು ಕೊಟ್ಟಿರುವಂತಹ ತಲಾಂತು ಏನು ಅಂತ ಇಷ್ಟೊತ್ತರೆಗೂ ನಾವು ಮಾತಾಡ್ಕೊಂಡಿದ್ವಿ, ಹೌದಲ್ವ. ಆ ತಲಾಂತುಗಳನ್ನ ನಾವೇನ್ ಮಾಡ್ತಿದೀವಿ ಅನ್ನುವಂತಹದ್ದು ಈ ಮೂವರಲ್ಲೂ ಸಹ ಕಾಣಿಸುವಂತಹ ಬಿಹೇವಿಯರ್ ನಮ್ಮೆಲ್ಲರ ಜೀವನದಲ್ಲೂ ಸಹ ಅಪ್ಲೈ ಆಗುತ್ತೆ. ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಕಾಣಿಸುವಂತಹ ಬಿಹೇವಿಯರ್ ಈ 3 ಕ್ಯಾಟಗರಿಯಲ್ಲಿ ಒಂದು ಕ್ಯಾಟಗರಿಗೆ ಬೀಳುತ್ತೆ. ವಿಚಿತ್ರ ಏನು ಅಂದ್ರೆ ತುಂಬಾ ಜನ 3ನೇ ಕ್ಯಾಟಗರಿಗೆ ಬಿದ್ದೋಗ್ತೇವೆ, ಹೌದಲ್ವಾ. ಇಬ್ಬರೂ ಸಹ 5 ತಲಾಂತು ಸಿಕ್ಕಿರುವಂತವ್ರು ಮತ್ತೆ 2 ತಲಾಂತು ಸಿಕ್ಕಿರುವಂತವ್ರು ಇಬ್ಬರೂ ಸಹ ತಮಗೆ ಸಿಕ್ಕಿರುವಂತಹ ತಲಾಂತುಗಳನ್ನು ತಗೊಂಡು ವ್ಯಾಪಾರಕ್ಕೆ ಹಾಕಿ ಅದನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ನೋಡ್ತಿದಾರಂತೆ. ಈ ಸಿಕ್ಕಿರುವಂತಹ ವ್ಯಕ್ತಿ ಎತ್ಕೊಂಡು ಹೋಗಿ ಏನ್ ಮಾಡ್ತಾನಂತೆ, ಭೂಮಿಯನ್ನ ಹಾಕಿತು ಅದರಲ್ಲಿ ಮುಚ್ಚಿಡ್ತಿದ್ದಾನಂತೆ, ಹೌದಾ. ಓಕೆ, ಅದನ್ನ ಮಾತಾಡುವುದಕ್ಕಿಂತ ಮುಂಚೆ ಇನ್ನೊಂದು ಇದು ಸುಸಂದರ್ಭ ಅಂತ ಕಾಣಿಸುತ್ತೆ ಒಂದು ವಿಚಾರದ ಬಗ್ಗೆ ಮಾತಾಡ್ಕೊಳ್ಲಿಕ್ಕೆ. ಯಾವ್ದ್ರ ಬಗ್ಗೆ ಮಾತಾಡ್ಕೊಳ್ಲಿಕ್ಕೆ? ಇಷ್ಟಕ್ಕೂ ಈ ವಿಚಾರ, ಈಗ ನೀವು ಓದಿರುವಂತಹ ವಾಕ್ಯ ಭಾಗದ ವಿಚಾರವನ್ನು ಮಾತಾಡೋಣ 1-2 ನಿಮಿಷದಲ್ಲಿ. ಅದಕ್ಕಿಂತ ಮುಂಚೆ ದೇವರು ಕೊಡುವಂತಹ ಅವಕಾಶಗಳು ಸಹ ತಲಾಂತುಗಳೇನ ಹೇಳ್ತಿರೋ ಒಂದ್ಸರಿ. ದೇವರು ನಮಗೆ ಯಾವ್ದಾದ್ರು ಒಂದು ಅವಕಾಶ ಕೊಟ್ರು ಅಂತ ಅನ್ಕೊಳ್ಳಿ, ತನ್ನ ಸೇವೆಯಲ್ಲಿ ತನ್ನ ವಾಕ್ಯದಲ್ಲಿ ಬೆಳಿಲಿಕ್ಕೋಸ್ಕರ, ಅದು ತಲಾಂತುನೇನ? ಹೌದಲ್ಲ, ಖಂಡಿತವಾಗಿ ಅಲ್ಲ. ಹಾಗಾದ್ರೆ ಕೆಲವು ಸಾರಿ ದೇವರು ತನ್ನ ಕೆಲಸಕ್ಕೋಸ್ಕರ ನಮಗೆ ಇನ್ವಿಟೇಷನ್ ಗಳನ್ನ ಕೊಟ್ಟಾಗ, ಆ ಇನ್ವಿಟೇಷನ್ ಗಳು ಹೇಗಿರುತ್ತೆ ಅಂತ ಮಾತಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇನ್ವಿಟೇಷನ್ ಗಳನ್ನ ಕೊಟ್ಟಾಗ ಅದನ್ನ ಚಾಚೂ ತಪ್ಪದೆ ಸಾಧ್ಯವಾದ ಮಟ್ಟಕ್ಕೂ ಸಹ ತೀವ್ರವಾಗಿ ಪ್ರಯತ್ನ ಪಟ್ಟು ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ನಿಜನ. ದೇವರು ತನ್ನ ಕೆಲಸದ ಬಗ್ಗೆ ಒಂದು ಇನ್ವಿಟೇಷನ್ ನಿಮಗೆ ತಲುಪಿದಾಗ ಇನ್ವಿಟೇಷನ್ ಗಳು ಹಾಗಾದ್ರೆ ಹೇಗಿರುತ್ತೆ? ನಿಮ್ಗೆ ಯಾರಾದ್ರೂ ಕಾಲ್ ಮಾಡ್ಬೋದು, ಬ್ರದರ್ ಸಿಸ್ಟರ್ ನೀವು ಇವತ್ತು ವಾಕ್ಯ ಹೇಳ್ತೀರಾ ಅಂತ ಹೇಳಿ ಕೇಳ್ಬೋದು. ಇನ್ನು ರೆಡಿ ಆಗಿಲ್ಲ ಬ್ರದರ್, ಇನ್ನು ಪ್ರಿಪೇರ್ ಆಗಿಲ್ಲ ಬ್ರದರ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ದೇವ್ರು ಕೊಟ್ಟಿರುವಂತಹ ತಲಾಂತವನ್ನ ತಗೊಳ್ತಾನೂ ಇಲ್ಲ, ಡೈರೆಕ್ಟ್ ಅಲ್ಲಿಂದಲೇ ಅಲ್ಲಿಗೆ ರಿಜೆಕ್ಟ್ ಮಾಡ್ತಿದ್ದೀವಿ, ನಿಜನ. ಅದು ಫಸ್ಟ್ ಇನ್ವಿಟೇಷನ್ ರೀತಿಯ ರೂಪದಲ್ಲಿ ಇರ್ಬೋದು. ಈಗ ನೀವು ನೋಡ್ಕೊಳ್ಳುವಂತಹದ್ದು, ವಾಕ್ಯ ಹೇಳುವಂತಹದ್ದು. ಗೂಗಲ್ ಮೀಟ್ ಅಲ್ಲಿ ಬೆಳಗ್ಗೆ ಯಾರಿಗಾದ್ರೂ ಹಾಡು ಹಾಕ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ವಾಕ್ಯ ಓದ್ಲಿಕ್ಕೆ ಹಾಕ್ತಾರೆ ಅಂತ ಅನ್ಕೊಳ್ಳಿ. ಇದೇನದು ದೇವ್ರು ಕೊಡುವಂತ ಅವಕಾಶ, ಹೌದಾ ಅಲ್ವಾ? ಹೌದಲ್ವಾ? ಈಗ ಆ ತಲಾಂತವನ್ನು ಉಪಯೋಗ ಮಾಡ್ಕೋಬೇಕಾ? ನಿಜಾನ. ನಿಮಗ್ ವಾಕ್ಯ ಓದ್ಲಿಕ್ಕೆ ಹಾಕಿದ್ರು ಅಂತ ಅನ್ಕೊಳ್ಳಿ, ಇದನ್ನ ಏನಕ್ಕೋಸ್ಕರ ಮಾತಾಡ್ಕೊಳ್ತಿದ್ರು ಅಂದ್ರೆ, ಈ ಸುಂದರವಾಗಿರುವಂತಹ ಅದ್ಭುತವಾಗಿರುವಂತಹ ಗಳಿಗೆಗಳು ಮತ್ತೆ ಮತ್ತೆ ಬರ್ತಿರುತ್ತೆ ಗೂಗಲ್ ಮೀಟ್ ಅಲ್ಲಿ. ಏನು, ಆಂಟಿ ಬಂದು ಇವತ್ತು ಬೈಬಲ್ ಓದುವಂತ ಇವ್ರಿಗೆ ಹಾಕಿದ್ದೀನಿ, ನೀವಿದ್ದೀರಾ ಅಂತ 3 ಸರಿ ಕೇಳ್ಬೇಕು. ನೀವೇನು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನೊಬ್ರಿಗೆ ಪಾಪ ಹೇಳ್ಬೇಕು, ನಿಜಾನ. ಈ ಸಿಚುವೇಶನ್ ಬರಬಾರ್ದಲ್ವಾ? ದೇವರು
ತಾನು ನಿಮ್ಮನ್ನು ಇನ್ವೈಟ್ ಮಾಡಿರುವಂತಹದ್ದು. ನೀನು ಈ ಕೂಟದಲ್ಲಿ ನನ್ನ ವಾಕ್ಯವನ್ನ ಎಲ್ಲರಿಗೂ ಕೇಳಿಸೋ ರೀತಿಯಲ್ಲಿ ಓದಬೇಕು. ನೀನು ಈ ಕೂಟದಲ್ಲಿ ನನಗೋಸ್ಕರ ಹಾಡನ್ನ ಹೇಳಬೇಕು. ಆ ತಲಾಂತವನ್ನ ನೀನು ಕೊಟ್ಟಿದ್ದೀನಿ, ಆ ಅವಕಾಶವನ್ನ ನೀನು ಕೊಟ್ಟಿದ್ದೀನಿ. ಕೊಟ್ಟಿರುವಂತಹ ಅವಕಾಶನೂ ತಲಾಂತನೇ. ನೀನು ಕೊಟ್ಟಿರುವಂತಹ ವರ ಏನಿದೆಯಲ್ಲೋ ಹಾಡು ಹೇಳುವಂತಹದ್ದು ಅಥವಾ ವಾಕ್ಯ ಓದುವಂತಹದ್ದು, ಅದು ಎಲ್ರಿಗೂ ಬರೋದಿಲ್ಲ. ಕೆಲವರೇ ವಿದ್ಯಾಭ್ಯಾಸ ಮಾಡಿರುವಂತವ್ರಲ್ಲಿ, ನಿಜನಾ? ಸೊ ಆ ಕೆಲವರಿಗೆ ಹಾಕಿದಾಗ ಮುಂದೆ ಬಂದು ಖುಷಿಯಾಗಿ ಅದನ್ನು ಸ್ವೀಕಾರ ಮಾಡ್ಬೇಕು, ತಗೊಬೇಕು. ಹೌದಾ? ಒಂದು ವೇಳೆ ನಿಮ್ಮ ಕೈಯಲ್ಲಿ ಅವತ್ತು ಯಾವುದೇ ಕಾರಣದ ನಿಮಿತ್ತ ಆಗಿಲ್ಲ ಬರಲಿಕ್ಕೆ ಅಂತ ಹೇಳಿದಾಗ ಏನ್ ಮಾಡ್ಬೇಕು? ಕನಿಷ್ಠ ಬಾಧ್ಯತೆ ಆಗಿ ಫೋನ್ ಮಾಡಿ ಹೇಳ್ಬೇಕಣ್ಣ. ಹೌದಲ್ವಾ? ಕಾಲ್ ಮಾಡಿ ಆಂಟಿಗೆ ಅಥವಾ ಒಂದು ಮೆಸೇಜ್ ಹಾಕುವಂತಹದ್ದು ಏನೋ ಒಂದು ಮಾಡ್ಬೇಕಲ್ವಾ? ಆಂಟಿಗೆ ಯಾರು ನಡೆಸ್ಕೊಳ್ತಿದಾರೋ ಕೂಟವನ್ನು ಅವರಿಗೆ ಮೆಸೇಜ್ ಮಾಡುವಂತಹದ್ದು, ಫೋನ್ ಮಾಡುವಂತಹದ್ದು, ಈ ಕಾರಣದಿಂದ ಬರ್ಲಿಕ್ಕೆ ಆಗ್ತಿಲ್ಲ, ಏನಾದ್ರು ಒಂದು ಮಾಡ್ಬೇಕಲ್ವಾ? ಹಾಕಿದಾಗ ನೀವು ಬರದೇ ಹೊರಟೋಗ್ಬಿಟ್ರೆ ಅವ್ರು ಬಂದು ಕೇಳಿ ಇಷ್ಟಕ್ಕೂ ಅವ್ರು ಕೇಳ್ತಿದಾರೆ, ನಿಮ್ ಹೆಸರನ್ನ ಕರೀತಿದಾರೆ, ನೀವು ಆಬ್ಸೆಂಟ್ ಆಗಿದ್ದೀರಾ, ನೀವು ಕಾಣಿಸ್ತಿಲ್ಲ ಅನ್ನುವಂತಹದ್ದೆಲ್ಲ ಇಲ್ಲಿ ಪ್ರಶ್ನೆ. ದೇವರು ಒಂದು ತಲಾಂತವನ್ನು ನಿಮ್ಗೆ ಕೊಟ್ಟಿದ್ದಾರೆ. ಅವಕಾಶಗಳು ಎಲ್ಲರಿಗೂ ಸಹ ಸಿಕ್ಕೋದಿಲ್ಲ. ನೀವು ಪ್ರಪಂಚವನ್ನು ನೋಡಿದ್ರೆ ಒಂದ್ಸರಿ ಕೂಟಗಳಲ್ಲಿ ಕೆಲವರನ್ನ ಎಲ್ರು ಅಂತ ಹೇಳ್ತಿಲ್ಲ, ಸಾಕಷ್ಟು ಕಡೆ ಕೂಟಗಳಲ್ಲಿ ಪಾಸ್ಟರ್ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಕಾಣಿಸೋದಿಲ್ಲ, ನಿಜನಾ? ಅಂತಹದ್ರಲ್ಲಿ ಸಭೆಯ ಕಟ್ಟ ಕಡೆಯ ವಿಶ್ವಾಸಿಗಳಾಗಿರುವಂತಹ ನಮ್ಮ ಹತ್ರನೂ ಸಹ ಅವಕಾಶ ಬರ್ತಿದೆ, ವಾಕ್ಯ ಹೇಳುವಂತ ಅವಕಾಶ ಬರ್ತಿದೆ, ಹಾಡು ಹೇಳುವಂತ ಅವಕಾಶ ಬರ್ತಿದೆ, ಸತ್ಯವೇದ ಬೈಬಲ್ ರೀಡಿಂಗ್ ಮಾಡುವಂತ ಅವಕಾಶ ಬರ್ತಿದೆ. ಅಂದ್ರೆ ತಮಾಷೆ ವಿಚಾರ ಅಲ್ಲ, ನಿಜವಾಗ್ಲು ಅದು ದೇವರು ನಮ್ಗೆ ಕೊಟ್ಟಿರುವಂತಹ ಭಾಗ್ಯ. ನಮ್ಮ ಸಭಾಪಾಲಕರ ಮೂಲಕ ಎಲ್ಲರಿಗೂ ಅವಕಾಶಗಳನ್ನು ಕೊಡುವಂತಹದ್ದು, ಎಲ್ಲರಿಗೂ ಅವಕಾಶ ಸಿಕ್ಕುವಂತಹದ್ದು, ಎಲ್ಲರಿಗೂ ದೇವರು ಆಹ್ವಾನಿಸುವಂತಹದ್ದು. ಸಾಕಷ್ಟು ಜನ ಸಿಗ್ತಿಲ್ಲ ಈ ಭಾಗ್ಯ. ಇಷ್ಟು ತಲಾಂತವನ್ನ ದೇವರು ಕೊಟ್ರೆ ಅವರವರ ಟ್ಯಾಲೆಂಟ್ ನ ಮೇರೆಗೆ ಒಬ್ಬರಿಗೆ ವಾಕ್ಯ ಓದುವಂತಹದ್ದು, ಒಬ್ಬರಿಗೆ ಹಾಡು ಹೇಳುವಂತಹದ್ದು ಟೈಮ್ ಬರೋದೇ ಇಲ್ಲ ಪ್ರಿಯರೇ. ಇಷ್ಟಕ್ಕೂ ನಾವು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ದೇವರು ಒಂದು ಅವಕಾಶವನ್ನ ತಲಾಂತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಾವ್ ಹೆಂಗಿರ್ಬೇಕು? ಇಷ್ಟಕ್ಕೂ ಕರೆಕ್ಟ್ ಆಗಿ ಟೈಮ್ ಆನ್ ಮಾಡ್ಕೊಂಡು, ಎಲ್ರು ಬರುವುದಕ್ಕಿಂತ ಮುಂಚೆ ನಾವು ಬಂದು ಆನ್ ಮಾಡ್ಕೊಂಡು ರೆಡಿ ಆಗಿದ್ದು ಹಿಂಗ ಮಾಡ್ಬೇಕಾಗಿರುವಂತಹದ್ದು. ನಾವ್ ಮಾಡುವಂತಹದ್ದು ಏನು? ಎದ್ರೆ ನೋಡೋಣ, ಹಂಗೇನ ದೇವ್ರ ಕೆಲಸಗಳನ್ನ ಮಾಡುವಂತಹದ್ದು, ಹಂಗೇನ ದೇವರು ಕೊಟ್ಟಿರುವಂತಹ ತಲಾಂತವನ್ನ ಉಪಯೋಗ ಮಾಡ್ಕೊಳ್ಳುವಂತಹದ್ದು. ದೇವರ ಕೆಲಸವನ್ನ ಅಶ್ರದ್ಧೆಯಾಗಿ ಮಾಡಬಾರ್ದು. ನಾವು ಸತ್ಯವೇದದಲ್ಲಿ ಓದುವಂತಹ ವಚನ ಅಲ್ವಾ ಇದೆಲ್ಲ. ಅಶ್ರದ್ಧೆಯಾಗಿ ಮಾಡಿದ್ರೆ ನಮಗ್ ಮುಂದೆ ಬರುವಂತಹ ಲೋಕದಲ್ಲಿ ಯಾವ ಕೆಲಸನೂ ಇರೋದಿಲ್ಲ, ಕೊಡಲ್ಪಡುವುದಿಲ್ಲ, ಅಂತ ಲೋಕಕ್ಕೆ ಹೋಗ್ತೇವೆ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಹೇಗೂ ಅವಕಾಶ ಬಂದಿತ್ತು, ಚಾನ್ಸ್ ಇತ್ತು, ಈ ಸಾಮ್ಯರು ಪರ್ಮಿಟ್ ಮಾಡ್ತಿತ್ತು ಆ ಜಾಗ್ರಫಿಗೆ ಹೋಗ್ಲಿಕ್ಕೆ ಅನ್ನುವಂತ ಕಾರಣದ ನಿಮಿತ್ತ ಇದನ್ನ ಹೇಳಿತ್ತು. ಮತ್ತೆ ಈ ಸಾಮ್ಯ ರೂಪಕ್ಕೆ ಹಿಂದಿರುಗಿ ಬರೋಣ. ಹಾಗಾದ್ರೆ ಈ ಕಾನ್ವರ್ಸೇಷನ್ ಅಲ್ಲಿ ಈಗ ನಾವು ಮಾತಾಡ್ಕೊಂಡಂತ ಇಷ್ಟು ವಿಚಾರದಲ್ಲಿ ಅಬ್ಸರ್ವ್ ಮಾಡಿದಂತಹ ವಿಚಾರ, ದೇವರು ಕೊಟ್ಟಿರುವಂತಹ ವಿಚಾರಗಳು ಮಾತ್ರ ಅಲ್ಲ ತಲಾಂತು ಅಂತ ಹೇಳಿದ್ರೆ, ದೇವರು ನಮ್ಮ ಜೀವನದಲ್ಲಿ ತನ್ನ ಕುರಿತಂತೆ ಕೊಡುವಂತಹ ಪ್ರತಿ ಅವಕಾಶವೂ ಸಹ ದೇವರು ಕೊಡ್ತಿರುವಂತಹ ತಲಾಂತುಗಳೇ. ಅದನ್ನು ಉಪಯೋಗ ಮಾಡ್ಕೋಬೇಕು. ಅದನ್ನು ಉಪಯೋಗಿಸ್ಕೊಂಡ್ರೆ ಇನ್ನೂ ದೊಡ್ಡ ಅವಕಾಶ ಕೊಡ್ತಾರೆ. ನೀವು ಈ ಸಾಮ್ಯ ರೂಪದಲ್ಲಿ ಕೊನೆಯಲ್ಲಿ ಓದುವಂತಹದ್ದೇ. ಈ 5 ತಲಾಂತು ಮತ್ತೆ 2 ತಲಾಂತು ಸಿಕ್ಕಿರುತ್ತಲ್ವಾ, ಅವರು ವ್ಯಾಪಾರಕ್ಕೆ ಹಾಕಿ ಅದನ್ನ ಹೆಚ್ಚು ಮಾಡಿರ್ತಾರಲ್ವಾ, ಇವರಿಗೆ ಏನು ಮಾಡದೇ ಇರುವಂತವನ ಕಡೆಯಿಂದ ತೆಗೆದು ಈ ಈ ಜನರಿಗೆ, ಈ ಇಬ್ಬರು ಹೆಚ್ಚಿಸಿರ್ತಾರಲ್ವಾ, ಅವರಿಗೆ ಇನ್ನೂ ಹೆಚ್ಚಾಗಿ ಪಡ್ಕೊಳ್ತಾರೆ. ಅವರು ಹೆಚ್ಚಿಸಿರುವಂತವ್ರು ಜಾಸ್ತಿ ಪಡ್ಕೊಳ್ತಾರೆ, ಇನ್ನೂ ಹೆಚ್ಚಾಗಿ ಪಡ್ಕೊಳ್ತಿರ್ತಾರೆ. ಕೊಟ್ಟಾಗ ಏನು ಮಾಡದೇ ಇರುವಂತವರು ಅವರ ಕಡೆಯಿಂದ ಇರುವಂತಹದ್ದು ಸಹ ತೆಗೆದು ಹಾಕಲ್ಪಡುತ್ತೆ, ಕಳಚಲ್ಪಡುತ್ತೆ. ಅದ್ಯಾರು ಇಲ್ಲಿ ನಾವ್ಯಾರು ಸಹ, ಮನುಷ್ಯರು ಯಾರು ಸಹ ತೆಗೆಯೋದಿಲ್ಲ, ಅದನ್ನ ದೇವರೇ ತೆಗಿತಾರೆ. ಅದಕ್ಕೋಸ್ಕರ ಕೊಟ್ಟಿರುವಂತಹ ಅವಕಾಶವನ್ನ ದೇವರೇ ರಿವೋಕ್ ಮಾಡುವುದಕ್ಕಿಂತ ಮುಂಚೆ, ಯಾಕಂದ್ರೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಭಾಗ್ಯ, ದೇವರು ನಮಗೆ ಕೊಟ್ಟಿರುವಂತಹ ಭಿಕ್ಷೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೇಕು. ಆ ಕೆಲಸವನ್ನ ಇನ್ನೊಬ್ಬರ ಕೈಯಲ್ಲಿ ದೇವರು ಮಾಡಿಸ್ಬೇಕಂದ್ರೆ ಖಚಿತವಾಗಿ ಮಾಡಿಸ್ತಾರೆ. ಅದು ದೊಡ್ಡ ವಿಚಾರನೇ ಅಲ್ಲ ದೇವರಿಗೆ. ನಾವು ಮಾಡದೇ ಇದ್ರೆ ಆಗೋದಿಲ್ಲ ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿ ಬರಬಾರದು. ಯಾರು ಸ್ತುತಿಸ್ತಾರಂತೆ ದೇವರನ್ನ? ಕಲ್ಲುಗಳು ಸ್ತುತಿಸುತ್ತಂತೆ. ಸೊ ಯಾರನ್ನಾದ್ರೂ ಆ ಸ್ಥಾನದಲ್ಲಿ ದೇವರು ಪಟ್ಟಂತ ಹೇಳಿ ಸ್ವಾಪ್ ಮಾಡ್ಲಿಕ್ಕೆ ದೇವ್ರು ರೆಡಿ. ಅದು 1 ನಿಮಿಷದ ಕೆಲಸ. ಅದ್ರಲ್ಲಿ ನಮಗೆ ಅವಕಾಶ ಸಿಕ್ಕಿರ್ಬೇಕಾದ್ರೆ, ಆಹ್ವಾನ ಸಿಕ್ಕಿರ್ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳೋಣ. ಓಕೆ, ಈಗ ಮುಂದೆ ಹೋಗ್ತಾ ಈ 5 ಸಿಕ್ಕಿರುವಂತವರು, ನೀವು ಓದಂತಹ ವಾಕ್ಯ ಭಾಗದಲ್ಲಿ 5 ಸಿಕ್ಕಿರುವಂತಹ ವ್ಯಕ್ತಿ, 2 ತಲಾಂತು ಸಿಕ್ಕಿರುವಂತಹ ವ್ಯಕ್ತಿ, ಇವರಿಬ್ಬರು ತಗೊಂಡೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಹೆಚ್ಚಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಾರೆ, ಶ್ರಮಿಸ್ತಾರೆ. ಇನ್ನು 1 ಸಿಕ್ಕಿರುತ್ತಲ್ವ, ಈ ವ್ಯಕ್ತಿ ತಗೊಂಡೋಗಿ ಭೂಮಿಯಲ್ಲಿ ಮುಚ್ಚಿಡ್ತಾನಂತೆ. ನಿಜಾನ? ಈ ಮುಚ್ಚಿಡುವಂತಹದ್ದು ಅಂದ್ರೆ ಯೇಸುಕ್ರಿಸ್ತರಿಗೆ, ದೇವರಿಗೆ ಆಗದೇ ಇರುವಂತಹ ವಿಚಾರ. ಯಾವುದರ ಬೇಸಿಸ್ ಮೇಲೆ ಇದನ್ನ ಮಾತಾಡ್ಕೊಳ್ತಿದ್ವಿ? ಈ ಸತ್ಯವೇದದಲ್ಲಿ ಉಳಿದಂತಹ ಸಾಮ್ಯ ರೂಪಗಳನ್ನ ನೋಡಿದ್ರು ಸಹ ದೀಪವನ್ನ ಹಚ್ಚಿ ಅದನ್ನು ಎಲ್ಲಿಡೋದಿಲ್ಲ. ಸತ್ಯವೇದದ ಪ್ರಕಾರ ದೀಪವನ್ನು ಹಚ್ಚಿ ಎಲ್ಲಿಡಬಾರ್ದು ಅಂತ ಹೇಳಿದಾಗ
ಮಂಚದ ಕೊಳಗದೊಳಗಡೆ ಕೆಳಗೆ. ಕೊಳಗದ ಕೆಳಗೆ ಎಲ್ರಿಗೂ ಕಾಣುವಂತೆ ಮೇಲಿರ್ಬೇಕು ಬಿಟ್ರೆ, ಗೋಡೆ ಮೇಲಿರ್ಬೇಕು ಬಿಟ್ರೆ ದೀಪ ಅನ್ನುವಂತಹದ್ದು ಯಾರಿಗೂ ಕಾಣದೇ ಇರುವಂತಹ ರೀತಿಯಲ್ಲಿ ಮಂಚದ ಕೆಳಗೋ ಕೊಳಗದ ಕೆಳಗೋ ಇಟ್ರೆ ಪ್ರಯೋಜನ ಏನು? ಅದು ದೀಪನೇ, ಆದ್ರೆ ಯಾರಿಗ್ ಪ್ರಯೋಜನ? ಅದರಿಂದ ಬೆಳಕು ಯಾರಿಗೂ ಬರ್ತಿಲ್ಲ ಅಂದ್ರೆ ಅದು ದೀಪನೇನಾ? ತಾನು ಉರಿತದೆ, ಉರಿದ ಮಾತ್ರಕ್ಕೆ ಇನ್ನೊಬ್ಬರಿಗೆ ಅನುಕೂಲವನ್ನು ತಂದುಕೊಡ್ಬೇಕಲ್ವಾ? ಇನ್ನೊಬ್ಬರಿಗೆ ಬೆಳಕನ್ನು ತೋರಿಸ್ಬೇಕಲ್ವಾ? ಇನ್ನೊಬ್ಬರಿಗೆ ದಾರಿಯನ್ನು ತೋರಿಸ್ಬೇಕಲ್ವಾ? ಪ್ರಯೋಜನ ಏನು? ಎಲ್ಲೋ ಒಂದ್ ಕಡೆ ಮರೆಯಾಗಿಡಲ್ಪಟ್ಟರೆ ಈ ಮುಚ್ಚಿಡುವಂತಹದ್ದು ದೇವರಿಗೆ ಆಗದೇ ಇರುವಂತಹ ಕೆಲಸ. ಇಲ್ಲಿ ನಡೀತಿರುವಂತಹದ್ದೇ ಮೂರನೇ ವ್ಯಕ್ತಿ ಮಾಡಿದಂತಹ ಅತಿ ದೊಡ್ಡದಾಗಿರುವಂತಹ ಪಾಪ, ತಪ್ಪು ಅದೇ. ಅದು ಪಾಪ, ಅದು ಇಷ್ಟಕ್ಕೂ ಹೇಳ್ಬೇಕಾದ್ರೆ ದೇವರು ಕೊಟ್ಟಿರುವಂತಹದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳದೆ ಇಷ್ಟಕ್ಕೂ ಈ ವ್ಯಕ್ತಿ ಇನ್ನೊಂದು ಕೆಲಸವನ್ನು ಮಾಡಿಸಿದಾನೆ. ಗಮನ ಕೊಟ್ಟು ನೋಡಿ, ಭೂಮಿಯಲ್ಲಿ ಮುಚ್ಚಿಡ್ತಿದ್ದಾನೆ ಅಂತ ಹೇಳುವ ಬರ್ಸಿರುವಂತಹದ್ದಲ್ಲಿ ತನ್ನ ಕೊಟ್ಟಿರುವಂತಹ ತಲಾಂತವನ್ನ ಭೂಮಿಯಲ್ಲಿ ಮುಚ್ಚಿಡ್ತಿದ್ದಾನೆ. ನೀವು ಸತ್ಯವೇದದ ಉದ್ದಕ್ಕೂ ಸಹ ನೀವು ನೋಡಿದ್ರೆ ಭೂ ಸಂಬಂಧವಾಗಿರುವಂತಹದ್ದು, ಪ್ರಕೃತ ಸಂಬಂಧವಾಗಿರುವಂತಹದ್ದು ಅನ್ನುವಂತಹ ಪದಗಳನ್ನು ಓದ್ಕೊಳ್ತೀರಾ? ಅದೆಲ್ಲ ಏನನ್ನು ಸೂಚಿಸುತ್ತದೆ ಹೇಳಿ? ಭೂ ಸಂಬಂಧವಾಗಿರುವಂತಹದ್ದು, ಪ್ರಕೃತ ಸಂಬಂಧವಾಗಿರುವಂತಹದ್ದು. ಇದು ಏನನ್ನ ಸೂಚಿಸುತ್ತದೆ ಸತ್ಯವೇದದಲ್ಲಿ? ಲೋಕಕ್ಕೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಆಸೆಗಳು, ಆಕಾಂಕ್ಷೆಗಳು, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು. ಹೌದಲ್ವಾ? ಅಪ್ಪಿತಪ್ಪಿನೂ ಸಹ ಈಗವರೆಗೂ ನಾವು ಮಾತಾಡ್ಕೊಂಡಂತಹದ್ದು ಒಂದು ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಸರಿಯಾಗಿ ಉಪಯೋಗ ಮಾಡ್ಕೊಳ್ತಿಲ್ಲ ಅನ್ನುವಂತ ಆಂಗಲ್ ಅಲ್ಲಿ. ಈಗ ಇನ್ನೊಂದು ಆಂಗಲ್ ಅನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಟೈಮ್ ಬಂದಿದೆ. ಏನು? ಈ ಭೂಮಿಯಲ್ಲಿ ತಗೊಂಡೋಗಿ ಮುಚ್ಚಿಟ್ನಲ್ವಾ, ಕೊಟ್ಟಿರುವಂತಹ ಉಡುಗೊರೆ, ನನಗೆ ನನ್ನ ದಣಿಯಿಂದ ಸಿಕ್ಕಿರುವಂತಹ ಉಡುಗೊರೆ, ಇದರ ನಿಮಿತ್ತ ದಣಿ ಬಂದ ಲೆಕ್ಕ ಕೇಳ್ತಾರೆ ಅಂತ ನನಗೆ ಗೊತ್ತು. ನನ್ನ ದಣಿ ಇದನ್ನೇನಕ್ಕೋಸ್ಕರ ತಲಾಂತವಾಗಿ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನು ದಣಿ ಏನ್ ಅನ್ಕೊಂಡಿದಾರೋ ತನ್ನ ಮನಸ್ಸಿನಲ್ಲಿರುವಂತಹ ಆಲೋಚನೆಯನ್ನ ನೆರವೇರಿಸ್ಲಿಕ್ಕೋಸ್ಕರ ಏರ್ಪಡಿಸ್ಕೊಂಡಿರುವಂತಹ ಮ್ಯಾನೇಜರ್ ನಾನು ಅಂತ ಹೇಳ್ಕೊಂಡು, ದಣಿ ನನಗೆ ಕೊಟ್ಟಿರುವಂತಹ ಉಡುಗೊರೆಯನ್ನ ಯಾವ ವಿಚಾರ ಬೇಕಾದ್ರೂ ಆಗಿರ್ಬೋದು, ವಾಕ್ಯ ಹೇಳುವಂತಹದ್ದ, ಹಾಡು ಹೇಳುವಂತಹದ್ದ, ಪ್ರೀತಿ ತೋರಿಸುವಂತಹದ್ದ, ಈಗಾಗಲೇ ನಾವು ಮಾತಾಡ್ಕೊಂಡ್ವಲ್ವ ಅವಕಾಶಗಳ, ಇದನ್ನ ದಣಿ ಅನ್ಕೊಂಡಿರುವಂತಹ ಉದ್ದೇಶ, ಆಲೋಚನೆ ನೆರವೇರಿಸುವಂತಹದ್ದಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಕು. ಅದನ್ನು ಹೊರತುಪಡಿಸಿ ಈ ಭೂಮಿಗೆ ಸಂಬಂಧಪಟ್ಟಿರುವಂತಹದ್ದು, ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹದ್ದು ಇದರಲ್ಲಿ ನಿಮಗ್ನರಾಗೋದ್ವಿ ಅಂತ ಅನ್ಕೊಳ್ಳಿ. ಪ್ರಯೋಜನ ಏನಾದ್ರೂ ಐತಿ? ಯಾಕಂದ್ರೆ ದೇವರು ನಮಗೆ ಕೊಟ್ಟಿರುವಂತಹ ಟ್ಯಾಲೆಂಟ್ ಕೊಟ್ಟಿರುವಂತಹದ್ದೇ ಬೇರೆ ವಿಚಾರಕ್ಕೋಸ್ಕರ, ಅದು ದೇವರಿಗೋಸ್ಕರ ಉಪಯೋಗ ಆಗ್ಬೇಕು. ಅದನ್ನ ಹೊರತುಪಡಿಸಿ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ಪ್ರಪಂಚದಲ್ಲಿ ನಡೀತಿರುವಂತಹ ರಾಧೆ ಪ್ರಿಯರೇ, ಒಬ್ಬರು ಹಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ಟೇಜ್ ಮೇಲೆ ನಿಂತು ಜನರನ್ನ ಹುಚ್ಚೆಬ್ಬಿಸಿ ಕುಣಿಸ್ತಿರ್ತಾರೆ. ಕಾನ್ಸರ್ಟ್ ಗಳನ್ನ ನೀವು ನೋಡಿದ್ರೆ ಏನ್ ಹಾಡ್ತಿರ್ತಾರೆ? ಹಾಡ್ತಿರುವಂತಹದ್ದು ಹಾಡೇ. ಯಾವ ಹಾಡು? ಫಿಲ್ಮ್ ಹಾಡುಗಳು, ರಾಕ್ ಮ್ಯೂಸಿಕ್, ಪಾಪ್ ಮ್ಯೂಸಿಕ್, ಅದು ಇದು ಈ ರೀತಿಯಾಗಿರುವಂತಹ ವಿಚಾರಗಳನ್ನು ಪ್ರದರ್ಶಿಸ್ತಿದ್ದಾರೆ ಅಂದ್ರೆ ನೀವ್ ಯೋಚನೆ ಮಾಡಿ ನೋಡಿ, ಇವರಿಗೆ ತಲಾಂತನ್ನ ಕೊಟ್ಟಿದ್ಯಾರು? ಇವರಿಗೆ ಹಾಡುವಂತಹ ತಲಾಂತನ್ನ ಕೊಟ್ಟಿದ್ಯಾರು? ದೇವ್ರೇ ಅಲ್ವಾ? ದೇವರು ಕೊಟ್ಟಿರುವಂತಹ ತಲಾಂತ ಹೇಗೆ ಉಪಯೋಗಿಸಲ್ಪಡುತ್ತದೆ ಅಂತ ಹೇಳಿ ನೀವು ನೋಡ್ತಿದ್ದೀರಾ? ಭೂ ಸಂಬಂಧವಾಗಿರುವಂತಹ ವಿಚಾರಗಳ ನಿಮಿತ್ತ ಉಪಯೋಗಿಸಲ್ಪಡುತ್ತದೆ. ದೇವರದನ್ನು ಈ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ಉಪಯೋಗಿಸಲ್ಪಡಬೇಕು ಅಂತ ಅಲ್ಲ ಕೊಟ್ಟಿತ್ತು. ಯಜಮಾನ ಏನ್ ಅನ್ಕೊಂಡಿದಾನೋ ಆ ಯಜಮಾನನ ಉದ್ದೇಶ ನೆರವೇರ್ಬೇಕಾದ್ರೆ ಈ ತಲಾಂತ ಉಪಯೋಗಿಸಲ್ಪಡ್ಬೇಕು. ಅವಾಗ್ಲೇ ಅಲ್ವಾ ಯಜಮಾನನಿಗೆ ಬರುವಂತಹದ್ದು ಕೀರ್ತಿ, ಘನತೆ. ತಾನು ನಮ್ಮ ಹತ್ರ ಒಂದು ತಲಾಂತನ ಕೊಟ್ಟಿರೋದಕ್ಕೋಸ್ಕರ ಅದಕ್ಕೆ ಉಪಯೋಗ ಅವಾಗ್ಲೇ ಅಲ್ವಾ ಸಿಕ್ಕುವಂತಹದ್ದು, ಅದರ ಉಪಯೋಗ ಅನ್ನುವಂತಹದ್ದು ಯಜಮಾನನಿಗೆ. ಆ ಉದ್ದೇಶವನ್ನು ನೆರವೇರಿಸಿದ್ರೆ ಭೂ ಸಂಬಂಧವಾಗಿರುವಂತಹ ವಿಚಾರದ ನಿಮಿತ್ತ ಅದನ್ನು ಉಪಯೋಗಿಸ್ಕೊಳ್ಳುವಂತಹದ್ದು ಅಂದ್ರೆ ನೀವು ಉದ್ಯೋಗಗಳನ್ನು ಮಾಡಬಾರ್ದು, ಕೆಲಸಗಳನ್ನು ಮಾಡಬಾರ್ದು, ಅದಲ್ಲ ಅದರ ಅರ್ಥ. ದೇವರು ಕೊಟ್ಟಿರುವಂತಹ ಪ್ರತಿಯೊಂದನ್ನು ಸಹ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹದ್ದನ್ನಾಗೆ ಟರ್ನ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಪ್ರತಿಯೊಂದನ್ನು ಸಹ ದೇವರು ಏನೇನ್ ಕೊಟ್ಟಿದ್ದಾರೋ ಪ್ರತಿಯೊಂದನ್ನು ಸಹ. ಉದಾಹರಣೆಗೆ ನಾರ್ಮಲ್ ಆಗಿ ಒಬ್ಬ ಮನುಷ್ಯ 8 ಗಂಟೆ ಕೆಲಸ ಮಾಡಿದಾನೆ ಅಥವಾ 10 ಗಂಟೆ ಕೆಲಸ ಮಾಡಿದಾನೆ, 12 ಗಂಟೆ ಕೆಲಸ ಮಾಡುವಂತವರು ಸಹ ಇರ್ತಾರೆ. ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ. ಈ 24 ಗಂಟೆಯಲ್ಲಿ 8 ಗಂಟೆ ಅಥವಾ 7 ಗಂಟೆ ನಿತ್ಯಾವಸರಗಳಿಗೆ ಹೊರಟೋಗುತ್ತೆ. ನಿತ್ಯಾವಸರ ಎಲ್ಲಕ್ಕೂ ಸೇರಿ 8 ಅವರ್ ತೆಗೆದ್ರೆ ಅಥವಾ 9 ಅವರ್ಸ್ ತೆಗೆದ್ರೆ 15 ಅವರ್ಸ್ ಉಳಿಯುತ್ತೆ, 15 ಗಂಟೆ ಉಳಿಯುತ್ತೆ. ಈಗ 10 ಗಂಟೆ ಇನ್ನು 10 ಅವರ್ಸ್ ಕೆಲಸ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಉದ್ಯೋಗಕ್ಕೆ ಹೋಗಿ ವ್ಯಾಪಾರನೂ ಉದ್ಯೋಗನೂ ಮಾಡ್ತೇವೆ. ಈ 10 ಅವರ್ಸ್ ಹೋದ್ರೆ 15 ಅವರ್ಸ್ ಅಲ್ಲಿ ಎಷ್ಟು ಉಳ್ಕೊಳ್ತು? 5 hours. 5 ಅವರ್ಸ್ ಉಳ್ಕೊಳ್ತಾ. ಇನ್ನು 5 ಅವರ್ಸ್ ಅನ್ನು ತಗೊಂಡೋಗಿ ಹಣದ ಮೇಲಿರುವಂತಹ ವ್ಯಾಮೋಹ ಜಾಸ್ತಿಯಾಗಿ ಓಟಿ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಹೌದಾ? ಓಟಿ ಏನಕ್ಕೆ? ಬರ್ತಿರುವಂತಹ ಸಂಬಳ ಸಾಕಾಗ್ತಿಲ್ಲ ಅಂತಲ್ಲ, ಇನ್ನೂ ಹೆಚ್ಚು ದುಡ್ಡು ಮಾಡ್ಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಓಟಿ ಮಾಡಿದ್ವಿ.
ನಾನೇ ಊಟ ಮಾಡ್ತೀನಿ ಅಂತ ಬೇಡ. ಇನ್ನೊಂದ್ ಕಡೆ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತೀನಿ, 10 ಗಂಟೆ ಕೆಲಸ ಮಾಡಿ ಇನ್ನೂ 5 ಗಂಟೆ ಕೆಲಸ ಮಾಡಿ ಸಂಪಾದನೆ ಮಾಡ್ಬೇಕು. ಇದನ್ನ ಏನಂತ ಕರಿತೀವಿ ಗೊತ್ತಾ? ದೇವರು ಕೊಟ್ಟಿರುವಂತಹ ತಲಾಂತನ್ನ ದೇವರಿಗೋಸ್ಕರ ಉಪಯೋಗಿಸದೆ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೋಸ್ಕರ ಉಪಯೋಗಿಸುವಂತಹದ್ದು ಅಂತ ಕರಿತೀವಿ. ನೀವು 10 ಗಂಟೆ ಪ್ರಾರಂಭದಲ್ಲಿ 8 ಗಂಟೆ 10 ಗಂಟೆ ಕೆಲಸ ಮಾಡ್ತಿದ್ರಲ್ವಾ, ನೀವು ನಿಮ್ಗೆ ದೇವರು ಕೊಟ್ಟಿರುವಂತಹ ಪ್ರೈಮ್ ಉದ್ಯೋಗ ಏನಿತ್ತಲ್ವಾ, ದೊಡ್ಡ ಉದ್ಯೋಗ ಏನಿತ್ತಲ್ವಾ, ಮೇನ್ ಆಗಿರುವಂತಹ ಉದ್ಯೋಗ ಏನಿತ್ತಲ್ವಾ, ನೀವು ಅದಕ್ಕೆ ಸಮಯ ಕಳಿಬೇಕಾದ್ರೆ ದೇವರೇನು ಅಡ್ಡ ಬರ್ತಿಲ್ಲ. ನೀವು ಅದನ್ನು ಹೊರತುಪಡಿಸಿ ಮತ್ತು ಏನು ಮಾಡ್ಬೇಕು ಅಂತ ಇನ್ನೊಂದಕ್ಕೆ ಕೈ ಹಾಕ್ತಿದ್ರೆ ನೋಡಿ. ಮತ್ತು ಏನು ಉದ್ಯೋಗ ಆಯ್ತಾ, ಮತ್ತೆ ಈಗ ಹೋಗಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಣ, ಮತ್ತೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಹಾಗಾದ್ರೆ ದೇವರು ಸಿಕ್ಬೇಕಾಗಿರುವಂತಹದ್ದು ಎಲ್ಲಿ? ಉಳಿದಿರುವಂತಹದ್ದಲ್ಲ, ಫುಲ್ ದೇವರಿಗೆ ಸಿಕ್ಬೇಕು. ವಿಚಾರ ಏನು ಅಂದ್ರೆ, ಅಂದ್ರೆ ನಮ್ಮೆಲ್ಲರ ಜೀವನ ಶೈಲಿಯ ಮೇರೆಗೆ ಅಟ್ಲೀಸ್ಟ್ ಮಿಕ್ಕಿರುವಂತಹ ಸಂಪೂರ್ಣವನ್ನು ಸಹ, ಮಿಕ್ಕಿರುವಂತಹದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ನಮ್ಮ ಜೀವನದಲ್ಲಿ ಮ್ಯಾಕ್ಸಿಮೈಸ್ ಮಾಡಿ ಇನ್ನು ಸಮಯ ಏನು ಉಳಿದಿದೆಯಲ್ವಾ, ಆ ಸಮಯ ಸಂಪೂರ್ಣವಾಗಿ ದೇವರಿಗೆ ಸಲ್ಲಬೇಕು. ಆ ತಲಾಂತು, ದೇವರು ಕೊಟ್ಟಿರುವಂತಹ ಸಮಯ ಅನ್ನುವಂತಹ ತಲಾಂತು ಸಂಪೂರ್ಣವಾಗಿ ದೇವರು ತಲುಪಬೇಕು. ಅದು ಸಹ ಆಗೋದಿಲ್ಲ. ಹೌದಾ? ಇದೊಂದು ಎಕ್ಸಾಂಪಲ್ ಅಷ್ಟೇ. ಇನ್ನು ಈ ರೀತಿಯಾಗಿರುವಂತ ಎಷ್ಟು ಉದಾಹರಣೆಗಳಿರುತ್ತೆ ನಮ್ಮೆಲ್ಲರ ಜೀವನದಲ್ಲಿ. ಸಮಯ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದೇವರಿಗೆ ಸಲ್ಲಬೇಕಾಗಿರುವಂತಹದ್ದು ಸಹ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಸಲ್ಲಿಸ್ತಿರ್ತೀವಿ. ಆಗ ನಮಗೊಂದು ನೆನಪು ಬರಬೇಕು, ಹಾಗಾದ್ರೆ ಈ ಸರದಿಯಲ್ಲಿ, ಈ ಸಾಲಿನಲ್ಲಿ ನಾವು 3ನೇ ವ್ಯಕ್ತಿಯ ಕ್ಯಾಟಗರಿಗೆ ಬೀಳ್ತಿದೀವಿ. ಯಾಕೆಂದ್ರೆ ದೇವರು ಕೊಟ್ಟಿರುವಂತಹ ತಲಾಂತು ದೇವರು ಅನ್ಕೊಂಡಿರುವಂತಹ ಉದ್ದೇಶವನ್ನ ನೆರವೇರಿಸುವಂತ ಉಪಯೋಗಿಸಲ್ಪಡ್ಬೇಕು, ಬಿಟ್ರೆ ಭೂಮಿಯಲ್ಲಿ ಬಚ್ಚಿಡ್ಲಿಕ್ಕೋಸ್ಕರ ಅಲ್ಲ. ಈ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳುವಂತಹ ಕಾರಣದ ನಿಮಿತ್ತ ಅಲ್ಲ. ಹೌದಾ? ಓಕೆ, ಇದು ಒಂದು ಪಾಯಿಂಟ್ ಆಗಿ ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಯಾಕೆಂದ್ರೆ ಭೂಲೋಕದಲ್ಲಿ ಮುಚ್ಚಿಡುವಂತಹದ್ದು ಅಂದ್ರೆ ದೇವರು ಕೊಟ್ಟಿರುವಂತಹ ಟ್ಯಾಲೆಂಟ್ ಅನ್ನ ಉಪಯೋಗಿಸ್ಕೊಳ್ಳದೇ ಇರುವಂತಹದ್ದಾಗಿರ್ಬೋದು, ಅಥವಾ ದೇವರು ಕೊಟ್ಟಿರುವಂತಹ ಟ್ಯಾಲೆಂಟ್ ಅನ್ನ ಬರೀ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೋಸ್ಕರ ಉಪಯೋಗಿಸುವಂತಹದ್ದಾಗಿರ್ಬೋದು. ಇದಿಷ್ಟು ನಮ್ಗೆ ಅರ್ಥ ಆಯ್ತಾ? ಹಾಗಿದ್ರೆ ಈ ಒಂದು ತಲಾಂತನ ಪಡ್ಕೊಂಡಿರುವಂತಹ ವ್ಯಕ್ತಿ ಇದನ್ನಲ್ವಾ, ಏನ್ ತಗೊಂಡೋಗಿ ಅದನ್ನ ಭೂಲೋಕದಲ್ಲಿ ಅಂದ್ರೆ ಭೂಮಿಯಲ್ಲಿ ಅಗದು ಬಚ್ಚಿಟ್ಟ ಅಂತ ಹೇಳಿ ನಾವು ಓದ್ಕೊಳ್ತಿದ್ವಿ. ಒಂದು ತಲಾಂತು ತಗೊಂಡಿರುವಂತಹ ವ್ಯಕ್ತಿ ತನ್ನ ಕ್ಯಾರೆಕ್ಟರಿಸ್ಟಿಕ್ ತನ್ನ ಲಕ್ಷಣವನ್ನು ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ತನ್ನ ಮೈಂಡ್ ಸೆಟ್ ಅಲ್ಲಿ ಏನೇನು ಯೋಚನೆ ಮಾಡ್ತಿದ್ದಾನೆ ವ್ಯಕ್ತಿ ಅನ್ನುವಂಥದ್ದನ್ನು ತಗೊಂಡೋಗಿ ಭೂಮಿಯಲ್ಲಿ ಬಚ್ಚಿಡ್ತಿದ್ದಾನೆ. ಅವರಿಬ್ರು ಏನ್ ಮಾಡಿದ್ರು? ವ್ಯಾಪಾರಕ್ಕೆ ಹಾಕಿದ್ರು. ಈಗ ಅವರಿಬ್ರು ಕೆಲಸ ಮಾಡ್ಬೇಕಾ? ಅವರಿಬ್ರು ಉಳಿದಂತಹ ಇಬ್ಬರಿದಾರಲ್ವಾ, ಅದನ್ನ ವ್ಯಾಪಾರಕ್ಕೆ ಹಾಕಿರುವಂತವ್ರು ತಗೊಂಡು ಹೋಗಿ ಅವರಿಬ್ರು ಕೆಲಸ ಮಾಡ್ಬೇಕು, ಶ್ರಮಿಸ್ಬೇಕು, ನಿಜ. ತಗೊಂಡೋಗ್ಬೇಕು, ಕೊಡ್ಬೇಕು ಇನ್ನೊಬ್ಬರಿಗೆ, ಅಥವಾ ಇನ್ನೊಂದು ಕೆಲಸಕ್ಕೋಸ್ಕರ ಅದನ್ನ ಇನ್ವೆಸ್ಟ್ ಮಾಡ್ಬೇಕು, ಅಲ್ಲಿ ಬಂದಿರುವಂತಹದನ್ನ ಮತ್ತೆ ತಗೊಂಡು ಬರ್ಬೇಕು, ಅವ್ರು ಹೋಗಿ ಬಂದು ಅದರ ನಿಮಿತ್ತ ಕಷ್ಟಪಡುವಂತಹದನ್ನ ನೀವು ನೋಡ್ತಿದ್ದೀರಾ. ಈ 3ನೇ ವ್ಯಕ್ತಿ ಇದನ್ನಲ್ವಾ, ಈತನ ಮಾಡಿದ ಒಂದೇ ಕೆಲಸ, ಅಗದು ಮುಚ್ಚಿದ ಒಂದು ಕೆಲಸ ಬಿಟ್ರೆ ಮತ್ತಿನ್ನೇನು ಮಾಡ್ತಿಲ್ಲ. ಯಾಕಂದ್ರೆ ಈ ವ್ಯಕ್ತಿಯಲ್ಲಿ ಯಾವ ಲಕ್ಷಣ ನಿಮಗೆ ಕಾಣಿಸ್ತಿದೆ? ಸೋಮೇರಿತನ. ನಿಜನ? ಸೋಂಬೇರಿತನ ಕಾಣಿಸ್ತಿದ್ಯಾ? ಅದಕ್ಕೆ ನೀವು ಕೊನೆಯಲ್ಲಿ ಓದ್ತಾ ದಣಿ ಮತ್ತೆ ಬಂದಾಗ ಒಂದು ಪದವನ್ನು ಉಪಯೋಗಿಸಿ ಬೈತಾರೆ ಈ ವ್ಯಕ್ತಿಗೆ. ಸೋಮಾರಿಯಾದ ಆಳು ಅಂತ ಹೇಳಿ ಬೈತಾರೆ. ಅದಕ್ಕೆ ಬೈತಿತ್ತು. ಯಾಕೆ ಅಂದ್ರೆ ಈ ವ್ಯಕ್ತಿ ಅದಕ್ಕೋಸ್ಕರ ಶ್ರಮಿಸಿಲ್ಲ, ಈ ವ್ಯಕ್ತಿ ಅದಕ್ಕೋಸ್ಕರ ಕಷ್ಟಪಟ್ಟಿಲ್ಲ. ಅವರಿಬ್ರು ಕಷ್ಟಪಡ್ತಿದ್ದಾರೆ, ಅದನ್ನ ತಗೊಂಡೋಗುವಂತಹದ್ದು, ತಗೊಂಡ್ಬರುವಂತಹದ್ದು, ಇನ್ನೊಂದ್ ಕಡೆ ತಗೊಂಡ್ಬರುವಂತಹದ್ದು, ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಈ ವ್ಯಕ್ತಿ ಏನು ಮಾಡ್ತಿಲ್ಲ. ಈ ವ್ಯಕ್ತಿ ಮಾಡಿದ್ದೆಲ್ಲ ಕೆಲಸ ಇಷ್ಟೇ, ಏನು ಅಗದು ಒಳಗಡೆ ಇಟ್ಟು ಮುಚ್ಚಿತ್ತು. ಅದು ಎಷ್ಟಾಳಕ್ಕೆ ತೋಡಿದ್ನೋ ಗೊತ್ತಿಲ್ಲ ಗುಂಡಿಯನ್ನು. ಇದನ್ನು ಹೊರತುಪಡಿಸಿ ಇನ್ನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ವ್ಯಕ್ತಿ ಬಗ್ಗೆ ಮಾತಾಡ್ಕೊಬೇಕಾಗಿರುವಂತಹದ್ದು, ಯಾವಾಗ್ಲೂ ಸಹ ಒಂದು ಸಿಕ್ತು, ನಾವ್ ಈಗಾಗಲೇ ನೋಡ್ಕೊಂಡಿದ್ದೀವಲ್ವಾ, ನಮ್ಗೆ 5 ಕೊಡ್ಬೇಕು, 2 ಕೊಡ್ಬೇಕು, 1 ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡುವಂತಹದ್ದು ಯಾರು? ದೇವರು. ನನಗೆ ಒಂದೇ ಕೊಟ್ಟಿರುವಂತಹದ್ದು ನಾನು ಏನು ಮಾಡೋದಿಲ್ಲ, ಅವ್ರಿಗೆ 5 ಕೊಟ್ಟಿದ್ಯಾ, ಇವ್ರಿಗೆ 2 ಕೊಟ್ಟಿದ್ಯಾ ಅಂತ ಅನ್ಕೊಂಡು ಸುಮ್ನೆ ಕುತ್ಕೊಂಡ್ವಿ ಅಂತ ಅನ್ಕೊಳ್ಳಿ, ಫಲಿಸತೆ ಸುಮ್ನೆ ಕುತ್ಕೊಂಡ್ವಿ ಅಂತ ಅನ್ಕೊಳ್ಳಿ, ಅದು ಪಾಪನೆ, ಅದು ತಪ್ಪೆ. ಮತ್ತೆ ದಣಿ ಬಂದ್ರೆ ಅವಾಗ್ಲೂ ಸಹ ಬೆಲ್ಟ್ ಇಟ್ಟು ತಿನ್ಬೇಕು. ಯಾಕೆ? ದಣಿ ನಮಗ್ 1 ಕೊಟ್ಟು ಇದನ್ನ 10 ಮಾಡು ಅಂತ ಹೇಳಿ ಕೇಳ್ತಿಲ್ಲ. 1 ಕೊಟ್ಟಿರುವಂತವನ ಹತ್ರ ದೇವ್ರ ದಣಿ ಕೇಳ್ತಿರುವಂತಹದ್ದು ಇಷ್ಟೇ, 2 ಮಾಡಿ ಸಾಕು. 2 ಕೊಟ್ಟಿರುವಂತಹ ವ್ಯಕ್ತಿಗೆ ನೀನ್ ಮತ್ತೆ 10 ಮಾಡು ಅಂತ ಹೇಳಿ ಹೇಳ್ತಿಲ್ಲ. 2 ಕೊಟ್ಟಿರುವಂತಹ ವ್ಯಕ್ತಿ ನಿನ್ನ ಯೋಗ್ಯತೆಗೆ ತಕ್ಕ 14 ಮಾಡು ಸಾಕು. ಹೌದಾ? 5 ಕೊಟ್ಟಿರುವಂತಹ ವ್ಯಕ್ತಿ 10 ಮಾಡ್ತಿದ್ದಾನೆ. ಅಫ್ಕೋರ್ಸ್ ತನಗ್ ಜಾಸ್ತಿ ಸಿಕ್ಕಿದ್ರೆ ಜಾಸ್ತಿ ಮಾಡ್ತಿದ್ದಾನೆ. ನನಗ್ ದೇವ್ರ ಕಡೆಯಿಂದ ನಾನು ಕಮ್ಮಿ ಪಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿ, ನಾನು ಅಷ್ಟೊಂದು ಟ್ಯಾಲೆಂಟ್ ಅನ್ನ ಪಡ್ಕೊಂಡಿಲ್ಲ, ಸ್ವಲ್ಪ ಟ್ಯಾಲೆಂಟ್ ಅನ್ನ ಪಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿ, ಎಲ್ಲರಿಗೂ ಏನೋ ಒಂದು ಸಿಕ್ಕೇ ಇರುತ್ತೆ ಅಂತ ಇವ್ರಿಗೂ ಮಾತಾಡ್ಕೊಂಡಿದ್ದೀವಲ್ವಾ, ಸ್ವಲ್ಪ ಆದ್ರೂ ದೇವರಿಗೆ ಫುಲ್ಲೆಸ್ಟ್ ಆಗಿ ಉಪಯೋಗಿಸಲ್ಪಡ್ಬೇಕಲ್ವಾ? ಹೌದಾ? ಕುತ್ಕೊಂಡು ಗೊಣಗಾಡಬಾರ್ದು. ನನ್ಗೆ ಒಂದೇ ಸಿಕ್ಕಿದೆ, ಅವ್ರಿಗೆ 5 ಸಿಕ್ಕಿದೆ, ಇವ್ರಿಗೆ 10 ಸಿಕ್ಕಿದೆ, ಇವ್ರಿಗೆ 2 ಸಿಕ್ಕಿದೆ, ಇವ್ರಿಗೆ 20 ಸಿಕ್ಕಿದೆ ಅಂತ ಹೇಳಿ ಗೊಣಗಾಡಬಾರ್ದು. ಈ ವಿಚಾರವನ್ನು ಕಲಿಬೇಕು. ಯಾಕಂದ್ರೆ ಗುಣಗಾಡಿದಷ್ಟು ಸಹ, ನಾವು ಗುಣಗುಟ್ಟಿದಷ್ಟು ಸಹ ದೇವರಿಗೆ ಆಗದೇ ಇರುವಂತಹ ವಿಚಾರ ಇದು, ಗುಣಗುಟ್ಟುವಂತಹದ್ದು. ಇಸ್ರಾಯೇಲ್ಯರ ಕುರಿತಂತೆ ನೀವು ನೋಡ್ತೀರಲ್ವಾ ಏನೇನಾಯ್ತು ಅಂತ ಕಾಂಡಗಳಲ್ಲಿ.
ಹಾಗಿದ್ರೆ ನನಗೆ ಕಮ್ಮಿ ಸಿಕ್ತು ಅವ್ರಿಗೆ ಜಾಸ್ತಿ ಸಿಕ್ತು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ನಾವು ಮಾಡದೇ ಇರಬಾರ್ದು ಕೆಲಸಗಳನ್ನ. ಯಾಕಂದ್ರೆ ಸಾಕಷ್ಟು ಜನರಿಗೆ ಇವಾಗ್ಲೂ ಸಹ ಈ ಅಭ್ಯಾಸ ಇರುತ್ತೆ. ನನಗೆ ಏನು ಬರುವುದಿಲ್ಲ ಬ್ರದರ್, ನನ್ ಕೈಯಲ್ಲಿ ಏನಾಗುತ್ತೆ ಬಿಡಿ ಬ್ರದರ್, ನನ್ ಕೈಯಲ್ಲಿ ಏನಾಗುತ್ತೆ ಬಿಡಿ ಸಿಸ್ಟರ್, ನನ್ಗೆ ಗೊತ್ತಿರುವಂತಹದ್ದೆಲ್ಲ ಇಷ್ಟ, ಬರುವಂತಹದ್ದು ಕೇಳುವಂತಹದ್ದು ಹೋಗುವಂತಹದ್ದು, ಬರುವಂತಹದ್ದು ಕೇಳುವಂತಹದ್ದು ಹೋಗುವಂತಹದ್ದು. ಅಟ್ಲೀಸ್ಟ್ ನೀವು ಮುಂದೆ ಸಭೆಗೆ ತಿಳಿಯುವಂತಹ ಮಾತ್ರಕ್ಕೆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದೆ ಹೋದ್ರು ಸಹ, ನಾನು ಆಗ್ಲೇ ಹೇಳಿದೆ, ನಿಮ್ಮ ಮಕ್ಕಳು ನಿಮ್ಗೆ ಕೊಟ್ಟಿರುವಂತಹ ಮುತ್ತುಗಳು, ನಿಮ್ಮ ಮಕ್ಕಳು ದೇವರು ನಿಮ್ಗೆ ಕೊಟ್ಟಿರುವಂತಹ ತಲಾಂತುಗಳು, ನಿಮ್ಗೆ ಕೊಟ್ಟಿರುವಂತಹ ಕುಟುಂಬ ದೇವರು ನಿಮ್ಗೆ ಕೊಟ್ಟಿರುವಂತಹ ತಲಾಂತು. ಹೌದಾ? ಇವರೆಲ್ಲರಿಗೂ ಸಹ ದೇವರಲ್ಲಿ ಕರ್ಕೊಂಡು ಬರುವಂತೆ ಅಥವಾ ನೀವು ಇನ್ನೊಬ್ಬರಿಗೆ ದೇವರ ವಾಕ್ಯವನ್ನ ಅವರಿಗೆ ಮನಸ್ಸಿಗೆ ನೋವಾಗದಂತೆ ಹೇಳುವಂತಹದ್ದು, ಇದೆಲ್ಲ ದೇವರು ಕೊಟ್ಟಿರುವಂತಹ ಟ್ಯಾಲೆಂಟ್, ದೇವರು ಕೊಟ್ಟಿರುವಂತಹ ತಲಾಂತು. ಹಂಗ ಉಪಯೋಗ ಮಾಡ್ಕೊಬೋದಲ್ವಾ? ಸಾಕಷ್ಟು ಜನ ಬಂದು ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ಮಧ್ಯದಲ್ಲಿ, ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು. ಅವ್ರು ಓದಿ ಕಷ್ಟಪಟ್ಟು ಒಂದು ಒಂದು ಸ್ಟ್ರಕ್ಚರ್ಡ್ ಆಗಿ ಆರ್ಗನೈಸ್ಡ್ ಆಗಿ ದೇವರ ಜ್ಞಾನವನ್ನು ಕಲ್ತು ಬಂದು ಬರೆದು ತಿಳ್ಕೊಳ್ತಿದ್ದಾರೆ. ಅದು ದೇವರು ಅವರು ಕೊಟ್ಟಿರುವಂತಹದಲ್ಲ ಅಂತ. ಬೈದುವೆ ಅದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು. ಅದು ಸಹ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಓಕೆ, ಹಾಗಾದ್ರೆ ಈ ಎಕ್ಸಾಮ್ ಬರೆಯುವಂತಹದ್ದು, ಪ್ರಸಂಗಿಸುವಂತಹದ್ದು, ಮೇನ್ ಗೂಗಲ್ ಮೀಟ್ ಅಲ್ಲಿ ಏನಾದ್ರು ಹಾಕಿದ್ರೆ ಬಂದು ಪಾಲ್ಗೊಳ್ಳುವಂತಹದ್ದು, ಟೈಮ್ ಬರುವಂತಹದ್ದು, ನಮ್ಮ ಹೆಸರುಗಳನ್ನ ನಾವು ನೋಡಿದ ಆ ಭಯ, ಭಕ್ತಿ ಅನ್ನುವಂತಹದ್ದು, ಆ ಶಿಸ್ತು ಅನ್ನುವಂತಹದ್ದು ನಮ್ಗೆ ದೇವರಲ್ಲಿ ಬೆಳಿಬೇಕು. ಆ ಶಿಸ್ತೇ ಇಲ್ಲ ಅಂತ ಹೇಳಿದ್ರೆ ದೇವ್ರು ಏನಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾರೆ ಹೇಳಿ ನಮ್ಮನ್ನು? ನಿಜನ? ಕಾಲದಲ್ಲಿ ದೇವ್ರಿಗೆ ಬೇಕಾಗಿರುವಂತವ್ರು ಪರ್ಫೆಕ್ಟ್ ಆಗಿರುವಂತವ್ರಲ್ಲ ಪ್ರೇರಣೆ. ನಿಜವಾಗ್ಲು ನಾವು ಮೋಶೆಗೆ ಬೆಸ್ಟ್ ಎಕ್ಸಾಂಪಲ್ ಅನ್ನು ನೋಡ್ತೀವಲ್ವಾ? ಮೋಶೆಗೆ ಮಾತಾಡುವಂತಹದ್ದು ಅಷ್ಟೊಂದು ಲೀಲಾಜಾಲವಾಗಿ ಬರುವುದಿಲ್ಲ ಬಾಯಿಂದ, ಆದ್ರೂ ಸಹ ಮೋಶೆಯನ್ನೇ ದೇವ್ರು ಸೆಲೆಕ್ಟ್ ಮಾಡ್ಕೊಂಡ್ರು. ಏನಕ್ಕೋಸ್ಕರ ಅಂದ್ರೆ ತನ್ನಲ್ಲಿರುವಂತಹ ಅತಿಶಯ ಆಲೋಚನಾ ಇರುವಂತಹ ಶಕ್ತಿ, ಅದು ಇದು ಟ್ಯಾಲೆಂಟು, ಮಾತುಗಳು, ವೊಕ್ಯಾಬುಲರಿ, ಇದೆಲ್ಲ ದೇವ್ರು ನೋಡ್ತಿರುವಂತಹದ್ದು. ಆ ಹಂಬಲ ಇದೆಯಾ ನಿನ್ನಲ್ಲಿ? ಆ ಶಿಸ್ತಿದ್ಯಾ? ನಾನು ಕೊಟ್ಟಿರುವಂತಹ ಸ್ವಲ್ಪನಾದ್ರೂ ಕರೆಕ್ಟ್ ಆಗಿ ಶಿಸ್ತಾಗಿ ಮಾಡ್ಕೊಂಡು ಹೋಗುವಂತಹದ್ದು ಇದೆಯಾ? ಅದಿದ್ರೆ ಖಚಿತವಾಗಿ ನಾನು ಆರಿಸ್ಕೊಳ್ತೀನಿ. ಅದು ಬೇಕಾಗಿರುವಂತಹ ದೇವರಿಗೆ. ಅದಿಲ್ಲ ಅಂತ ಅನ್ಕೊಳ್ಳಿ, ನಿಮ್ ಯಾವ ಕೆಲ್ಸಕ್ಕೂ ಬರುವುದಿಲ್ಲ. ಇಲ್ಲಿ ಈ ವ್ಯಕ್ತಿ ಹತ್ರ ಪ್ರಾಬ್ಲಮ್ ಅದೇ. ಈ ವ್ಯಕ್ತಿಗೆ ಪ್ರಪ್ರಥಮವಾಗಿ ದಣೆಯ ಮನಸ್ಸು ಈ ವ್ಯಕ್ತಿಗೆ ಅರ್ಥ ಆಗಿಲ್ಲ. ಈ ಒಂದ್ ಸಿಕ್ಕಿದೆಯಲ್ಲ, ಒಂದು ತಲ ಅಂತ ಸಿಕ್ಕಿದೆಯಲ್ವಾ, ತಗೊಂಡೋಗಿ ಭೂಮಿಲಿ ಬಚ್ಚಿಟ್ಟಿದ್ದಾನಲ್ವಾ, ಆ ವ್ಯಕ್ತಿಗೆ ದಣೆಯ ಮನಸ್ಸೇ ಅರ್ಥ ಆಗಿಲ್ಲ. ಇಷ್ಟಕ್ಕೂ ಕೇಳ್ತಾರೆ ದಣಿ, ಏನಕ್ಕೋಸ್ಕರ ಹಿಂಗ್ ಮಾಡ್ದೆ ಅಂತ ಹೇಳಿ ಕೇಳಿದಾಗ, ನೀನ್ ಏನಕ್ಕೋಸ್ಕರ ಇದನ್ನ ತಗೊಂಡೋಗಿ ವ್ಯಾಪಾರಕ್ಕೆ ಹಾಕಿಲ್ಲ, ಏನಕ್ಕೋಸ್ಕರ ಭೂಮಿ ಮುಚ್ಚಿಟ್ಟೆ, ಏನಕ್ಕೋಸ್ಕರ ಒಂದು ಕೊಟ್ಟಾಗ ಒಂದನ್ನೇ ಇಟ್ಕೊಂಡಿದ್ಯಾ ಇನ್ನೂ ಸಹ ಅಂತ ಹೇಳಿ ಹೇಳಿದಾಗ, ಈ ವ್ಯಕ್ತಿ ಕೊಡುವಂತ ಉತ್ತರ ಏನು? ಓದ್ತೀರಾ ಅದನ್ನ ಮುಂದೆ? ಅಣ್ಣ ಎಲ್ಲಿಂದ ಓದೋದಣ್ಣ? 22ನೇ ವಚನವನ್ನು ಓದಿ. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ, ಅದ್ ನೋಡ್ಲಣ, 24 ಓದಿ ಡೈರೆಕ್ಟ್ ಆಗಿ. 24. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ವ್ಯಕ್ತಿಗೆ ದಣಿಯ ಮನಸ್ಸು ಅರ್ಥ ಆಗಿದೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ಈ ವ್ಯಕ್ತಿ ತನ್ನ ದಣಿಯನ್ನ ಹೆಂಗ್ ನೋಡ್ತಿದ್ದಾನೆ ಅನ್ನುವಂತೆ ನಿಮ್ಗೆ ಕಾಣಿಸ್ತಿದೆ. ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇದೇನ ದಣಿಯ ಮನಸ್ಸು? ನೀವು ಬಿತ್ತಿರುವಂತಹದ್ದೇ ನಿಮ್ಗೆ ಆಗತ್ತೆ ಅಂತ ಯಾರು ಹೇಳಿದ್ದು? ದೇವರು ಹೇಳಿದ್ದು. ನೀನು ಬಿತ್ತಿರುವಂತಹದ್ದೇ ನಿಮ್ಗೆ ಆಗತ್ತೆ ಅಂತ ಹೇಳಿರುವಂತಹ ದೇವರು ಬಿತ್ತದೆ ಕೊಯ್ಯುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾರೆ, ಕಷ್ಟಪಡದೆ ಫಲವನ್ನ ಕ್ರೋಢೀಕರಿಸುವಂತಹ ಆಶೆಯನ್ನು ವ್ಯಕ್ತಪಡಿಸ್ತಾರೆ. ಇಲ್ಲ, ಆ ಮಾತನ್ನೇ ದೇವರು ಹೇಳಿದ್ದಾರೆ, ನೀವು ಬಿತ್ತಿದ್ದೇ ನೀವು ಕೊಯ್ತೀರ. ತಾನೇ ಬಿತ್ತಿದ್ರೆ ಇಷ್ಟಕ್ಕೂ ಈ ಮನುಷ್ಯರನ್ನ ಭೂಮಿಯಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ದೇವರೇ ಕಷ್ಟಪಡ್ಬೇಕಾಗಿರುವಂತ ಅನಿವಾರ್ಯತೆ ಬಂತು ಸೃಷ್ಟಿ ಮಾಡ್ಲಿಕ್ಕೆ, ಮನುಷ್ಯರನ್ನ ಮಾಡ್ಲಿಕ್ಕೆ. ಹೌದಾ? ಈ ವ್ಯಕ್ತಿ ದಣಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಸ್ವಾಮಿ, ನೀನು ಕಠಿಣಾತ್ಮನು. ಇನ್ನೂ ಸ್ವಲ್ಪ ಜನ ಇರ್ತಾರೆ, ಒಂದ್ ಕೆಲಸ ಬಂತು ಅಂತಾನೆ ಅನ್ಕೊಳ್ಳಿ, ದೇವ್ರು ಇನ್ವೈಟ್ ಮಾಡಿದ್ರು ಒಂದ್ ಕೆಲಸಕ್ಕೆ, ಪ್ರಾರ್ಥನೆ ಮಾಡ್ಬೇಕು ಅಂತಾನೋ ಅಥವಾ ವಾಕ್ಯ ಹೇಳ್ಬೇಕು ಅಂತಾನೋ ಒಂದು ಆಫರ್ ಬಂದಿದೆ. ಈಗ ಇವ್ರು ಕೊಡುವಂತಹ ಕಾರಣಗಳನ್ನ ನೀವು ನೋಡ್ಬೇಕು. ಬ್ರದರ್, ದೇವ್ರ ಕೆಲಸ ಅಂದ್ರೆ ತುಂಬಾ ಶ್ರೇಷ್ಠವಾಗಿ ಮಾಡ್ಬೇಕು ಬ್ರದರ್. ಕರೆಕ್ಟ್, ದೇವ್ರ ಕೆಲಸವನ್ನ ಶ್ರೇಷ್ಠವಾಗಿ ಮಾಡ್ಬೇಕು. ಅದಕ್ಕೋಸ್ಕರ ನಾನು ಈ ಸಮಯದಲ್ಲಿ ಮಾಡೋದಿಲ್ಲ ದೇವ್ರ ಕೆಲಸವನ್ನು. ಏನಕ್ಕೋಸ್ಕರ ಮಾಡೋದಿಲ್ಲ? ಕರೆಕ್ಟ್ ಆಗಿ ಮಾಡ್ಬೇಕು. ಮಾಡಿದ್ರೆ ಅದಕ್ಕೆ ನಾನು ಕರೆಕ್ಟ್ ಆಗಿ ಇಲ್ಲದೆ ಇರುವಂತಹ ಕಾರಣದಿಂದ ನಾನು ಮಾಡೋದಿಲ್ಲ. ನೀವ್ ಯಾವಾಗ ಕರೆಕ್ಟ್ ಆಗ್ತೀರಾ? ಆಗ್ತೀನಿ ಬೇಗ ರೀಸೆಂಟ್ ಆಗಿ.
ಇನ್ನೊಂದು ವರ್ಷ ಆದ್ಮೇಲೆ ಬಿಟ್ಟು ಈ ವ್ಯಕ್ತಿಯನ್ನು ಮತ್ತೆ ಕೇಳಿ, ಬಂದು ದೇವ್ರು ಕೊಟ್ಟಿರುವಂತ ಕೆಲಸವನ್ನು, ಪ್ರಾರ್ಥನೆಯನ್ನು, ವಾಕ್ಯನೂ ಹೇಳಿ ಕರೆಕ್ಟ್ ಆಗಿ ಮಾಡ್ಬೇಕು ದೇವ್ರ ಕೆಲಸವನ್ನು ಮಾಡಿದ್ರೆ. ಯಾಕೆ ದೇವ್ರು ಕಠಿಣಾತ್ಮನು ಅಂತನ? ದೇವರು ಚಿಕ್ಕ ಚಿಕ್ಕ ಒಂದೇ ಒಂದು ನಿಮ್ಗೆ ಪ್ರಾರ್ಥನೆ ಮಾಡುವಂತಹ ಬರೋದಿಲ್ಲ ಅಂತ ಅನ್ಕೊಳ್ಳಿ, ಸ್ಟೇಜ್ ಮೇಲೆ ಕರೆದ್ರು ಪ್ರಾರ್ಥನೆ ಮಾಡ್ಲಿಕ್ಕೆ. ಈಗ ನಮ್ಮ ಮನಸ್ಸಲ್ಲಿ ಎರಡು ಥಾಟ್ಸ್ ಓಡ್ತಿರುತ್ತೆ. ಪ್ರಪ್ರಥಮವಾಗಿರುವಂತ ಸಮಯದಲ್ಲಿ ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡ್ತಿದ್ರು, ಸ್ಟೇಜ್ ಮೇಲೆ ಹೋಗಿ ಎರಡು ಥಾಟ್ಸ್ ಓಡ್ತಿರುತ್ತೆ. ಏನು? ನಾನು ಕಲಿಬೇಕು ಅಂತ ಹೇಳಿದ್ರೆ ಹೋಗಿ ಮಾಡ್ಬೇಕು, ಅದಕ್ಕೋಸ್ಕರ ಮನೆಯಲ್ಲಿ ಪರಿಶ್ರಮಿಸ್ಬೇಕು, ಅಫ್ಕೋರ್ಸ್. ಅದಾದ ನಂತರ ಕಲಿಬೇಕು ಅಂತ ಹೇಳಿದ್ರೆ ಹೋಗಿ ಮಾಡ್ಬೇಕು. ಒಂದು ಚಿಕ್ಕ ತಪ್ಪಾದ್ರೆ ನನ್ನ ದೇವರು ನನ್ನನ್ನು ಮನ್ನಿಸ್ತಾರೆ. ಅದಕ್ಕೆ ಕಷ್ಟ ನಾನು ಮನೇಲಿ ಪಟ್ಟಿರ್ತೀನಿ ಪ್ರಾರ್ಥನೆ ಮಾಡುವಂತಹದ್ದು, ಯಾವ್ಯಾವ ಪದಗಳನ್ನು ಉಪಯೋಗ ಮಾಡ್ಬೇಕು, ಯಾವ ಪದಗಳನ್ನು ಉಪಯೋಗ ಮಾಡಬಾರ್ದು, ಇದಕ್ಕೋಸ್ಕರ ನಾನು ಮನೇಲಿ ಕಷ್ಟಪಟ್ಟಿದ್ದೀನಿ. ಇವಾಗ ನಾನು ಕರೆದ್ರೆ ಸಾಕು, ನಾನು ಹೋಗಿ ಪ್ರಾರ್ಥನೆ ಮಾಡುವಂತಹದ್ದು ಕಲ್ತ್ಕೊಳ್ಳೋಣ ಅನ್ನುವಂತ ಸ್ವಲ್ಪ ಜನ, ಇನ್ನು ಸ್ವಲ್ಪ ಜನ ಹೋಗಿ ತಪ್ಪು ಮಾಡ್ಬಿಟ್ರೆ ದೇವ್ರ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ, ಸಭೆಯವರೆಲ್ಲ ನೋಡ್ಕೊಂಡ್ ನಗಿದ್ರೆ, ಹೌದಾ? ನಮಗೇನ್ ಅರ್ಥ ಆಗಿಲ್ಲ ಅಂತ ಹೇಳಿ ಒಂದ್ ವೇಳೆ ಎರಡನೇ ರೀತಿಯಾಗಿರುವಂತೆ ಆಲೋಚನೆಗಳು ಬರ್ತಿದೆ ನಮ್ಗೆ ಅಂದ್ರೆ, ನಾವ್ ಯಾವ ತರ ಯೋಚನೆ ಮಾಡ್ತಿದೀವಿ? ಈ ಮೂರನೇ ಆಳು ಯೋಚನೆ ಮಾಡ್ತೇನೆ, ಸ್ವಾಮಿ ನೀನ್ ಕಠಿಣನು, ನೀನು ಒಂದ್ ತಪ್ಪು ಮಾಡಿದ್ರೆ ಅಷ್ಟೇ ಮುಗ್ದೋಯ್ತು ಕತೆ ನಂತು. ನೀನ್ ಬಿತ್ತೋದೇ ಇಲ್ಲ, ಆದ್ರೂ ಕುಯ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತೀನಿ, ನೀನ್ ಅಂತ ವ್ಯಕ್ತಿ. ನಿಜ ಹೇಳ್ಬೇಕಂದ್ರೆ ಆ ಗುಣಗಳೆಲ್ಲ ಈ ವ್ಯಕ್ತಿಲಿ ಇರುವಂತಹದ್ದು. ಒಂತಲ್ಲ ಅಂತ ಪಡ್ಕೊಂಡಿದ್ದಾನಲ್ವಾ, ಈ ವ್ಯಕ್ತಿಲಿರುವಂತಹದ್ದು ಬಿತ್ತದೇ ಕುಯ್ಯುವಂತಹ ಗುಣ ಈ ವ್ಯಕ್ತಿಲಿರುವಂತಹದ್ದು, ಕೊಟ್ಟಿರುವಂತಹ ದಣಿಯಲ್ಲ. ದಣಿ ತಲಾಂತನ್ನ ಕೊಟ್ಟು, ಒಂದಷ್ಟು ಟೈಮ್ ಅನ್ನು ಕೊಟ್ಟು, ಬೇಕಾಗಿರುವಂತಹ ಸಮಯಾವಕಾಶವನ್ನ ಕೊಟ್ಟು ಹೋಗ್ತಿದ್ದಾರೆ. ಸಮಯವನ್ನು ಕೊಡದೆ ನಾಳೆನೆ ಬಂದು ಕೇಳ್ತಿಲ್ಲ ಎಷ್ಟು ಮಾಡಿಟ್ಟಿದ್ಯಾ ತೋರಿಸುವಂತ. ಬೇಕಾಗಿರುವಷ್ಟು ಸಮಯವನ್ನು ಕೊಟ್ಟು, ಅಂದ್ರೆ ಬಿತ್ತಿ ಅದಕ್ಕೆ ನೀರ್ ಹಾಕಿ ಬೆಳೆಸುವಷ್ಟು ಸಮಯವನ್ನು ಕೊಟ್ಟು ಬಿತ್ತಿ ಹೊರಟೋಗ್ತಿದ್ದಾರೆ. ಈ ಮೂರನೇ ವ್ಯಕ್ತಿ ಇದಾನಲ್ವಾ, ಒಂದು ತಲಾಂತ ಪಡ್ಕೊಂಡಿರುವಂತ ವ್ಯಕ್ತಿ, ಈ ವ್ಯಕ್ತಿ ಸೋಂಬೇರಿ. ಈ ವ್ಯಕ್ತಿಗೆ ಕುತ್ಕೊಂಡು ಕಂಪ್ಲೇಂಟ್ ಮಾಡುವಂತಹದ್ದು, ಅವ್ರಿಗೆ 5 ಸಿಕ್ಕಿದೆ, ಅವ್ರಿಗೆ 2 ಸಿಕ್ಕಿದೆ, ಅವ್ರಿಗೆ 20 ಸಿಕ್ಕಿದೆ, ಅವ್ರಿಗೆ 30 ಸಿಕ್ಕಿದೆ ಅಂತ ಹೇಳಿ. ಹೌದಾ? ಈ ಗುಣಗಳು ಯಾವತ್ತೂ ಸಹ ನಮ್ಮಲ್ಲಿ ಇರಬಾರದು. ಈಗ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಏನಂದ್ರೆ, ಈ ಸಾಮ್ಯ ರೂಪದಲ್ಲಿ ಇರುವಂತಹದ್ದನ್ನ ಹೆಚ್ಚು ಮಾಡಿ ದೇವರಿಗೆ ತೋರ್ಸಿದ್ರೆ, ನಮಗೆ ಕೊಟ್ಟಿರುವಂತಹ ತಲಾಂತವನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಂಡ್ರೆ ಏನ್ ಮಾಡ್ತಾರಂತೆ ದೇವ್ರು? ಈ ಸಾಮ್ಯ ರೂಪದಲ್ಲಿ ನೀವೇನ್ ಓದಿದ್ರಿ? ಏನ್ ಮಾಡ್ತಾರಂತೆ ದೇವ್ರು? ಸ್ವಲ್ಪದರಲ್ಲಿ ನಂಬಿಕಸ್ಥರಾದವರು ಅವನಿಗೆ ಇನ್ನೂ ಹೆಚ್ಚು ಕೊಡಲ್ಪಡುವುದು. ಇದ್ದವರಿಗೆ ಇನ್ನೂ ಹೆಚ್ಚು ಕೊಡಲ್ಪಡುವುದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಫ್ರೇಸ್ ಪ್ರಿಯರ್. ಇದು ಯಾವಾಗ ನಮ್ಗೆ ಅರ್ಥ ಆಗುತ್ತೋ ಅವಾಗ ನಾವು ನಮ್ಮ ಹತ್ರ ಬರುವಂತಹ ಯಾವ ಅವಕಾಶವನ್ನು ಸಹ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾವ ಆಪರ್ಚುನಿಟಿಯನ್ನ ದೇವ್ರು ಕೊಟ್ಟಿರುವಂತಹ ಯಾವ ತಲಾಂತನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಸ್ವಲ್ಪ ಜನ ಇವಾಗ ಸದ್ಯಕ್ಕೆ ಏನು ದೇವ್ರು ಕೊಟ್ಟಿಲ್ಲ ಬ್ರದರ್, ಮುಂದೆ ದೇವ್ರು ತಲಾಂತನ ಕೊಡ್ತಾರಲ್ವಾ ಅವಾಗ ಮಾಡ್ತೀವಿ. ಕೊಟ್ಟಿರುವಂತಹದ್ರಲ್ಲಿ ಮಾಡಿದ್ರೆ ಅಲ್ವಾ ಮುಂದೆ ಹೆಚ್ಚಾಗಿ ಕೊಡುವಂತಹದ್ದು. ಇದು ಸೈಕಲ್, ದೇವ್ರು ಏರ್ಪಡಿಸಿರುವಂತಹ ಸೈಕಲ್ ಇದು. ಏನು? ಸ್ವಲ್ಪ ಕೊಡ್ತೀನಿ, ಅದನ್ನ ಚೆನ್ನಾಗಿ ಮಾಡು, ಆಮೇಲೆ ಹೆಚ್ಚು ಕೊಡ್ತೀನಿ, ಆಮೇಲೆ ಇನ್ನೂ ಹೆಚ್ಚು ಕೊಡ್ತೀನಿ, ಅದನ್ನು ಸರಿಯಾಗಿ ಮಾಡು, ಮತ್ತೆ ಇನ್ನೂ ಹೆಚ್ಚು ಕೊಡ್ತೀನಿ. ಇದು ದೇವ್ರು ಅನ್ಕೊಳ್ಳುವಂತಹ ನೀತಿ. ದೇವ್ರು ಅನ್ಕೊಂಡು ಸತ್ಯವೇದಲ್ಲಿ ಬರ್ಸಿರುವಂತಹ ನೀತಿ, ದೇವರ ನೀತಿ. ನಮ್ಮ ನೀತಿ ಹೇಗಿರುತ್ತೆ ಗೊತ್ತೆ? ಸ್ವಲ್ಪನೇ ಕೊಟ್ಟಿದ್ದಾರೆ, ಇವ್ರಿಗೆಲ್ಲ ಜಾಸ್ತಿ ಕೊಟ್ಟಿದ್ದಾರೆ, ಅದಕ್ಕೆ ಇವರೆಲ್ಲ ಮಾಡ್ಲಿ, ನನ್ ಸುತ್ತ ಇರುವಂತವರೆಲ್ಲ ಮಾಡ್ಲಿ, ನನಗೆ ಸ್ವಲ್ಪನೇ ಕೊಟ್ಟಿದ್ದಾರೆ, ನಾನೇನು ಮಾಡೋದಿಲ್ಲ. ದೇವ್ರು ಹೆಚ್ಚಾಗಿ ಕೊಡ್ತಾರ? ಇಲ್ಲ. ಸಾಯೋವರೆಗೂ ವ್ಯಕ್ತಿ ಹತ್ರ ಇರುವಂತಹ ತಲಾಂತ ಅಷ್ಟೇ. ಕೊನೆಯಲ್ಲಿ ಭೂಮಿಯಲ್ಲಿ ಮುಚ್ಚಿಟ್ಬಿಟ್ಟು, ಅಗದ್ಬಿಟ್ಟು ಮುಚ್ಚಿಟ್ಬಿಟ್ಟು ಸಾಯ್ತಾನೆ ವ್ಯಕ್ತಿ. ಆಮೇಲೆ ಅಲ್ಲಿ ಹೋಗಿ ಉತ್ತರ ಕೊಡ್ತಾನೆ, ಎಲ್ಲಿ ಮಾಡಿದ್ಯಾ, ಏನ್ ಮಾಡಿದ್ಯಾ, ನನ್ ಕೊಟ್ಟಿರುವಂತಹ ತಲಾಂತ ಎಲ್ಲಿ ಅಂತ ಹೇಳಿ ಅಲ್ಲಿ ಹೋಗಿ ಉತ್ತರ ಕೊಡ್ತಾನೆ ದೇವ್ರ ಹತ್ರ. ನಿಜಾನ? ಹಂಗಾಗ್ಬಾರ್ದಲ್ವಾ? ಇವ್ರನ್ನ ನೋಡಿ ಅವ್ರಿಗೆಲ್ಲ ಹೆಚ್ಚು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ಲಿ, ನನ್ಗೇನು ಕೊಟ್ಟಿಲ್ಲ. ಕೊಟ್ಟಿರುವಂತಹದ್ರಲ್ಲಿ ಮಾಡಿ, ಅದಾದ ನಂತರ ಮಾಡುವಂತಹದ್ದು ಏನೇನು, ತಲಾಂತಗಳು ಅಂದ್ರೆ ಏನೇನು ಅಂತ ಈಗಾಗಲೇ ನಾವು ನೋಡಿದ್ದೇವೆ. ಕೊಟ್ಟಿರುವಂತಹದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅದಾದ ನಂತರ ದೇವರು ದೊಡ್ಡ ಹಂತಕ್ಕೆ ತಗೊಂಡು ಬರ್ತಾರೆ, ಮತ್ತೆ ದೊಡ್ಡ ಕೆಲಸವನ್ನು ಒಪ್ಪಿಸ್ತಾರೆ. ಅದರಲ್ಲೂ ಚೆನ್ನಾಗಿ ಮಾಡಿದ್ರೆ ಹಿಂಗೆ ಅಲ್ವಾ ಬೆಳೆಯುವಂತಹದ್ದು. ನೀವು ದಾವೀದನನ್ನ ಸತ್ಯವೇದದಲ್ಲಿ ನೋಡಿದ್ರೆ, ತಾನು ಒಬ್ಬ ರಾಜನ ಪೊಸಿಷನ್ಗೆ, ರಾಜನ ಕ್ವಾಲಿಫಿಕೇಶನ್ಗೆ ನೀಟಾಗಿ ಕೂರ್ತಾರೆ ಅಂತ ದೇವರು ಜಡ್ಜ್ ಮಾಡಿದಂತಹ ಸಾಕಷ್ಟು ಆಸ್ಪೆಕ್ಟ್ಸ್ ಇರುತ್ತಲ್ವ. ಹೆಂಗ್ ಡಿಸೈಡ್ ಮಾಡ್ತಾರೆ ದೇವ್ರು ಒಬ್ಬ ಮನುಷ್ಯನ ರಾಜ ಮಾಡ್ಬೇಕು ಅಂತ? ಹೆಂಗ್ ಡಿಸೈಡ್ ಮಾಡ್ತಾರೆ ದೇವ್ರು ಇಷ್ಟಕ್ಕೂ? ಈ ಮುಂಚೆ ದೇವ್ರು ಕೊಟ್ಟಂತ ಚಿಕ್ಕ ಚಿಕ್ಕದ್ರಲ್ಲಿ ನಂಬಿಗಸ್ತರಾಗಿ ನಿಂತಾಗ ಯಾವ್ದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಯಾವ್ದಾಗಿ? ಕರಡಿ ಮತ್ತು ಹುಲಿಯಿಂದ ಕುರಿಯನ್ನು ತಪ್ಪಿಸಿ ಕಾಪಾಡಿ ತಂದಂತ ಆ ಒಂದು ನಂಬಿಗಸ್ತಿಕೆಯಿಂದ. ಹೌದಲ್ವಾ? ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಅದ್ಭುತವಾಗಿ ಬರ್ಸಿದ್ದಾರೆ ನೋಡಿ ಸತ್ಯವೇದ ದೇವರ ವಿಚಾರವನ್ನು. ಅಂದ್ರೆ ಇದು ಒಂದು ಆಸ್ಪೆಕ್ಟ್, ಇದು ಒಂದನ್ನೇ ನೋಡಿ ರಾಜ ಮಾಡಿದ್ರು ಅಂತಲ್ಲ ಅದರ ಅರ್ಥ. ಸಾಕಷ್ಟು ಆಸ್ಪೆಕ್ಟ್ ಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಇದೊಂದು ನೀಟಾಗಿ ನಮ್ಮ ಕಣ್ಣು ಕಾಣಿಸ್ತಿದೆ. ಏನು? ಕುರಿಗೋಸ್ಕರನೇ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡುವಂತಹ ಸಾಮರ್ಥ್ಯವನ್ನ, ಹೋರಾಡುವಂತಹ ಮನಸ್ಸನ್ನ ಹೊಂದಿರುವಂತಹ ವ್ಯಕ್ತಿ. ಖಚಿತವಾಗಿ ನನ್ನ ಜನ ಇಸ್ರಾಯೇಲರನ್ನು ತಗೊಂಡು ಹೋಗಿ ಈ ವ್ಯಕ್ತಿಯ ಕೈಯಲ್ಲಿ ಕೊಟ್ಟರು ಸಹ ಈ ವ್ಯಕ್ತಿ ಸಮೃದ್ಧಿಯಾಗಿ ಅವರನ್ನ ಉತ್ತಮವಾಗಿ ಪರಿಪಾಲನೆಯನ್ನ ನೋಡ್ಕೊಂಡು ಹೋಗ್ತಾನೆ ಅನ್ನುವಂತ ಆಲೋಚನೆ ಆಗಿರ್ಬೋದಾ?
ಎಲ್ಲಿಂದ ಎಲ್ಲಿಗೆ ತಗೊಂಡಂತ ನೋಡಿ ಆ ವ್ಯಕ್ತಿಯನ್ನು. ಕುರಿ ಕಾಯುವಂತಹ ಕೆಲಸದಿಂದ ಜನರನ್ನ ಕಾಯುವಂತಹ ವ್ಯಕ್ತಿಯವರೆಗೂ, ರಾಜನಾಗುವಂತಹವರೆಗೂ, ಹೌದಾ, ಎಷ್ಟೊಂದು ಸಾವಿರಾರು ಲಕ್ಷಾಂತರ ಜನರಿಗೆ ಅರಸನಾಗಿ ಪರಿಪಾಲಿಸುವಂತಹವರೆಗೂ ಆ ವ್ಯಕ್ತಿ ಕುರಿ ಕಾಯಬೇಕಾದ್ರೆ ತನ್ನ ಮನಸ್ಸಿನ ಆಲೋಚನೆಗಳು, ಅಯ್ಯೋ ನನ್ನ ಉದ್ಯೋಗ ಕುರಿ ಕಾಯುವಂತಹ ತಾನೆ, ಒಂದು ಕುರಿ ಹೋದ್ರೆ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ಲಿಕ್ಕಾಗತ್ತೆ, ಅದಕ್ಕೋಸ್ಕರ ಈ ತರ ಮನಸ್ಥಿತಿ ಹೊಂದ್ಕೊಂಡಿದ್ದ ಅಂತ ಅನ್ಕೊಳ್ಳಿ. ನನಗಿರುವಂತಹದ್ದೇ ಸ್ವಲ್ಪ, ಆ ಸ್ವಲ್ಪಕ್ಕೆ ಇಷ್ಟೊಂದೆಲ್ಲ ಬೇಕಾ ಅಂತ ಅನ್ಕೊಂಡಿದ್ದ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿ ಕೈಯಲ್ಲಿ ಕೊನೆಯವರೆಗೂ ದೇವರು ಯಾವ ದೊಡ್ಡ ಬಾಧ್ಯತೆಯನ್ನು ಸಹ ವಹಿಸೋದಿಲ್ಲ. ನಿಜನಾ? ನೀವು ಅಷ್ಟೇ ಅಲ್ವಾ? ಯಾಕಂದ್ರೆ ನೀವ್ ಯಾರನ್ನಾದ್ರೂ ಒಬ್ಬರನ್ನ ನಂಬಿದ್ರೆ ಅವ್ರನ್ನ ನಂಬ್ತಾ 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 ಹೋಗ್ತಾನೆ ಇರ್ತೀರ ಜೀವನದುದ್ದಕ್ಕೂ ಸಹ. ನೀವ್ ಯಾವ ವ್ಯಕ್ತಿ ಮೇಲಾದ್ರೂ ನಂಬಿಕೆಯನ್ನು ಕಳ್ಕೊಂಡ್ರೆ ಆ ವ್ಯಕ್ತಿಯ ಮೇಲೆ ಜೀವನ ಪೂರ್ತಿ ನೀವು ಹುಷಾರಾಗಿ ಆ ವ್ಯಕ್ತಿಯ ವಿಚಾರವಾಗಿ ಹುಷಾರಾಗೇ ಇದ್ದು ಹೋಗ್ತೀರಾ. ಏನನ್ನೂ ಸಹ ಇಡೋದಿಲ್ಲ ನಿಮ್ಮ ಮನೆಯಲ್ಲಿ. ಒಂದು ಮೊಬೈಲ್ ಅನ್ನ ಇಷ್ಟ ಬಂದಂತ ಇಡೋದಿಲ್ಲ. ಆ ವ್ಯಕ್ತಿ ಬಂದ್ರೆ ಎತ್ತಿ ಎಲ್ಲ ಸೇಫ್ ಮಾಡ್ಕೊಂಡು ಹುಷಾರಾಗಿ ಜೋಪಾನ ಮಾಡ್ತಿರ್ತೀರ. ಯಾಕೆ? ಆ ವ್ಯಕ್ತಿ ಒಂದ್ಸರಿ ನಂಬಿಕೆ ಕಳ್ಕೊಂಡಿದ್ದಾನೆ, ಮುಗ್ದೋಯ್ತು. ಒಂದ್ಸರಿ ನಂಬಿಕೆ ಕಳ್ಕೊಂಡ್ಮೇಲೆ ಮುಗ್ದೋಯ್ತಲ್ವಾ? ಅದೇ ನೀವು ಒಬ್ಬ ವ್ಯಕ್ತಿಯನ್ನ ನಂಬಿ ಆ ವ್ಯಕ್ತಿಯನ್ನ ಇನ್ನೂ ದೊಡ್ಡ 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 ವಿಚಾರಕ್ಕೋಸ್ಕರ ನಂಬ್ತಾ ಹೋಗ್ತಿರ್ತೀರ. ಅದು ಅದರಲ್ಲಿರುವಂತಹ ಘನತೆ, ಶ್ರೇಷ್ಠತೆ. ನಂಬಿಕೆಯನ್ನ ಉಳಿಸ್ಕೊಳ್ಳುವಂತಹದ್ರಲ್ಲಿ ಇರುವಂತಹ ಶ್ರೇಷ್ಠತೆ. ನಂಬಿಕೆಯನ್ನು ನಾವು ಸಹ ಉಳಿಸ್ಕೊಂಡ್ರೆ ದೇವರ ವಿಚಾರದಲ್ಲಿ ಹೆಚ್ಚಿಸ್ತಾ ಹೋಗ್ತಾರೆ ದೇವರು. ಇಲ್ಲ ನಮಗಿಷ್ಟ ಬಂದಂತೆ ಬಿಹೇವ್ ಮಾಡ್ತೀವಿ, ದೇವರು ಕೊಟ್ಟಿರುವಂತಹ ತಲಾಂತವನ್ನ ತನ್ನ ಆಲೋಚನೆಯ ಕುರಿತಂತೆ ಅಲ್ಲದೆ ನಮ್ಮ ಆಲೋಚನೆ ಕುರಿತಂತೆ ಬಳಕೆ ಮಾಡ್ಕೊಳ್ತೀವಿ, ತಪ್ಪು. ದೇವರು ಕೊಟ್ಟಿರುವಂತಹ ತಲಾಂತವನ್ನ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೋಸ್ಕರ ಮಾತ್ರ ಉಪಯೋಗಿಸ್ಕೊಳ್ತೀವಿ. ನೀವು ಭೂಲೋಕಕ್ಕೋಸ್ಕರ ಉಪಯೋಗಿಸ್ಕೊಬಾರದು ಅನ್ನುವಂತಹ ಆಲೋಚನೆ ಅಲ್ಲ ದೇವರದ್ದು. ನಾವಿಷ್ಟಕ್ಕೂ ಉದ್ಯೋಗಕ್ಕೆ ಹೋಗಿ ಕೆಲಸ ಮಾಡ್ತಾ ಬರ್ತಿದೀವಿ, ಸಂಜೆ ಬರ್ತಿದೀವಿ ಅಂದ್ರೆ ಆ ಶಕ್ತಿಯನ್ನು ಕೊಟ್ಟಿದೆ ದೇವ್ರು. ಆ ತಲಾಂತವನ್ನ ಖಚಿತವಾಗಿ ನಾವು ಹೊಟ್ಟೆ ತುಂಬಿಸ್ಕೊಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಿದೀವಿ. ಆದ್ರೆ ಬರೀ ಆ ತಲಾಂತವನ್ನು ಭೂಲೋಕಕ್ಕೆ ಮಾತ್ರ ಉಪಯೋಗ ಮಾಡ್ಕೊಳ್ತೀವಿ, ಭೂ ಸಂಬಂಧಪಟ್ಟಿರುವಂತ ವಿಚಾರಗಳಿಗೋಸ್ಕರ ಮಾತ್ರ ಉಪಯೋಗ ಮಾಡ್ಕೊಳ್ತೀವಿ. ಅದು ತಪ್ಪು. ನಿಜನಾ? ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನ್ ಅರ್ಥ ಆಯ್ತು ನಮಗೆ. ಈ ಇಬ್ಬರೂ ಸಹ 5 ತಲಾಂತು ಹೊಂದಿರುವಂತಹ ವ್ಯಕ್ತಿ, 2 ತಲಾಂತು ಹೊಂದಿರುವಂತಹ ವ್ಯಕ್ತಿ, ಈ ಇಬ್ಬರು ಕಷ್ಟಪಟ್ಟಂತವರು, ಶ್ರಮಿಸಿದಂತವರು. ಈ 1 ತಲಾಂತು ಇದ್ದಂತಹ ವ್ಯಕ್ತಿ ತಲೆ ಏನೇನೆಲ್ಲ ಆಲೋಚನೆ ಮೂಡ್ತು. ಫಸ್ಟ್, ತನ್ನ ದಣಿಯ ಮನಸ್ಸು ತನಗೆ ಅರ್ಥ ಆಗಿಲ್ಲ. 2ನೇ ವಿಚಾರ, ಈ ವ್ಯಕ್ತಿ ಕಷ್ಟಪಡುವಂತಹ ವ್ಯಕ್ತಿ ಅಲ್ಲ, ಸೋಂಬೇರಿ ವ್ಯಕ್ತಿ. ಹುಟ್ಟಬೇಕಾದ್ರೆ ಸೋಂಬೇರಿ ಅಲ್ಲ, ಕ್ಷಮಿಸಿ, ಬೆಳೀತಾ ಸೋಂಬೇರಿಯಾಗಿ ಮಾರ್ಪಟ್ಟಿದ್ದಾನೆ. ಓಕೆ. ಇನ್ನು 3ನೇ ವಿಚಾರ, ಈ ವ್ಯಕ್ತಿಗೆ ಇನ್ನೊಂದು ಗುಣ ಇದೆ. ಏನು? ಅವ್ರನ್ನ ನೋಡಿ ಕಂಪ್ಲೇಂಟ್ ಮಾಡುವಂತಹದ್ದು. ಅವ್ರಿಗೆ 10 ಸಿಕ್ತು, ಅವ್ರಿಗೆ 20 ಸಿಕ್ತು, ನಾನು ಸಿಕ್ಕಿರುವಂತಹದ್ದೇ ಒಂದು ನಾನೇನ್ ಮಾಡೋಣ. ಚಿಕ್ಕದನ್ನು ಮುಖ್ಯವಾಗಿ ನಾವು ಯಾವಾಗ ಎಣಿಸ್ತೀವೋ ದೇವರ ಬಗ್ಗೆ ದೊಡ್ಡ ವಿಚಾರಗಳ ಮೇಲೆ ನಮ್ಮನ್ನ ಮ್ಯಾನೇಜರ್ ಆಗಿ, ಸ್ಟೀವರ್ಡ್ ಆಗಿ ಈ ತರ ನೇಮಿಸ್ತಾರೆ. ಇಷ್ಟಕ್ಕೂ 5 ಸಿಕ್ತಲ್ವಾ ಒಬ್ಬ ವ್ಯಕ್ತಿಗೆ? 5 ಸಲ ಅಂತೂ ಸಿಕ್ತಲ್ವಾ? ಆ ವ್ಯಕ್ತಿ ಹಿಂದೆ ಏನ್ ಮಾಡಿರ್ಬೋದು ಅಂತ ನಿಮ್ಗೆ ಅನಿಸ್ತದೆ ಇವಾಗ? ಈ ಡಿಸ್ಟ್ರಿಬ್ಯೂಷನ್ ಏನಕ್ಕಾಯ್ತು? ಇಷ್ಟಕ್ಕೂ ಒಬ್ಬನಿಗೆ 5 ಸಿಕ್ತು, ಒಬ್ಬನಿಗೆ 2 ಸಿಕ್ತು, ಒಬ್ಬನಿಗೆ 1 ಸಿಕ್ತು. ಈ ಡಿಸ್ಟ್ರಿಬ್ಯೂಷನ್ ಏನಕ್ಕಾಯ್ತು ಅಂತ ಇವಾಗ ನಮ್ಗೆ ಅರ್ಥ ಆಯ್ತಾ? ಸಮಾನವಾಗಿ ಏನಕ್ಕೋಸ್ಕರ ದೇವರು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ? ಹಿಂದೆನೂ ಏನ್ ಮಾಡಿರ್ತಾರೆ ಇವರು? ಅವರು ಕಷ್ಟಪಟ್ಟು ನೋಡಿ ಕೊಟ್ಟಿರ್ತಾರೆ. ನಿಜ ಅಲ್ವಾ? ಹಾಗಿದ್ರೆ ದೇವರು ಹೆಚ್ಚಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ಬೇಕಾದ್ರೆ ಹಿಂಗಿರುತ್ತೆ ಸೇವೆಯ ಮಾರ್ಗದಲ್ಲಿ ಅಥವಾ ದೇವರ ವಿಚಾರಗಳಲ್ಲಿ. ಒಂದು ದೊಡ್ಡ ಕೆಲಸದ ಮೇಲೆ ದೇವರು ನಮ್ಮನ್ನ ನೇಮಿಸ್ಬೇಕಾದ್ರೆ ಸ್ಟೀವರ್ಡ್ ಆಗಿ, ಮ್ಯಾನೇಜರ್ ಆಗಿ, ಈ ಒಂದು ಛಲ, ಈ ಒಂದು ಡಿಸಿಪ್ಲಿನ್ ಅನ್ನುವಂತಹದ್ದು, ಶಿಸ್ತು ಅನ್ನುವಂತಹದ್ದು ಇರಬೇಕು. ಓಕೆ. ಇದು ಹೇಗೆ ಅಪ್ಲೈ ಆಗುತ್ತೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಗೂಗಲ್ ಮೀಟ್ ಇಂದ ಹಿಡಿದು ಪ್ರತಿ ಒಂದೊಂದು ಕಡೆನೂ ದೇವರ ವಿಚಾರದಲ್ಲಿ ಮಾತ್ರನೇ ಅಲ್ಲ, ಕ್ರೈಸ್ತರಾಗಿದ್ದೀವಿ ಅಂದ್ಮೇಲೆ ಎಲ್ಲಾ ವಿಚಾರದಲ್ಲೂ ಶಿಸ್ತಾಗಿರ್ಬೇಕು. ನಮ್ಮ ದಿನನಿತ್ಯದ ಜೀವನದಲ್ಲಿ, ನಾವು ತಿನ್ನುವಂತ ಆಹಾರದಲ್ಲಿ, ನಾವು ಮಾಡುವಂತ ಪ್ರತಿ ಒಂದೊಂದು ವಿಚಾರದಲ್ಲೂ ಸಹ ಶಿಸ್ತಿರ್ಬೇಕು. ಇದ್ರಲ್ಲಿ ಯಾವ್ದ್ರಲ್ಲಿ ಒಂದರಲ್ಲಿ ಶಿಸ್ತಿಲ್ಲ ಅಂತ ಹೇಳಿದ್ರು ಸಹ ದೇವರಿಂದ ದೂರ ಆಗ್ತದೆ. ಹೌದಲ್ವಾ? ಇನ್ ಮುಂದೆ ಪ್ರಾರ್ಥನೆ ಹಾಕಿದ್ರ ನಿಮಗಾದ್ರೆ ದಯವಿಟ್ಟು ಬನ್ನಿ. ಅಥವಾ ಆಗೋದಿಲ್ಲ, ಯಾವ್ದೋ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಿದ್ದೀನಿ, ಇನ್ನೊಂದ್ ಕಡೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಒಂದು ಮೆಸೇಜ್ ಅನ್ನು ಡ್ರಾಪ್ ಮಾಡಿ ದಯವಿಟ್ಟು. ಏನೂ ಕೆಲಸ ಇಲ್ಲ ಅಂತ ಹೇಳಿದ್ರೆ 1 ನಿಮಿಷ ಮುಂಚೆನೆ ಜಾಯಿನ್ ಆಗಿ ರೆಡಿ ಆಗಿರ್ಬೇಕು. ದೇವರು ನಮ್ಗೆ ಕೊಟ್ಟಿರುವಂತಹ ಅವಕಾಶಗಳನ್ನ ಉಪಯೋಗ ಮಾಡ್ಕೊಳ್ಲಿಕ್ಕೋಸ್ಕರ. ವಾಕ್ಯ ಹೇಳಲಿಕ್ಕಾಗಿರ್ಬಹುದು, ಹಾಡು ಹೇಳಲಿಕ್ಕಾಗಿರ್ಬಹುದು, ಸತ್ಯವೇದ ಓದ್ಲಿಕ್ಕಾಗಿರ್ಬಹುದು. ಸತ್ಯವೇದ ಓದ್ಬೇಕಾದ್ರೆ ಚಿಕ್ಕ ಕೆಲಸ, ಒಂದೇ ಒಂದು ತಲಾಂತು ಕೆಲಸ ಇದು, ಅದಕ್ಕೆ ನಾನು ಮಾಡೋದಿಲ್ಲ ಅನ್ನುವಂತಹ ಮೈಂಡ್ ಸೆಟ್ ಇರಬಾರ್ದು. ಹಾಡು ಹೇಳ್ಬೇಕಾದ್ರೆ ಏನ್ ಹಾಡಿಗೆ ಹಾಕಿದ್ದಾರೆ, ವಾಕ್ಯಕ್ಕೆ ಹಾಕಿಲ್ಲ ನನ್ನ ಹೆಸರು ಅನ್ನುವಂತಹ ಮೈಂಡ್ ಸೆಟ್ ಇರಬಾರ್ದು. ನೀಟಾಗಿ ನೆನ್ಪಿಟ್ಕೊಳ್ಳಿ. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ 1 ತಲಾಂತು ಸತ್ಯವೇದ ಓದುವಂತಹದ್ದು ಅನ್ಕೊಳ್ಳಿ, 2 ತಲಾಂತು ಹಾಡು ಹೇಳುವಂತಹದ್ದು ಅಂತ ಅನ್ಕೊಳ್ಳಿ, 5 ತಲಾಂತು ವಾಕ್ಯ ಹೇಳುವಂತಹದ್ದು ಅಂತ ಅನ್ಕೊಳ್ಳಿ. ಈಗ 1 ಸಿಕ್ಕಿರ್ಬೇಕಾದ್ರೆ ನಾವು ಅದನ್ನ ಹೆಚ್ಚು ಮಾಡಿ ತೋರಿಸಿದ್ವಿ ಅಂತ ಅನ್ಕೊಳ್ಳಿ. ಏನ್ ಮಾಡ್ತಾರೆ ದೇವ್ರು? 2 ಕೊಡ್ತಾರೆ. 2 ಸಿಕ್ಕಿದಾಗ ಅದನ್ನು ಹೆಚ್ಚು ಮಾಡಿ ತೋರಿಸಿದ್ವಿ ಅಂತ ಅನ್ಕೊಳ್ಳಿ. ಏನ್ ಮಾಡ್ತಾರೆ? 5 ಕೊಡ್ತಾರೆ. 1 ಸಿಕ್ಕಿದಾಗ ಉಪಯೋಗಿಸ್ಕೊಳ್ಬೇಕಲ್ವಾ? ಅದು ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ
ಇರುವಂತಹದ್ದು ಎಲ್ಲವನ್ನ ತೆಗೆದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸ್ತಾರೆ. ಓಕೆ, ಈ ಸಾಮ್ಯ ರೂಪಕ್ಕೆ ರಿಲೇಟ್ ಆಗಿರುವಂತಹ ಸಾಮ್ಯ ರೂಪಗಳು ಸಾಕಷ್ಟು ಇದೆ ಸತ್ಯವೇದದಲ್ಲಿ. ಅದನ್ನು ನೀವು ಸ್ವಂತವಾಗಿ ಓದ್ಲಿಕ್ಕೆ ಪ್ರಯತ್ನ ಪಡಿ. ಉದಾಹರಣೆಗೆ, ದೀಪವನ್ನು ಹಚ್ಚಿ ಕೊಳಗದ ಕೆಳಗಡೆ ಇರಬಾರ್ದು. ಈ ಸಾಮ್ಯ ರೂಪಗಳೆಲ್ಲ ನಾವು ಮತ್ತೆ ನೋಡ್ಲಿಕ್ಕೆ ಹೋಗೋದಿಲ್ಲ ಅದನ್ನೆಲ್ಲ, ಯಾಕಂದ್ರೆ ಇದೇ ಅರ್ಥವನ್ನು ಕೊಡುವಂತಹ ಸಾಮ್ಯ ರೂಪಗಳೇ ಅವೆಲ್ಲವೂ ಸಹ. ಅದನ್ನು ಸ್ವಂತಕ್ಕೆ ನೀವು ಓದಿ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಮ್ಗೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ದೇವರು ಅಲ್ಲಿ ಅಂತ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದಪ್ಪ, ಈ ಮುಂಜಾನೆ ವೇಳೆಯಲ್ಲಿ ನೀವು ಕೊಟ್ಟಿರುವಂತಹ ಭಾಗ್ಯಗಳನ್ನ, ನಮ್ಮ ಜೀವನದಲ್ಲಿ ನೀವು ಕೊಟ್ಟಿರುವಂತಹ ವರಗಳನ್ನ, ನೀವು ಕೊಟ್ಟಿರುವಂತಹ ಅವಕಾಶಗಳನ್ನ, ನೀವು ಕೊಟ್ಟಿರುವಂತಹ ಪ್ರತಿ ವಿಷಯವನ್ನು ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಾಗಿರ್ತಂತೆ. ನಾನು ಯಾವ ಪಾಪನೂ ಮಾಡ್ತಿಲ್ಲ, ನಾನು ಯಾವ ತಪ್ಪು ಮಾಡ್ತಿಲ್ಲ ಅನ್ನುವಂತಹದ್ದು ಮಾತ್ರ ಸಾಕಾಗುವುದಿಲ್ಲ. ಮಾಡ್ಬೇಕಾಗಿರುವಂತಹ ಒಳ್ಳೆ ಕ್ರಿಯೆಗಳಿದೆ, ಅದನ್ನ ಮಾಡ್ಲೇಬೇಕು ಅನ್ನುವಂಥದ್ದು ಅರ್ಥ ಆಗಿದೆ. ತನ್ನ ಕೊಟ್ಟಿರುವಂತಹ ತಲಾಂತವನ್ನ ತಾನು ಕಾಪಾಡ್ಕೊಂಡು ಹೋದ್ರೆ ಸಾಕಾಗುವುದಿಲ್ಲ, ಆ ತಲಾಂತವನ್ನ ಹೆಚ್ಚು ಮಾಡ್ಕೋಬೇಕು, ಅದನ್ನ ಬೆಳಿಬೇಕು, ಅದನ್ನ ಬೆಳೆಸ್ಬೇಕು ಅನ್ನುವಂಥದ್ದು ಅರ್ಥ ಆಗಿದೆ. ಈ ಮಾಹಿತಿಯನ್ನು ತಿಳ್ಕೊಂಡಿರುವಂತಹ ನಾವು, ನೀವು ನಮ್ಮೆಲ್ಲರ ಜೀವನದಲ್ಲಿ ಕೊಟ್ಟಿರುವಂತಹ ತಲಾಂತುಗಳನ್ನ ಇನ್ನು ಹೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡುವಂತಹ ಮಕ್ಕಳಾಗಿ ನಾವು ಸಾಕಷ್ಟು ಜನರನ್ನ ನಿಮ್ಮಲ್ಲಿ ಕರ್ಕೊಂಡು ಬಂದು, ಮತ್ತು ಅವರು ಇನ್ನೂ ಸಾಕಷ್ಟು ಜನರನ್ನ ಕರ್ಕೊಂಡು ಬಂದು, ಇದು ಒಂದು ರೀತಿಯಾಗಿ ದೊಡ್ಡ ಮರವಾಗಿ ನಮ್ಮ ಮೂಲಕವಾಗಿ, ನಮ್ಮೆಲ್ಲರ ಮೂಲಕವಾಗಿ ಒಬ್ಬೊಬ್ಬ ವ್ಯಕ್ತಿಯನ್ನು ಒಂದೊಂದು ದೊಡ್ಡ ದೊಡ್ಡ ಮರವಾಗಿ ಸ್ಥಾಪಿಸಲ್ಪಡುವಂತೆ, ಆ ಫಲಗಳಿಂದ ಮತ್ತೆ ಅದು ಬೀಜವಾಗಿ ಬಿತ್ತಲ್ಪಟ್ಟು ಮತ್ತೆ ಮರಗಳಾಗಿ ಬೆಳೆಯುವಂತೆ, ಈ ಒಂದು ಸೈಕಲ್ ನಿಮ್ಮ ಮಗನು ಎರಡನೇ ಸಾರಿ ಬರುವವರೆಗೂ ಸಹ ಕಂಟಿನ್ಯೂ ಆಗುವಂತೆ, ಮುಂದುವರಿಯುವಂತೆ, ಸಾಕಷ್ಟು ನಾವು ಫಲಿಸುವಂತೆ, ಸಾಕಷ್ಟು ಜನರನ್ನ ನಿಮ್ಮಲ್ಲಿ ಕರ್ಕೊಂಡು ಬರುವಂತಹ ಭಾಗ್ಯವನ್ನ, ಕೃಪೆಯನ್ನ, ಬೇಕಾಗಿರುವಂತಹ ಜ್ಞಾನವನ್ನು ಕೊಟ್ಟು ನಡೆಸಿ. ಈ ಕೇಳಿರುವಂತಹ ಮಾತುಗಳನ್ನ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬೇಕಾಗಿರುವಂತಹ ಅವಕಾಶಗಳನ್ನ, ಭಾಗ್ಯವನ್ನ ಕೊಟ್ಟು ನಡೆಸಿ. ಹೌದು ತಂದೆ, ಸಾಕಷ್ಟು ಕಡೆ ಸಿಕ್ಕದೇ ಇರುವಂತಹ ಅವಕಾಶಗಳನ್ನ ನಮ್ಮ ಸಭಾಪಾಲಕರ ಮೂಲಕ ನೀವು ನಮ್ಮೆಲ್ಲರಿಗೂ ಕೊಟ್ಟಿದ್ದೀರ ತಂದೆ. ಎಲ್ಲರಿಗೂ ಅವಕಾಶ ಸಿಗ್ತದೆ, ಯಾರು ಬೇಕಾದ್ರೂ ಅದನ್ನ ಮುಂದೆ ಬಂದು ಉಪಯೋಗ ಮಾಡ್ಕೋಬಹುದು. ಈ ಒಂದು ಸ್ಥಿತಿಯಲ್ಲಿ ನಮ್ಮೆಲ್ಲರನ್ನು, ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಇಟ್ಟಿದ್ದೀರ ತಂದೆ. ಅದನ್ನ ನಾವೆಲ್ಲರೂ ಉಪಯೋಗ ಮಾಡಿಕೊಳ್ಳುವಂತೆ, ಅವಕಾಶ ಸಿಕ್ಕಿದಾಗ ಯಾರೂ ಸಹ ಅದನ್ನ ತಿರಸ್ಕಾರ ಮಾಡದೇ ಇರುವಂತೆ ರೀತಿ, ಅವಕಾಶ ಕೊಟ್ಟಾಗ ಅದನ್ನ ಯಾರೂ ಸಹ ನಿರ್ಲಕ್ಷಿಸದೇ ಇರುವಂತೆ, ನೀವು ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ಶ್ರದ್ಧೆಯಿಂದ, ಸಂಪೂರ್ಣವಾಗಿರುವಂತಹ ಭಯಭಕ್ತಿಯಿಂದ ಕೆಲಸವನ್ನು ನಡೆಸುವಂತಹ ಮಕ್ಕಳನ್ನಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸಿ. ನನ್ನ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿಕೊಟ್ಟು ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ವಂದನೆಗಳು.